ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ಮದ್ವೆ ಆದ್ಮೇಲೆ ನೀನು ಇಷ್ಟ ಏನಾದ್ರು ಮಾಡ್ಕೊಂಡು ನಮ್ಮ ಕೈಲೇನಿಲ್ಲ ನಾನು ತುಂಬಾ ಹಲವಾರು ಸಮಸ್ಯೆಗಳನ್ನ ದಾಟಿಕೊಂಡು ಇವತ್ತು ಒಂದು ಸುಂದರವಾದ ಬದುಕನ್ನ ಕಟ್ಟಿಕೊಂಡಂತ ಮಹಿಳೆ ನಮ್ಮ ಜೊತೆಗಿದ್ದಾರೆ. ಗುರುಜಿ ಬಗ್ಗೆ ಹೇಳಕ್ಕೆ ವರ್ಡ್ಸೇ ಇಲ್ಲ. ಆ್ಯಕ್ಚುಲಿ ಎಲ್ಲ ನಮ್ಮ ಗುರುಜಿ ಅನುಗ್ರಹ ಅವ್ರ ರೆಮಿಡಿನೇ ಕಾರಣ. 41 ದಿನ ಅನುಷ್ಠಾನ ಮಾಡಕ್ಕೆ ನಾನು 3 ದಿನ ಮಾಡಿದ್ರೆ ನನಗೆ 2 ದಿನದಲ್ಲಿ ರಿಸಲ್ಟ್ ಸಿಕ್ಕಿತ್ತು. ಗುರುಗಳು ಅವರ ಬದುಕಿನಲ್ಲಿ ಯಾವ ರೀತಿ ದಾರಿ ದೀಪವಾದ್ರು. ನಮ್ಮ ಮನೆ ಕಟ್ಟಬೇಕಾಗಿತ್ತು. ಆ್ಯಕ್ಚುಲಿ ನಾವು ಬಾಡಿಗೆ ಮನೆಯಲ್ಲಿದ್ವಿ. ಬಾಡಿಗೆ ಮನೆಯಿಂದ ಸ್ವಂತ ಮನೆಗೆ ಬರೋದಕ್ಕೆ ಒಂದು ಸತನಜ ಅಂತ ಹೇಳಿ ಒಂದು ರೆಮಿಡಿಯನ್ನು ಹೇಳಿದ್ದೆ. ನನ್ನ ಮಾಘಮಾಸದಲ್ಲಿ ಮಾಡಿದೆ. ನಾವು ಒಂದೇ ಫ್ಲೋರ್ ಕಟ್ಟಬೇಕಂತ ಇತ್ತು, ಬಟ್ 5 ಫ್ಲೋರ್ ಕಟ್ಟಿದ್ದೀವಿ, 13 ಮನೆ ಕಟ್ಟಿದ್ವಿ. ಅಕಸ್ಮಾತ್ ನಿಮ್ಮ ಅಡುಗೆ ಮನೆ ಯಾವ ದಿಕ್ಕಿಗಿರಬೇಕು ಆ ದಿಕ್ಕಿಗಿರದೆ ಬೇರೆ ದಿಕ್ಕಿಗಿದ್ರೆ ಬಾಳೆಹಣ್ಣು 2 ಬಾಳೆಹಣ್ಣು. ಗುರುಜಿ ಬಂದು ಶ್ರೀಚಕ್ರ ಎಲ್ಲ ಕೊಟ್ಟು ಶ್ರೀಚಕ್ರ ಬಂದ್ಮೇಲೆ ನಮ್ಮ ಮನೇಲಿ ಅದೇ ಒಂಥರ ಪ್ರೊಟೆಕ್ಟರ್ ಥರ ನಮಗೆ ಪ್ರೊಟೆಕ್ಟ್ ಮಾಡ್ತಾ ಇದೆ. ಯಾರೆಷ್ಟೇ ಕಿತಾಪತಿ ಮಾಡಿದ್ರೆ ಅದು ನಮ್ಗೆ ಆಗ್ತಾ ಇಲ್ಲ, ಟಚ್ ಆಗ್ತಾ ಇಲ್ಲ ನಮಗೆ. ನಾನು ಟ್ಯೂಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ. 2 ಮಕ್ಕಳು ಇದ್ದಿದ್ದು. ನಮ್ಮ ಗುರುಜಿ ಅದು 33 ರೆಮಿಡಿ ಮತ್ತು ಶ್ರೀಚಕ್ರದ ಮೊನ್ನೆ ಪೌರ್ಣಮಿ ರೆಮಿಡಿ ಹೇಳಿದ್ಮೇಲೆ 5 ಜನ ಮಕ್ಕಳಿದ್ದಾರೆ ಇವಾಗ. 5 ಜನ ಮಕ್ಕಳು ಒಂದೇ ದಿನದಲ್ಲೇ ಸೇವ್ ಆಗಿದ್ದೀನಿ. ಎಷ್ಟೋ ಸತಿ ಬೈಕ್ ಆಕ್ಸಿಡೆಂಟಿಂದ ಸೇವ್ ಆಗಿದ್ದೀನಿ. ತುಂಬ ಆ ಥರ. ಅದಕ್ಕೆ ನಾನು ವಾರ ಏನು ಮಿಸ್ ಮಾಡ್ತೀನೋ, ಊಟ ಮಿಸ್ ಮಾಡ್ತೀನೋ, ತಿಂಡಿ ಮಿಸ್ ಮಾಡ್ತೀನೋ, ಗುರುಜಿ ರೆಮಿಡಿ ನೋಡೋದಂತೂ ಮಿಸ್ ಮಾಡಲ್ಲ. ಜೀತ್ ದಾರಿದೀಪ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಉಷಾ. ವೀಕ್ಷಕರೇ, ಜೀತ್ ಮೀಡಿಯಾದಲ್ಲಿ ಬರುವಂತಹ ಸಾಕಷ್ಟು ಕಾರ್ಯಕ್ರಮಗಳನ್ನು ನೀವು ನೋಡಿದ್ದೀರಾ. ಹಾಗೆ ಗುರುಗಳಾದಂತಹ ಸುಧೀಂದ್ರ ದೇಶಪಾಂಡೆ ಅವರ ಒಂದು ಮಾರ್ಗದರ್ಶನ ನಿಮ್ಮೆಲ್ಲರಿಗೂ ಸಿಗ್ತಾ ಇದೆ. ಅವರು ಹೇಳುವಂತಹ ಕೆಲವೊಂದು ಸುಲಭವಾದ ರೆಮಿಡಿಗಳನ್ನು ನಿಮ್ಮ ಜೀವನದಲ್ಲಿ ಮಾಡಿಕೊಂಡು ಅಳವಡಿಸಿಕೊಂಡು ಹಲವಾರು ಬದಲಾವಣೆಗಳು ಆಗಿರೋದನ್ನು ಕೂಡ ನೀವು ಕಾಣ್ತಾ ಇದ್ದೀರಾ. ಅದರಂತೆ ನಮ್ಮ ಈ ಒಂದು ಕಾರ್ಯಕ್ರಮದ ಉದ್ದೇಶ ಕೂಡ ಹಲವಾರು ರೀತಿ ಸಮಸ್ಯೆಗಳನ್ನು ಎದುರಿಸಿ ಗುರುಗಳು ಹೇಳಿರುವಂತಹ ರೆಮಿಡಿಗಳನ್ನು ಫಾಲೋ ಮಾಡಿ ಬದಲಾವಣೆಗಳನ್ನು ಕಂಡುಕೊಂಡು ಜೀವನದಲ್ಲಿ ಇವತ್ತು ಒಂದು ಖುಷಿಯನ್ನು ಅನುಭವಿಸ್ತಾ ಇರುವಂತಹ ಗುರುಗಳ ಭಕ್ತರ ಒಂದು ವಿಶೇಷವಾದಂತಹ ಪಾಡ್ಕಾಸ್ಟ್ ಇದು. ಸೊ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಸ್ವತಃ ಸುಧೀಂದ್ರ ದೇಶಪಾಂಡೆ ಗುರುಗಳೇ ಇದ್ದಾರೆ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ನಮೋ ಭಗವತೆ ವಾಸುದೇವಾಯ. ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು. ಗುರುಗಳೇ, ನಿಮ್ಮ ಜೊತೆಗೆ ಮಾತಾಡ್ತೀನಿ. ನಿಮ್ಮ ಒಂದು ಮಾರ್ಗದರ್ಶನದಲ್ಲಿ ಜೀವನದಲ್ಲಿ ಒಂದು ಬದಲಾವಣೆ ಕಂಡು ಇವತ್ತು ಒಂದು ಚೈತನ್ಯದ ಚಿಲುಮೆಯಾಗಿರುವಂತಹ ವ್ಯಕ್ತಿಯವ್ರನ್ನು ಕೂಡ ನಾವು ಇನ್ವೈಟ್ ಮಾಡಿಬಿಡೋಣ ಕಾರ್ಯಕ್ರಮಕ್ಕೆ. ಸೊ ನಾನು ನಿಮಗೆ ಹೇಳಿದೆ, ಹಲವಾರು ಸಮಸ್ಯೆಗಳನ್ನು ದಾಟಿಕೊಂಡು ಇವತ್ತು ಒಂದು ಸುಂದರವಾದ ಬದುಕನ್ನು ಕಟ್ಟಿಕೊಂಡಂಥ ಮಹಿಳೆ ನಮ್ಮ ಜೊತೆಗಿದ್ದಾರೆ. ಚರಿತಾ ಅವರು. ಅವರ ಕಥೆ ಅಥವಾ ನಾವೇನಂತ ಹೇಳ್ತೀವಿ, ಅವರು ಕಂಡುಕೊಂಡಂತಹ ಏನು ಖುಷಿ ಇದೆ ಇವಾಗ, ಈ ಖುಷಿಯ ಹಿಂದಿನ ನೋವು ಯಾವ ರೀತಿ ಇತ್ತು, ಗುರುಗಳು ಅವರ ಬದುಕಿನಲ್ಲಿ ಯಾವ ರೀತಿ ದಾರಿ ದೀಪವಾದರು, ಖುದ್ದು ಅವರನ್ನೇ ನಾವು ಮಾತಾಡಿಸ್ತಾ ಹೋಗೋಣ. ಚರಿತಾ ಅವರೇ, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ತುಂಬ ಸಂತೋಷ. ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ. ಗುರೂಜಿಗೂ ಎಲ್ಲರಿಗೂ ಟೀಮ್ ಮೆಂಬರ್ಸ್ಗೂ ಥ್ಯಾಂಕ್ ಯು ಸೋ ಮಚ್ ಚರಿತಾ ಅವರೇ, ನೀವು ಬಂದಿರೋದಕ್ಕೆ. ಹಾಗೆ ಮೊದಲಿಗೆ ನಿಮ್ಮ ಪರಿಚಯ ಮಾಡಿಕೊಡಿ. ನೀವು ಎಲ್ಲಿಯವರು, ಆಮೇಲೆ ನಿಮ್ಮ ಜೀವನ ಹೇಗಿತ್ತು ಮೊದಲಿಗೆ, ಅದರೆಲ್ಲವನ್ನು ತಿಳಿಸ್ಕೊಡಿ. ಸರ್, ನಮಸ್ತೆ ವೀಕ್ಷಕರೇ. ಮೊದಲಿಗೆ ನಾನು ಗುರೂಜಿಗೆ, ಉಷಾ ಅವ್ರಿಗೆ, ಎಲ್ಲರೂ ಟೀಮ್ ಮೆಂಬರ್ಸ್ಗೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮನ್ನು ಕರೆಸ್ಕೊಟ್ಟಿದ್ದಕ್ಕೆ ಇದಕ್ಕೆ ನನಗೆ ಗ್ರೇಟ್ ಆಪರ್ಚುನಿಟಿ ಅಂತಲೇ ಹೇಳ್ಬೋದು. ನನ್ನ ಹೆಸರು ಚರಿತಾ ಅಂತ. ನಾನು ವೈಟ್ಫೀಲ್ಡಲ್ಲಿರೋದು. ವೈಟ್ಫೀಲ್ಡಿಂದ ಬಂದಿದ್ದೀನಿ. ನನ್ನ ಆ್ಯಕ್ಚುಲಿ ನೋ ವರ್ಡ್ಸ್ ಟು ಎಕ್ಸ್ಪ್ಲೇನ್. ಗುರೂಜಿ ಬಗ್ಗೆ ಹೇಳೋಕ್ಕೆ ವರ್ಡ್ಸೇ ಇಲ್ಲ ಆ್ಯಕ್ಚುಲಿ. ಬಟ್ ಹೇಳಬೇಕು, 1-2 ಮಾತಲ್ಲಿ ಹೇಳಿ ಮುಗಿಸ್ತೀನಿ. ತುಂಬ ನನಗೆ ಕಷ್ಟ ಇತ್ತು. ಆ್ಯಕ್ಚುಲಿ ನಾನು ಗುರೂಜಿನ ಫಾಲೋ ಮಾಡಿ 5 ಇಯರ್ಸ್ ಆಗ್ತಾಯಿದೆ. ನಾವು ತುಂಬ ರೆಮಿಡೀಸ್ ಮಾಡಿದ್ದೀನಿ. ರೆಮಿಡೀಸ್ ಹೇಳ್ತಾ ಹೋದ್ರೆ ಲಿಸ್ಟು ಪಾಡ್ಕಾಸ್ಟೇ ಸಾಕಾಗಲ್ಲ. 1-2-3 ಇದರಲ್ಲಿ ಅಂದರೆ ತುಂಬ ಹೆಲ್ಪ್ ಆಗಿದೆ ನನಗೆ ಗುರೂಜಿಯಿಂದ. ಅದನ್ನಂತೂ ನನಗೆ ಗುರೂಜಿ ಹೆಸರು ಬಂದರೆ ನಂಬಿಕೆನೇ. ಮೊದಲನೇ ಹೆಸರು ನಂಬಿಕೆ ಅಷ್ಟೇ. 2ನೇ ಮಾತು ಬರೋಲ್ಲ, 2ನೇ ಇದು ಹೋಗಲ್ಲ ಮೇಡಮ್. ಅಷ್ಟೇ. ನನಗೆ ತುಂಬಾ ಹೆಲ್ಪ್ ಆಗಿದೆ. ನಮ್ಮ ತಾಯಿಯವರು ಹೇಳಿದ್ದು ನಮಗೆ ಜೀತ್ ಮೀಡಿಯಾ ಎಷ್ಟು ವರ್ಷದಿಂದ ನೀವು ಗುರೂಜಿ ಫಾಲೋ ಮಾಡ್ತೀವಿ? 5 ವರ್ಷ. ಯಾಕೆ ಅನ್ನಿಸ್ತು ಫಾಲೋ ಮಾಡಬೇಕು ಅಂತ? ಯಾರ್ದಾರು ಮುಖಾಂತರ ತಿಳ್ಕೊಂಡ್ರ ಗುರುಗಳ ಬಗ್ಗೆ? ತಿಳ್ಕೊಂಡೆ ಮ್ಯಾಮ್. ನಮ್ಮ ತಾಯಿ ಯೂಟ್ಯೂಬಲ್ಲಿ ನೋಡ್ತಾ ಒಂದಿನ ನೋಡು, ಈ ಥರ ಗುರೂಜಿ ಹೇಳ್ತಾ ಇದ್ದಾರೆ,
ಸತ್ಯವಾದ ಮಾತು ನೀನು ನೋಡು ಅಂತ ಅಂದ್ರೆ ಅವ್ರು ಸುಮಾರು ವರ್ಷದಿಂದ ಫಾಲೋ ಇಲ್ಲ ಮಾಡ್ತಾ ಇದ್ರು. ನಮ್ಮ ತಾಯಿನೂ ಮೊದಲಿಗೆನೆ ಸೊ ನೋಡಿದ ದಿನಾನೇ ನಿಮಗೆ ದಿನಾನೇ ನಮ್ಗೆ ಅನ್ಸ್ತು. ಆಮೇಲೆ ಗುರುಜಿ ಒಂಥರ ಈ ಥರನೇ ನೋಡ್ಬೇಕಂದ್ರೆ ಒಂದಿನ ಬಾಡಿಗೆ ಮನೆಯಿಂದ ಸ್ವಂತ ಮನೆ ಕಟ್ಟೋದು ಒಂದು ಪಾಡ್ಕಾಸ್ಟ್ ಮಾಡಿದ್ರು, ಸತ್ನಂಜ ಹಾಕೋ ಬಗ್ಗೆ. ನಾವು ಅದೇ ನಂಬಿಕೆ ಇರಲಿ ನೋಡೋಣ, ನಮ್ಮ ಗುರುಜಿ ಹೇಳಿದಾರೆ ಅಲ್ವಾ ಅನ್ನೋದೊಂದು ನಂಬಿಕೆ ಇತ್ತು ನನಗೆ ಮಾಡೋಣ ಅಂತ. ನನ್ನ ಮಾಘ ಮಾಸದಲ್ಲಿ ಮಾಡಿದೆ. ಅಕ್ಷಯ ತೃತೀಯ ದಿನನೇ ನಾವು ಪಾಯ ಹಾಕಿದ್ವಿ. ನಾವು ಒಂದೇ ಫ್ಲೋರ್ ಕಟ್ಟಬೇಕಂತ ಇದ್ದಿತ್ತು, ಬಟ್ 5 ಫ್ಲೋರ್ ಕಟ್ಟಿದ್ದೀವಿ, 13 ಮನೆ ಕಟ್ಟಿದ್ದೀವಿ ಇವಾಗ. ಈ ಜೀತ್ ಮೀಡಿಯಾ ಜೊತೆಗೆ ಪ್ರಯಾಣ ಹೇಗೆ ಶುರುವಾಯಿತು? ಗುರುಗಳ ಜೊತೆಗೆ ಪ್ರಯಾಣ ಹೇಗೆ ಶುರುವಾಯಿತು? ಗುರುಗಳ ಜೊತೆಗೆ ಇದೇ ಆಗಿ ನಾವು ವಾಸ್ತು ವಿಸಿಟ್ಗೆ ಕರ್ಸಿದ್ವಿ ಗುರುಜಿನ. ಮನೆ ಇನ್ನೂ ಕಟ್ತಾ ಇದ್ವಿ ನಾವಿನ್ನೂ. ಓಕೆ. ಆವಾಗ ಗುರುಜಿನ ವಾಸ್ತು ವಿಸಿಟ್ಗೆ ಕರೆಸಿದ್ವಿ. ಆಮೇಲೆ ನಮಗೆ ಗುರುಜಿ ಬಂದು ಏನೇನು ಇದು ಮಾಡಬೇಕು ಆಲ್ಟ್ರೇಷನ್ ಏನೂ ಮಾಡಿಲ್ಲ. ಗುರುಜಿ ಈ ಥರ ಅಂತ ಇದು ನೋಡ್ಸಿದ್ರು. ನಾವು ಅದೇ ದಾರಿಯಲ್ಲಿ ನಡೆದ್ರಿ, ನಮ್ಗೆ ಒಳ್ಳೆಯದೇ ಆಯಿತು. ರಥಸಪ್ತಮಿ ದಿನ ಜನವರಿ 25ಗೆ ಓಪನ್ ಮಾಡಿದ್ವಿ. ಓಕೆ. ಇದು ಎಷ್ಟು ವರ್ಷಗಳ ಹಿಂದಿನ ಮಾತು? ಇದೇ ಮೊನ್ನೆ ರೀಸೆಂಟ್ ಜನವರಿಯಲ್ಲಿ ರಥಸಪ್ತಮಿಗೆ 2026ಕ್ಕೆ. ಓಕೆ ಓಕೆ. ಜನವರಿ 21ಗೆ ಏನೋ ರಥಸಪ್ತಮಿ ಬಂದಿದ್ದು, ಅವತ್ತೇ ನಾವು ಓಪನ್ ಮಾಡಿದ್ದು ಮನೆ. ಈ ಹಿಂದೆ ನೀವು ಇವತ್ತೆಲ್ಲ ನಿಮಗೆ ಚೆನ್ನಾಗಿದೆ, ಮನೆ ಆಗಿದೆ, ಎಲ್ಲ ನೀವು ಗುರುಗಳು ಹೇಳ್ದಂಗೆಲ್ಲ ಮಾಡಿದ್ದೀರಾ. ಈ ಹಿಂದೆ ಏನಿತ್ತಲ್ಲ ಜೀವನ, ಅದನ್ನ ನೋಡ್ತಾ ಹೋದ್ರೆ ಹೇಗೆ ನಿಮ್ಗೆ ಹೇಗೆ ಅನ್ನಿಸ್ತು, ಯಾಕೆ ಅನ್ನಿಸ್ತು ಅಂಥ ಪರಿಸ್ಥಿತಿ? ನನಗೆ ತುಂಬ ನೋವಾಗ್ತಿದೆ, ನಂಗೆ ಯಾರೋ ಒಬ್ರು ಗುರುಗಳು ಬೇಕು, ಅವ್ರ ಮಾರ್ಗದರ್ಶನ ಬೇಕು ಅಂತ ಅನ್ಸಿದ್ದು ಯಾವಾಗ ನೀವು ಗುರುಗಳನ್ನ ನೋಡಿ ಇವ್ರನ್ನೆಲ್ಲ ಫಾಲೋ ಮಾಡಬೇಕು ರೆಮಿಡೀಸ್ ಅಂತ ಅನ್ಸಿದ್ದು ಅಂತ? ನಾವು ರೆಮಿಡೀಸ್ ಸತ್ನಂಜಯಿಂದನೇ ಸ್ಟಾರ್ಟ್ ಮಾಡಿದ್ದು ಮ್ಯಾಮ್. ಆಮೇಲೆ ನನಗೆ ತುಂಬ ಭರವಸೆ ಆಯಿತು. ನನಗೆ ಅದಂತ ಆಗಿಲ್ಲ ತುಂಬಾ. ಆಮೇಲೆ ನನಗೆ ಚೇತರಿಕೆ ಆಯಿತು, ನನಗೆ ಮನಸ್ಸಿಗೆ ಸೊ ಒಂದ್ ರೆಮಿಡಿ ಫಸ್ಟ್ ಫಾಲೋ ಮಾಡಿದ್ರಿ. ಸೊ ಆಮೇಲೆ ಅದಕ್ಕೆ ನನಗೆ ಸಕ್ಸಸ್ ಕಂಡ್ಕೊಂಡ್ಬಿಟ್ರಿ ನಾವು. ಆಮೇಲೆ ನಿಮಗೆ ಅವಾಗ ಅನ್ನಿಸ್ತಾ ಅಂದ್ರೆ ಈ ರೆಮಿಡಿಯಿಂದಾನೇ ನನಗೆ ಇದಾಯ್ತು? ಹೌದು, ನನಗೆ ಆ ರೆಮಿಡಿಯಿಂದಾನೇ ಆಗಿದ್ದು. ಓಕೆ. ನಾನು ಆ ರೆಮಿಡಿಯಿಂದಾನೇ ನಾನು 100% ಶೋರ್ ಅಶ್ಯೂರೆನ್ಸ್. ಸೊ ಏನ್ ಸಮಸ್ಯೆ ಇತ್ತು, ಅದಕ್ಕೆ ಏನ್ ರೆಮಿಡಿ ನೀವು ಫಾಲೋ ಮಾಡಿದ್ರಿ? ಅದೇ ನಮ್ಮ ಮನೆ ಕಟ್ಟಬೇಕಾಗಿತ್ತು. ಆ್ಯಕ್ಚುಲಿ ನಾವು ಬಾಡಿಗೆ ಮನೆಯಲ್ಲಿದ್ವಿ. ನಮ್ಮ ದೊಡ್ಡಪ್ಪ ಅವರು ಅರ್ಧ ತೊಗೊಂಡಿದ್ರು, ಅವ್ರ ಭಾಗಕ್ಕೆ ಅವ್ರು ಬಂದಿದ್ದು ಅವ್ರು ತೊಗೊಂಡಿದ್ರು. ಇನ್ನು ಅರ್ಧ ಮನೆ ಆಲ್ಟ್ರೇಷನ್ನು ಮಾಡೋಕ್ಕಾಗ್ದಿರ ಅದೊಂಥರ ಹಿಂಸೆ ಅನಿಸ್ತಿತ್ತು. 2000 ಸ್ಕ್ವೇರ್ ಫೀಟಲ್ಲಿ ಇದ್ದಿದ್ದು ನಮ್ಮ ಮನೆ, ದೊಡ್ಡದೇನೇ ಹಳೆ ಮನೆ. ಒಂದು 100 ವರ್ಷನೇ ಆಗಿತ್ತು ಆ ಮನೆಗೆ, ನಮ್ಮ ತಾಯಿಯವ್ರು ಬೆಳೆದಿದ್ದ ಮನೆ. ಆ ಮನೇನ ಹೆಂಗೆ ಆಲ್ಟ್ರೇಷನ್ ಮಾಡೋದು, ನಾವು ಬಾಡಿಗೆ ಮನೇಲಿ ಇದ್ದೀರಲ್ಲ, ಅದನ್ನೇ ಆಲ್ಟ್ರೇಷನ್ ಮಾಡ್ಕೊಂಡು ಹೋಗೋಣ ಅಂತ ನಮ್ಮಮ್ಮ ಇದ್ರು. ನಾನು ಹೇಳಿದೆ ಇಲ್ಲಮ್ಮ ಬೇಡ, ನಾವು ಕಟ್ಟಲೇಬೇಕು, ಒಂದು ಫ್ಲೋರ್ ಆದರೂ ಕಟ್ಟೋಣ. ಅಂದರೆ ಚಿಕ್ಕದಾಗಿ ಮನೆ ಮುಂದೆನೇ ಪಾರ್ಕಿಂಗ್ ಇಟ್ಕೊಂಡು ಮನೆಯೇ ಕಟ್ಟೋಣ ಒಂದು. ಆಯಿತು ಅಂತ ನಮ್ಮ ತಾಯಿ ನನ್ನ ಮಾತಿಗೆ ಮರ್ಯಾದೆ ಕೊಟ್ಟರು. ಆಯಿತು ಹೋಗೋಣ. ಅವಾಗ ಗುರುಜಿ ಬೇರೆ ಅದೇ ಟೈಮ್ಗೆ ಈ ರೆಮಿಡಿ ಡಿಸ್ಕ್ಲೋಸ್ ಮಾಡಿದ್ರು. ಆವಾಗ ನಾನು ಸತ್ನಂಜ ಸಿಕ್ಕಿಲ್ಲ ನಮಗೆ, ನವಧಾನ್ಯ ಇಡ್ತಾರಲ್ವ ಅದನ್ನು ಪುಡಿ ಮಾಡಿ ಹಾಕಕ್ಕೆ ಹೇಳಿದ್ರು ಗುರುಜಿ. ಅರ್ಲಿ ಮರ ಸುತ್ತು ಹಾಕಿ 21 ಡೇಸ್ ನಾನು ಗುರುಜಿ ಹೆಂಗೆ ಹೇಳಿದ್ರು ಹಂಗೆ ಮಾಡಿದೆ. ಅದಾದ್ಮೇಲೆ ಅಕ್ಷಯ ತೃತೀಯಗೆ ನಾವು ಸ್ಟಾರ್ಟ್ ಮಾಡಿದ್ವಿ. ಮಾಘ ಮಾಸ ಬರೋದು ಫೆಬ್ರವರಿಯಲ್ಲಿ, ಮೇ ಅಲ್ಲೇ ನಾವು ಅಕ್ಷಯ ತೃತೀಯ ಹಾಕಿದ್ದು. ಯಾವ ವರ್ಷ ಶುರು? ಅದೇ ಅಕ್ಷಯ ತೃತೀಯಗೆ 2024 ಅಲ್ಲಿ ಶುರು ಮಾಡಿದ್ರಿ. ಗುರುಗಳವರು ಹೇಳ್ತಾ ಇದ್ರು, ಮನೆ ಇಲ್ಲ ಅಂತ ಹೇಳ್ಬಿಟ್ಟು ನಾವು ನೊಂದ್ಕೊಳ್ತಾ ಇದ್ವಿ, ಮನೆ ಕಟ್ಟಬೇಕು, ರಿನೋವೇಟ್ ಮಾಡೋಣ ಅಂತ ಹೋದ್ವಿ, ಬೇಡ ಸ್ವಂತದ್ದೇ ಮಾಡ್ಕೊಂಡ್ಬೇಡ ಎಲ್ಲ ತೆಗೆದ್ಬಿಟ್ಟು ಅಂತ ಹೇಳಿ ಅಂತ ಕೆಲವೊಂದು ರೆಮಿಡಿನ ಫಾಲೋ ಮಾಡಿದ್ವಿ ಅಂತ ಹೇಳಿ. ಆ ರೆಮಿಡಿ ಯಾವುದು, ಹೇಗೆ ಫಾಲೋ ಮಾಡೋದು ಅದನ್ನ ಅಂತ? ಹೌದು, ತುಂಬ ಇದು ಸೂಕ್ತ ವೇದಿಕೆ ಅನಿಸುತ್ತೆ. ಪಾಪ ಎಷ್ಟೋ ಜನ ಆ ವಿಡಿಯೋ ಸ್ಕಿಪ್ ಮಾಡ್ಕೊಂಡಿರ್ತಾರೆ. ಚರಿತಾ ಅವರ ಮುಖದಲ್ಲಿ ಸಂತೋಷ ಭಾವನೆ ಇದೆ, ಆನಂದ ಬಾಷ್ಪ ಇದೆ. ಯಾಕೆಂದರೆ ಒಂದು ಬಾಡಿಗೆ ಮನೆಯಿಂದ ಸ್ವಂತ ಮನೆಗೆ ಹೋದಾಗ ನಮ್ಮದೇ ಸೂರು, ಎಷ್ಟು ದಿನ ಬಾಡಿಗೆ ಕಟ್ಟಬೇಕು ಅನ್ನೋ ನೋವು, ಒಂದು ಸಂಕಟ, ಆತಂಕ ಎಲ್ಲನೂ ಇರುತ್ತೆ. ಅದು ಸ್ವಂತ ಮನೆಗೆ ಬಂದಾಗ ಅದ್ರದ್ದು ಮಾತಲ್ಲಿ ನಮಗೆ ವರ್ಡ್ಸಲ್ಲಿ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಅದನ್ನು ಖುಷಿಯನ್ನು ಮ್ಯಾಚ್ ಮಾಡೋಕ್ಕೆ ಎಷ್ಟೇ ದುಡ್ಡಿಟ್ಟರು ಆ ಖುಷಿಗೆ ಅದು ಮ್ಯಾಚ್ ಆಗೋದಿಲ್ಲ. ಖಂಡಿತ. ಅದಕ್ಕೆ ಎಷ್ಟೋ ನಮ್ಮ ವೀಕ್ಷಕರು ಭಕ್ತರು ಇವತ್ತು ಈ ವೇದಿಕೆಯಲ್ಲಿ ನೋಡ್ತಾ ಇದ್ದಾರೆ. ಫಸ್ಟ್ ಟೈಮ್ ವಿಡಿಯೋ ಸಿಕ್ಕಿದೆ. ಬಾಡಿಗೆ ಮನೆಯಿಂದ ಸ್ವಂತ ಮನೆಗೆ ಬರೋದಕ್ಕೆ ಒಂದು ಸತನಜ ಅಂತ ಹೇಳಿ ಒಂದು ರೆಮಿಡಿಯನ್ನು ಹೇಳಿದ್ದೆ, ಡಿಸ್ಕ್ಲೋಸ್ ಮಾಡಿದ್ದೆ. ಸುಮಾರು ಜನ ಬಾಡಿಗೆ ಮನೆಯಿಂದ ಸ್ವಂತ ಮನೆಗೆ ಕನಸು ನನಸು ಮಾಡ್ಕೊಂಡು ಬಂದರು. ಅದರಲ್ಲೂ ಕೂಡ ಹ್ಯಾಪಿಯಾಗಿ ಇವತ್ತು ಚರಿತೆ ಅವರು ನಮ್ಮ ಜೊತೆಗಿದ್ದಾರೆ. ಅದನ್ನು ರೆಮಿಡಿ ಮಾಡುವಂತಹ ವಿಧಾನ ಹೇಳ್ತೀನಿ. ಸುಮಾರು 21 ದಿನ ಏನು ಮಾಡಬೇಕು ಅಂದರೆ ಸತನಜ ಅಂತ ಪುಡಿ ಸಿಗುತ್ತೆ ಗ್ರಾಸರಿ ಸ್ಟೋರ್, ಕಿರಾಣಿ ಅಂಗಡಿಯಲ್ಲಿ. ಅಕಸ್ಮಾತ್ ಸಿಗಲಿಲ್ಲ ಅಂತಂದರೆ ನವಧಾನ್ಯಗಳನ್ನು ತರಿತರಿಯಾಗಿ ನಾವು ಮಿಕ್ಸಿ ಮಾಡಿ ಇಟ್ಕೋಬೇಕಾಗತ್ತೆ. ಶುದ್ಧವಾಗಿ ತೊಳೆದು ನಾವು ಮಡಿಯಿಂದ ಎಲ್ಲ ಮಾಡ್ಕೋಬೇಕು. ಅದನ್ನು ಪೌಡ್ರ್ ಮಾಡಿ ಇಟ್ಕೊಂಡಾಗ ಒಂದೇ ಒಂದು ಬೊಗ್ಸೆ ಪ್ರತಿದಿನ ಬೆಳಗ್ಗೆ 6 ರಿಂದ 9 ಗಂಟೆ ಒಳಗಡೆ, ಅರ್ಲಿ ಮಾರ್ನಿಂಗ್ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನಗಿನ ಮಾಡ್ಕೊಂಡು ಇನ್ನೇನು ಸೂರ್ಯ ಉದಯ ಆಗ್ತಾ ಇದೆ ಅಂತ ಕಾಯ್ತಾ ಇದ್ದು, ಸೂರ್ಯ ಉದಯ ಆದ ತಕ್ಷಣ ಅರಳಿ ಮರದ ಕೆಳಗಡೆ ಬಂದು ಆ ಮುಷ್ಟಿ ಸತನಜಾವನ್ನು ನಾವು ಈ ಥರ ಚೆಲ್ತಾ ಬರಬೇಕು ಆ ಅರಳಿ ಮರದ ಸುತ್ತ.
21 ಪ್ರದಕ್ಷಿಣೆ ಹಾಕ್ತಾ ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ. ಆ ಮಂತ್ರವನ್ನ ಹೇಳ್ತಾ 21 ಸರಿ 21 ದಿನ ಮಾಡಬೇಕು. 21 ಪ್ರದಕ್ಷಿಣೆ ಹಾಕೋಷ್ಟರಲ್ಲೇ ಈ ಮುಷ್ಟಿಯಲ್ಲಿರುವ ಸತನಜ ಅಥವಾ ನವಧಾನ್ಯದ ಪೌಡ್ರ್ ಎಲ್ಲ ಕೆಳಗಡೆ ಬಿದ್ದಿರಬೇಕು. ಕೆಳಗಡೆ ಕೂತ್ಕೊಂಡು ಪ್ರಾರ್ಥನೆ ಮಾಡಬೇಕು, ನನಗೊಂದು ಸ್ವಂತ ಸೂರು ಆಗಬೇಕು ಅಂತ ಹೇಳಿ, ಮನೆ ಆಗಬೇಕು ಅಂತ. ಯಾಕೆ ಅಂತಂದರೆ ಅರಳಿ ಮರದಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರ ಜೊತೆಗೆ ಶನಿ ಭಗವಾನರು ಜೊತೆಗೆ ನಮ್ಮ ಪೂರ್ವಜರು ಇರುವಂಥದ್ದು. ಹಾಗಾಗಿ ಆ 5 ದೈವಗಳಿಗೆ, ಯಾಕೆಂದರೆ ಇವಾಗ ನಮ್ಮ ಪೂರ್ವಜರನ್ನು ಕೂಡ ಅವರು ದೇವತೆಗಳಿಗೆ ಈಕ್ವಲ್ ಅಂತ ಹೇಳ್ತಾರೆ. ಗತಿಸಿ ಹೋದಂಥ ಪೂರ್ವಜರು ಕೂಡ ಆ ಒಂದು ಈಕ್ವಲ್ ಕೇಡ್ರಲ್ಲೇ ಬರ್ತಾರೆ. ಹಾಗಾಗಿ ಮೊದಲು ಭಗವಂತ ಏನು ಹೇಳುವಂಥದ್ದು ಅಂತಂದರೆ, ನಿಮ್ಮ ಪೂರ್ವಜರನ್ನ ತೃಪ್ತಿಪಡಿಸಿ ಅವರು ನನಗೆ ಹೇಳಬೇಕು, ಆಯಿತು ನನ್ನನ್ನು ಚೆನ್ನಾಗಿರು ಸಂತೃಪ್ತಿ ಪಡಿಸಿದ್ದಾರೆ ಅಂದಮೇಲೆ ನಾನು ಆಶೀರ್ವಾದ ಮಾಡ್ತೀನಿ ಅಂತ ಹೇಳ್ತಾರೆ ನೋಡಿ. ಪಿತೃದೋಷ ಅಂತೇಳಿ ಅರಳಿ ಮರದಲ್ಲಿ ಆ ಎಲ್ಲ 5 ದೈವಗಳಿರೋದ್ರಿಂದ ಸತನಜಾವನ್ನು 21 ದಿವಸ 21 ಪ್ರದಕ್ಷಿಣೆ ಹಾಕಿ ಕೆಳಗಡೆ ಕೂತ್ಕೊಂಡು ಮತ್ತೆ 21 ಸಲ ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರ ಹೇಳಿ ಅಫರ್ಮೇಷನ್ ಮಾಡಿಕೊಂಡು ಮನೆಗೆ ಬರಬೇಕು. ಆಮೇಲೆ ಕೊನೆ ದಿನ ಏನು ಮಾಡಬೇಕು ಅಂದರೆ, ಈ ಕೊಬ್ಬರಿ ಇರುತ್ತಲ್ಲ ಅದನ್ನು ನಾವು ಒಣ ಕೊಬ್ಬರಿ ಅಂತ ಹೇಳ್ತೀವಿ. ಅದನ್ನು 2 ಭಾಗದಲ್ಲಿ ನಾವು ಕಟ್ ಮಾಡ್ಕೋಬೇಕು. ಅದರ ಒಳಗಡೆ ಸತನಜ ಮತ್ತು ಬೆಲ್ಲ ಎಲ್ಲವನ್ನು ಸಮಾನಾಂತರವಾಗಿ ತುಂಬಿ ಅದನ್ನು ನೆಲ ಏನಿರುತ್ತೆ ಅರಳಿ ಮರದ ಕೆಳಗಡೆ, ಅದರ ಕೆಳಗಡೆ ಹೂತು ಹಾಕಬೇಕು. ಅಂದರೆ ಮೇಲ್ಭಾಗ ಕಾಣ್ತಾ ಇರಬೇಕು. ಅದರಲ್ಲಿ ಅರ್ಧ ಭಾಗ ಎರಡು ಕೊಬ್ಬರಿ, ಒಣ ಕೊಬ್ಬರಿ 2 ಹೋಳುಗಳನ್ನು ಆ ಇರುವೆ ಆಗಿರಬಹುದು, ಇತರ ಪಕ್ಷಿ ಪ್ರಾಣಿಗಳು ಅದನ್ನು ಬಂದು ಅದನ್ನು ಸ್ವೀಕಾರ ಮಾಡುತ್ತಲ್ಲ, ಅಲ್ಲಿಗೆ ಅವ್ರಿಗೆ ಸ್ವಂತ ಮನೆಗೆ ಹೋಗೋದಕ್ಕೆ ಅಪ್ಪಣೆ, ಅಲ್ಲಿಗೆ ಅದು ಪರ್ಮಿಷನ್ ಇಮಿಡಿಯೇಟ್ಲಿ ಕ್ಲಿಯರ್ ಆಗುತ್ತೆ. ಅದ್ಭುತ ಬೊಂಬಾಟಿ. ಸೊ ಈ ಒಂದು ರೆಮಿಡಿಯನ್ನ ಅವ್ರು ಫಾಲೋ ಮಾಡಿದ್ರು. ಇನ್ನೊಂದು ಅರ್ಧ ಭಾಗನ ಅವತ್ತು ಸ್ವೀಟ್ ಮಾಡಕ್ ಹೇಳಿದ್ರು. ಅವತ್ತೇ ಅದನ್ನ ಸ್ವೀಟ್ ಮಾಡಿ ಅವತ್ತೇ ಇದು ಮಾಡಿದ್ರು ನಮ್ಮ ಮನುಷ್ಯ. ಓಕೆ, ಅವತ್ತೇ ನೀವು ಆದ್ರೆ ಅಡಿಪಾಯ ಹಾಕಿದ್ರ? ಹಸು ಬಂದಿತ್ತು ಬೇರೆ, ಇನ್ನು ಮಿಕ್ಕಿತ್ತು ನನ್ನ ಕೈಯಲ್ಲಿ ಇತ್ತಿದ್ದು ಸತ್ನಾಂಜನ ಬರೀ ಹಸು ಇಲ್ಲಿ ಹಸ್ತಾ ಇದು ಮಾಡಿ ತಿಂದಿತ್ತು ಹಸುನು. ಸೊ ಇವಾಗ ನಾವು ಒಂದು ಸ್ವಂತ ಮನೆ ಮಾಡ್ಕೋಬೇಕು ಅಂತಂದ್ರೆ ಅದಕ್ಕೆ ಹಲವಾರು ಅಡೆತಡೆಗಳು ಬರುತ್ತೆ. ಫೈನಾನ್ಸ್ ಆಗಿರ್ಬೋದು, ಭೂಮಿ ವಿಷಯಕ್ಕಾಗಿರ್ಬೋದು, ಸುಮಾರು ತೊಂದರೆಗಳನ್ನು ಅನ್ಬೋದು. ಸೊ ಆ ಥರದ್ದೆಲ್ಲ ಸಮಸ್ಯೆಗಳನ್ನು ನೀವು ಅನುಭವಿಸಿದ್ರಿ ಹಾಗಾದ್ರೆ? ಬಂದಿತ್ತು ಎಲ್ಲ ಸ್ಟಾರ್ಟಿಂಗಲ್ಲಿ ಎಲ್ಲ ಆಗಿತ್ತು. ಬಟ್ ಇದು ನಮಗೆ ಇದೇ ಒಂದು ದಾರಿ ಮಾಡಿಕೊಟ್ಟಿತ್ತು ನಮಗೆ. ಬೋರ್ ಹಾಕೋಕ್ಕೆ ಮುಂಚೆ ಅವರು ಪಕ್ಕದ ಮನೆ ಸ್ವಲ್ಪ ಕಿರಿಕಿರಿ ಮಾಡಿದ್ರು. ಆ ಥರ ಏನೋ ಒಂದು ಆಗಿದ್ದೆಲ್ಲ ಅದರ ಒಳ್ಳೇದಕ್ಕೆ ನಮಗೆ. ಮತ್ತು ದೇವ್ರ ಮೂಲೆಯಲ್ಲೇ ಬಂತು ಬೋರ್. ಆ್ಯಕ್ಚುಲಿ ದೇವ್ರ ಮೂಲೆಯಲ್ಲೇ ಹಾಕ್ಬೇಕಂತಾರಲ್ವ, ಅದೆಲ್ಲ ಆಯಿತು ನಮಗೆ. ಎಲ್ಲ ನಮ್ಮ ಗುರೂಜಿ ಅನುಗ್ರಹ, ಅವ್ರ ರೆಮಿಡಿನೇ ಕಾರಣ. ತುಂಬ ಮಾಡ್ಕೊಂಡಿದ್ದೀನಿ. ಯೂನಿವರ್ಸಲ್ ರೆಮಿಡಿನೂ ಮೊನ್ನೆ ರೀಸೆಂಟಾಗಿ ಹೇಳಿದರು, 1-2 ತಿಂಗಳ ಮುಂಚೆ ಅನಿಸುತ್ತೆ. ಅದು ಹಂಗೆ 41 ದಿನ ಅನುಷ್ಠಾನ ಮಾಡೋಕ್ಕೆ ಹೇಳಿದ್ರು. ನಾನು 3 ದಿನ ಮಾಡಿದ್ರೆ ನನಗೆ 2 ದಿನದಲ್ಲಿ ರಿಸಲ್ಟ್ ಸಿಕ್ಕಿತ್ತು. ನನಗೆ ಅದು ತುಂಬ ಖುಷಿ ಇದೆ. ಅದು ನನ್ನ ಮಗನ ಅಡ್ಮಿಷನ್ ಪ್ರಕಾರ ಅನ್ವಯಿಸುವಾಗೇನೆ ತುಂಬಾ ನನಗೆ ಹೆಲ್ಪ್ಫುಲ್ ಆಯಿತು. ಅಡೆಚರಣೆ ಬಂತು, ಬಟ್ ನಾನೆಲ್ಲ ದಾಟ್ಕೊಂಡು ಬಂದ್ವಿ. ನಮ್ಗೆ ಎಷ್ಟು ಜನ ಇದ್ದೀರಾ ನೀವು ಮನೆಯಲ್ಲಿ? ನಾನು ನಮ್ಮ ತಾಯಿ ಅವರು ವೈಟ್ ಫೀಲ್ಡಲ್ಲಿರೋದು ಮ್ಯಾಮ್. ನಾವು ನಮ್ಮ ಬನಸ್ವಾಡಿಯಲ್ಲಿರೋದು. ನನ್ನ ಮದುವೆ ಆಗಿರೋದು ಬನಸ್ವಾಡಿಗೇನೆ. ಓಕೆ, ನಾವು 4 ಜನ ಇದ್ವಿ, ಇವಾಗ 3 ಜನ ಇದ್ದೀವಿ. ನನ್ನ ಮಗ. ಸೊ ಇವಾಗ ನೀವು ಅಮ್ಮನ ಮನೆ ಕಟ್ಸೋದಕ್ಕೆ ಮಾಡಿದ್ದು ರೆಮಿಡಿ. ಓಕೆ. ಸೊ ಇನ್ನು ನಿಮ್ಮ ಮನೆ ಕಟ್ಟೋದನ್ನ ಬಿಟ್ಟು ಈಗ ನಿಮ್ಮ ಫ್ಯಾಮಿಲಿನಲ್ಲಿ, ನಿಮ್ಮ ಗಂಡನ ಮನೆಯಲ್ಲಿ, ಸೊ ಅಲ್ಲೂ ಕೂಡ ಸಮಸ್ಯೆಗಳನ್ನ ಎದುರಿಸಿದಂಥ ಪರಿಸ್ಥಿತಿ ಇತ್ತಾ? ಇದೆ ಮ್ಯಾಮ್, ಇತ್ತು. ಆಮೇಲೆ ಲಾಸ್ಟ್ ಇಯರ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಗುರೂಜಿ ಶ್ರೀಚಕ್ರ ನಮಗೆ ಬೇಕು ಅಂತ ನಾವು ಆರ್ಡರ್ ಮಾಡಿದ್ವಿ. ಸ್ವತಃ ಗುರೂಜಿನೇ ಇದು ಮಾಡಿಕೊಟ್ರು. ನಮಗೆ ತುಂಬ ಶತ್ರುಗಳು ಇದ್ದಾರೆ. ಅದು ಯೂನಿವರ್ಸ್ಗೆ ರಾಂಗ್ ಅಫರ್ಮೇಷನ್ ಮಾಡಲ್ಲ ನಾನು. ಇದ್ದರೂ ಆದರೆ ಈ ಶ್ರೀಚಕ್ರ ಬಂದಮೇಲೆ ನಮ್ಮ ಮನೇಲಿ ಅದೇ ಒಂಥರ ಪ್ರೊಟೆಕ್ಟರ್ ಥರ ನಮಗೆ ಪ್ರೊಟೆಕ್ಟ್ ಮಾಡ್ತಾಯಿದೆ. ಯಾರೆಷ್ಟೇ ಕಿತಾಪತಿ ಮಾಡಿದ್ರೆ ಅದು ನಮ್ಗೆ ಆಗ್ತಾಯಿಲ್ಲ, ಟಚ್ ಆಗ್ತಾಯಿಲ್ಲ ನಮಗೆ. ಅದಾಗೋದು ಇಲ್ಲ, ಟಚ್ ಮಾಡೋದಕ್ಕೆ ಶ್ರೀಚಕ್ರ ಬಿಡೋದು ಇಲ್ಲ ನಮಗೆ. ಇಲ್ಲಾಂದರೆ ನಮ್ಮ ಗುರೂಜಿಯವರ ಆಶೀರ್ವಾದ ಬಿಡೋದು ಇಲ್ಲ. ಆ ಥರ ಮಾಡ್ತಾಯಿದ್ದಾರೆ. ತುಂಬ ಇದು ಮಾಡಿದ್ದೀನಿ ನಾನು. ಪೌರ್ಣಮಿ ದಿನ ನಿಂಬೆಹಣ್ಣು ಅದು ಇದರಲ್ಲಿ ಇಟ್ಟಿದ್ದೆ ಗ್ಲಾಸಲ್ಲಿ. ಅದು ಸಡನ್ನಾಗಿ ಅದು ಬೆಳಗ್ಗೆ ಕೆಳಗಡೆ ಹೋಗಿದ್ದು. ಜಯ ವಿಜಯ ಬರೆಯೋಕ್ಕೆ ಹೇಳ್ತಾರೆ. ಜಯ ವಿಜಯ ಬರೆದ್ರೇ ಅದು ಇಮಿಡಿಯೇಟಾಗಿ ಮೇಲೆ ಬಂದಿತ್ತು. ಇವಾಗ ನಾವು ಹೆಣ್ಮಕ್ಳೆಲ್ಲ ಹೇಗೆ ಅಂದ್ರೆ, ಈಗ ಕೇಳ್ದಂಗೆ ಮಾಡೋವಂಥ ಟೈಮಲ್ಲಿ ನಾವೊಂದು ಸ್ವಲ್ಪ ಭಾವನಾ ಜೀವಿಗಳು, ಹೆಚ್ಚಾಗಿ ದೇವ್ರು, ದಿಂಡ್ರು, ಪುನಸ್ಕಾರ, ಪೂಜೆ ಈ ಥರದನ್ನೆಲ್ಲ ಮಾಡ್ತೀವಿ. ಆದ್ರೆ ಗಂಡಸರು ನಂಬ್ತಾರೆ, ಇಲ್ಲ ಅಂತ ಹೇಳಲ್ಲ, ಬಟ್ ತುಂಬಾ ವಿರಳ. ಈಗ ಹೆಂಡತಿ ಏನೋ ಮಾಡ್ತಾ ಇದ್ದಾಳೆ, ಮನೆಗೆ ಒಳ್ಳೇದಾಗ್ಲಿ ಅಂತ ಮಾಡ್ತಾ ಇದ್ದಾಳೆ ಬಿಡು ಅಂತ, ಅದನ್ನ ಅಡ್ಡ ಹಾಕೋರು ಇರ್ತಾರೆ. ಇದನ್ನೆಲ್ಲ ಏನಕ್ ಮಾಡ್ತೀಯಾ, ಏನಕ್ ತಲೆ ಕೆಡಿಸ್ಕೋತೀಯಾ, ಬಿಡು ದೇವ್ರ ಇಟ್ಟಂಗ ಆಗತ್ತೆ, ಈ ಥರದ್ದೆಲ್ಲ. ಹಂಗೂ ಆಗಿದ್ಯಾ ಅಂತ? ಹೌದು, ಆಗಿದೆ ಮ್ಯಾಮ್. ನಮ್ಮ ಯಜಮಾನ್ರು ಅಪೋಸ್ ಮಾಡ್ತಾ ಇದ್ರು, ತುಂಬಾ ಅಪೋಸ್ ಮಾಡ್ತಾಯಿದ್ರು. ಮತ್ತು ರೀಸೆಂಟಾಗಿ ಗುರೂಜಿ ಒಂದು ಮನೇಲಿ ಜಗಳ ಕಿರಿಕಿರಿ ಆಗಬಾರ್ದಂದ್ರೆ ಚಕ್ಕೆ ಪೌಡರ್ ಇಡೋದು ಒಂದು ರೆಮಿಡಿ ಹೇಳಿದರು. ಅದನ್ನಿಟ್ಟು ನಾನು ಗೆದ್ದಿದ್ದೀನಿ ಅದರಲ್ಲೂ.
ಏನರಲ್ಲೂ ಸೋತಿಲ್ಲ. ಆದರೆ ತುಂಬ ಪವರ್ಫುಲ್ ರೆಮಿಡೀಸ್. ನಂಬುದ್ರಾ ಹೋಗ್ಲಿ, ಅದಾದ್ಮೇಲೆ ನಿಮ್ಮ ಮನೆಯವ್ರು ನಂಬುದ್ರಾ? ನಂಬಿಕೆ ಬರ್ತಾ ಇದೆ ಸ್ಲೋ ಆಗಿ, ಒಂದೇ ಸತಿ ಇಲ್ಲ, ಬಟ್ ಸ್ಲೋ ಆಗಿ ಕಾಮ್ ಡೌನ್ ಆಗ್ತಾ ಇದ್ದಾರೆ. ಅದು ಮಾಡೇ ಮಾಡ್ತೀನಿ. ಮತ್ತು ದಂಪತಿಯಲ್ಲಿ ಜಗಳ ಇದ್ದರೆ ಇನ್ನೊಂದು ರೆಮಿಡಿ ಹೇಳಿದರು ಪಾಡ್ಕಾಸ್ಟಲ್ಲೇ ನೆನೆ. ಎಲ್ಲ ಮುಗಿದ್ಮೇಲೆ ರಾತ್ರಿ ಕರ್ಪೂರ, ಕ್ಯಾಂಫರ್ ಮತ್ತು ಲವಂಗ, ಅದು ಕ್ಲೋವ್ದು, ಅದು 6 ಬರ್ನ್ ಮಾಡಿ ಮನೆಯೆಲ್ಲ ನೋಡಿಸಿ ಮಲ್ಕೊಬೇಕಂಥದ್ದು. ಅದರಲ್ಲಿ ನಾನು ಜಯ ಕಂಡಿದ್ದೀನಿ. ತುಂಬಾನೇ ಇದೆ, ಹೇಳಕ್ ಹೋದ್ರೆ ಅದೇ ಹೇಳಿ. ನಾವು ಎಷ್ಟೇ ಸ್ಟ್ರಾಂಗ್ ಇರ್ತೀವಿ ಅಂದರೆ ಆಬ್ವಿಯಸ್ಲಿ ಗಂಡಂದ್ರ ಸಪೋರ್ಟ್ ಇರಲೇಬೇಕು. ನಾನೀಗ ಒಂದು ಮನೆ ಕಟ್ತೀನಿ ಅಂತ ನಿರ್ಧಾರಕ್ಕೆ ಬರ್ತಿದ್ದೀನಿ, ನನ್ನ ತಾಯಿಗೆ ಸಪೋರ್ಟ್ ಮಾಡ್ತೀನಿ ಅಂತಂದರೆ ನಮ್ಮ ಗಂಡಂದ್ರು ನಮಗೆ ಸಪೋರ್ಟಿಗೆ ನಿಂತ್ಕೋಬೇಕು. ಆ ಥರದ ಸಪೋರ್ಟ್ ನಿಮ್ಮ ಗಂಡನ ಕಡೆಯಿಂದ ಸಿಗ್ತಾ ಈ ಸಂದರ್ಭ? ಸಿಗ್ತಾ ಇಲ್ಲ ಮ್ಯಾಮ್, ಬಟ್ ಆದರೆ ಸಿಕ್ಕಂಗೆ ಮಾಡ್ಕೊತಾ ಇದ್ದೀನಿ, ಮಾಡೇ ಮಾಡ್ತೀನಿ. ಜಯ ಖಂಡಿತ ನಾನು ಗೆದ್ದೆ ಗೆಲ್ತೀನಿ. ಓಕೆ, ನಿಮ್ಮ ಪ್ರಯತ್ನ ಇಲ್ಲ. ಸೊ ಈ ಒಂದು ಧೈರ್ಯ ಇದೆಯಲ್ಲ, ಈ ಧೈರ್ಯ ಮುಂಚೆನೂ ಇತ್ತ ಅಥವಾ ಗುರುಗಳನ್ನ ಇತ್ತು? ಇರಲಿಲ್ಲ, ಅಷ್ಟೊಂದು ಧೈರ್ಯ ಇರಲಿಲ್ಲ. ಆ್ಯಕ್ಚುಲಿ ಗುರೂಜಿ ಯಾವಾಗ ಹೇಳ್ತಾ ಇರ್ತಾರೆ ಮೇಷ ರಾಶಿಯವರು ಅಂತ, ನಾನು ಅದಕ್ಕೆ ಏನು ಪಣ ತೊಟ್ಟರು ಬಿಡಲ್ಲ, ಬಿಡೋ ಎಣ್ಣೆ ಅಲ್ಲ ನಾನು. ಅದು ಗುರೂಜಿ ಬಂದು ನಮ್ಮ ಮನೆಗೆ ನಮಗೆ ತುಂಬ ಹೆಲ್ತ್ ಆಗಿ ತುಂಬ ಅನುಭವಿಸ್ತಾ ಇದ್ದೆ ಮ್ಯಾಮ್. ನಾನು ಅಮಾವಾಸ್ಯೆ ಪೌರ್ಣಮಿ ಬಂದರೆ ಕೋಪ ಬರೋದು ಆ ಥರ ಎಲ್ಲ ಇದಾಗ್ತಾಯಿತ್ತು. ಗುರೂಜಿ ಕೈಯಲ್ಲಿ ತೀರ್ಥ ಪ್ರೋಕ್ಷಣೆ ಮಾಡಿಸ್ಕೊಂಡಿದ್ದೀನಿ ನಾನು. ಆಮೇಲೆ ತುಂಬ ಇದು ಮಾಡ್ಕೊಂಡಿದ್ದೀನಿ. ತುಂಬ ಒಳ್ಳೆಯದಾಗಿದೆ ನನಗೆ. ನಿಮ್ಗೆ ಅವಾಗ ಇವಾಗ ಕಂಪೇರ್ ಮಾಡಿದ್ರೆ ನಾನು ಅವಾಗಲೇ ನೋಡಿದೆ, ತುಂಬ ಭಾವುಕರಾದ್ರಿ ನೀವು ಕೆಲವೊಂದು ಸಂದರ್ಭದಲ್ಲಿ. ಒಂದು ಮನೆ ಅಂದ ತಕ್ಷಣ ಎಮೋಷನ್, ಅದು ತಾಯಿ ಮನೆ, ಪೂರ್ವಜರ ಮನೆ ಅಂತಂದ್ರೆ ಅದೊಂಥರ ಎಮೋಷನ್. ಸೊ ಅದನ್ನ ನಾವು ಅದನ್ನ ನಿಂತು ಏನೇ ಬಂದರೂ ಸಾಧಿಸಿ ನಾವು ಅದನ್ನ ಕಟ್ಟಿಸ್ತೀವಿ, ಮಾಡ್ತೀವಿ. ಬಂದಿದ್ದ ಸಮಸ್ಯೆಗಳು ಬರಲಿ ಅಂತಂದ್ರೆ ಅದು ಸುಮ್ಮನೆ ಆಗಲ್ಲ, ಅದಕ್ಕೊಂದು ದೈವಾನುಗ್ರಹ ಇರಲೇಬೇಕು, ಹಿರಿಯರ ಒಂದು ಆಶೀರ್ವಾದ ಇರಲೇಬೇಕಾಗತ್ತೆ. ಸೊ ಆ ಸಂದರ್ಭದಲ್ಲಿ ಎದುರಿಸಿದಂಥ ಸಮಸ್ಯೆಗಳು, ಆಗ ಗುರುಗಳು ನೀಡಿದಂತಹ ಮಾರ್ಗದರ್ಶನ ಯಾವುದಿತ್ತು? ಅವ್ರನ್ನ ಫಸ್ಟ್ ಮೀಟ್ ಮಾಡಿದಾಗ ಹೇಗಿತ್ತು ನಿಮ್ಮ ಒಂದು ಮನಸ್ಥಿತಿ ಅಂತ? ಗುರುಜಿ ಬಂದಾಗ ನಮಗೆ ಒಂಥರ ತುಂಬ ಸಂತೋಷ ಆಯಿತು ಮ್ಯಾಮ್. ಅರವಿಂದ್ ಸರ್ ಮತ್ತು ಗುರುಜಿ ಇಬ್ಬರು ಬಂದಿದ್ದರು, ವಾಸ್ತು ವಿಸಿಟ್ಗೆ ಅಂತ ಬಂದರು. ಬಟ್ ಅವಾಗ ನಮ್ಮ ಕಷ್ಟ ಎಲ್ಲ ಹೇಳ್ಕೊಂಡಾಗ ಗುರೂಜಿ ಇದು ಮಾಡಿಕೊಟ್ರು, ಶ್ರೀಚಕ್ರ ಎಲ್ಲ ಬುಕ್ ಮಾಡಿಕೊಂಡ್ರಿ. ನಮ್ಮ ತಾಯಿ ಏನೇ ಆರ್ಡ್ರ್ ಮಾಡಿದ್ರು ಡಬಲ್ ಆಫರು. ಅವ್ರಿಗೆ ಆರ್ಡ್ರ್ ಮಾಡಿದ್ರೆ ನನಗೆ ಆರ್ಡ್ರ್ ಮಾಡ್ಕೊತಾರೆ. ನನ್ನ ಮಗಳಿಗೂ ಚೆನ್ನಾಗಾಗಲಿ, ನನ್ನ ಮಗಳು ಚೆನ್ನಾಗಿರಲಿ ಅನ್ನೋ ಒಂದು ಇದು ನಮ್ಮಮ್ಮಗೆ. ಅದೆಲ್ಲರಿಗೂ ಮಾಡ್ತಾರೆ, ಅದೇ ಅವರು ಕೆಲವ್ರು ನಮ್ಮ ತಾಯಿನ ಅರ್ಥ ಮಾಡ್ಕೊಳೋದಿಲ್ಲ ಅಷ್ಟೇ. ಅಂದ್ರೆ ಮಕ್ಕಳ ಮೇಲೆ ಒಂದು ಸ್ವಲ್ಪ ಮಮತೆ ಜಾಸ್ತಿ, ಹೆಣ್ಣು ಮಕ್ಕಳು ಅದರಲ್ಲೂ. ಹೌದು, ನಾನು ಅದು ನಮ್ಮ ತಾಯಿಯಾಗಿ ನಾನು ಪಡೆಯೋದಕ್ಕೆ ತುಂಬ ಹೆಮ್ಮೆ ಅನ್ಸುತ್ತೆ ನನಗೆ. ನೀವು ಕೂಡ ಥರ ತಾಯಿ ಸಿಕ್ಕಲ್ಲ ಅಂತಲೇ ಹೇಳ್ತೀನಿ ನಾನು. ತುಂಬಾ ಸಪೋರ್ಟ್ ಮಾಡ್ತಾರೆ, ತುಂಬಾ. ಕೆಲವ್ರು ಹೇಳ್ತಾರಲ್ವ ಮ್ಯಾಮ್, ಗಂಡನ ಮದುವೆ ಆದೋದ್ಮೇಲೆ ನೀನು ಇಷ್ಟ ಏನಾರು ಮಾಡ್ಕೊ, ನಮ್ಮ ಕೈಲೇನಿಲ್ಲ ಅಂತ. ಆದರೆ ನಮ್ಮ ತಾಯಿ ಇವತ್ತವರೆಗೂ ಯಾವತ್ತೂ ಆ ಮಾತೇ ಹೇಳಿಲ್ಲ ಮ್ಯಾಮ್. ಇನ್ನೂ ನಮ್ಮ ತಂದೆ ಹೇಳಿದ್ದಾರೆ. ಆಮೇಲೆ ಗುರೂಜಿ ಬಂದು ಶ್ರೀಚಕ್ರ ಎಲ್ಲ ಕೊಟ್ಟು ಇದು ಮಾಡಿಕೊಟ್ರು. ವರಮಹಾಲಕ್ಷ್ಮಿ ಹಬ್ಬಕ್ಕೇ ತೊಗೊಂಡೋದೆ. ಈ ಸತಿ ವರಮಹಾಲಕ್ಷ್ಮಿ ಹಬ್ಬ ಒಂದು ಹೊಸ ಫ್ಲ್ಯಾಟಲ್ಲೇ ಮಾಡಬೇಕಂತ ಈ ಅನುಷ್ಠಾನ ಮಾಡಿದ್ದೀನಿ. ನೋಡೋಣ, ಯೂನಿವರ್ಸ್ ಪವರು ಡೆಫಿನೆಟ್ಲಿ ಆಗೇ ಆಗುತ್ತೆ. ಸೊ ಜಾಕ್ಪಾಟ್ ಮೇಲೆ ಆಗುತ್ತೆ ಅಂತ ನಾನು ಅವ್ರ ಅಪೋಸಿಟ್ಗೆ ಇದ್ದಾರೆ. ಬಟ್ ನನ್ನ ನಂಬಿಕೆ ನಾನು ಕಟ್ಕೊಂಡಿಲ್ಲ. ಯೂನಿವರ್ಸ್ ಆಗಿ ನಮ್ಮ ಗುರೂಜಿ 3 ದಿನ ಹಿಂದೆ ಒಂದು ಮಾತು ಹೇಳಿದ್ರು, ಪಾಸಿಟಿವ್ ಆಗೇ ತಿಳ್ಕೊಳ್ರಿ, ನನ್ನ ಫಾಲೋವರ್ಸ್ ಯಾರಿದ್ದೀರಾ ನೆಗೆಟಿವ್ ಆಗಿ ಮಾತಾಡೋದು ಬಿಟ್ಬಿಡಿ, ಪಾಸಿಟಿವ್ ಆಗೇ ವೈಬ್ರೇಷನ್ಸ್ ಇಟ್ಕೊಳ್ಳಿ ಅಂತ. ಅದನ್ನು ಇನ್ನೂ ನನಗೆ ರೆಕ್ಕೆಗೆ ನೀರು ಹಾಕ್ದಂಗೆ ಆಗಿದೆ. ಇನ್ನೂ ಜಾಸ್ತಿ ಉಲ್ಲಾಸ, ಹುಮ್ಮಸ್ಸು ಎಲ್ಲ. ಸೊ ಅದನ್ನು ನಾನು ಮಾಡೇ ಮಾಡ್ತೀನಿ. ಚಕ್ರಗೆ ಡೈಲಿ ಪೂಜೆ ಮಾಡ್ತೀನಿ. ಸೊ ಈ ವರ್ಷ ವರಮಹಾಲಕ್ಷ್ಮಿ ಇನ್ನೂ ವಿಜೃಂಭಣೆಯಿಂದ ಜೋರಾಗಿ ಗ್ರ್ಯಾಂಡಾಗಿ ಮಾಡ್ಬೇಕಂತಿದ್ದೀನಿ. ಹೊಸ ಫ್ಲ್ಯಾಟಲ್ಲೇ ಮಾಡ್ಬೇಕಂತಿದ್ದೀನಿ, ನೋಡೋಣ. ಓಕೆ, ಗುರುಗಳವ್ರ ಕಾನ್ಫಿಡೆನ್ಸ್ ನೋಡ್ತಾ ಇದ್ದೀನಿ ನಾನು. ಅದು ನಿಜವಾಗ್ಲೂ ಉತ್ಪ್ರೇಕ್ಷೆ ಏನೂ ಅಲ್ಲ, ಕಣ್ಮುಂದೆ ಕಾಣ್ತಾ ಇದೆ. ಅವ್ರು ಭಾವುಕರಾಗಿದ್ದು ನೋಡಿದೆ. ಇದಕ್ಕಿದ್ದಂಗೆ ಅವ್ರು ಫೀನಿಕ್ಸ್ ಥರ ಮಾತಾಡ್ತಾ ಇರೋದು ಕೂಡ ನೋಡಿದೆ. ಕಷ್ಟಗಳನ್ನು ಅನುಭವಿಸಿ ನಾನು ಇವತ್ತು ನಮ್ಮ ಅಮ್ಮನ ಜೊತೆ ನಿಂತ್ಕೊಂಡು ಒಂದು ಮನೆ ಮಾಡಿದೆ ಅಂತ. ಇವಾಗ ಅವ್ರ ತಾಯಿ ಇದ್ ಬಗ್ಗೆ ಹೇಳಿದ್ರು, ಅವರು ನಮ್ಮ ಏನೇ ಮಾಡಿದ್ರು 2 ಮಾಡ್ತಾರೆ ಅಂತ ಹೇಳಿ. ಅವ್ರು ಶ್ರೀಚಕ್ರ ತಗೊಂಡ್ರು, ನನಗೂ ಕೂಡ ಕೊಡಿಸಿದ್ರು ಅಂತ ಹೇಳ್ಬಿಟ್ಟು. ಸೊ ಇವಾಗ ಹೇಗೆ ಅಂತಂದರೆ, ಅವ್ರಿಗೆ ಬೇಕಾಗಿರೋಂಥ ಶ್ರೀಚಕ್ರ ಅವರ ಒಂದು ಸಂಕಲ್ಪ ಬೇರೆ ಇರುತ್ತೆ. ಸೊ ಇನ್ನೊಬ್ಬರು, ಈಗ ಅವ್ರ ತಾಯಿ, ಅವ್ರ ಪರವಾಗಿ ಅದನ್ನು ತಗೋಬಹುದಾ? ಖಂಡಿತ ತಗೋಬೋದು. ನಮಗೆ ಯಾಕೆಂದರೆ ನಾವು ಸಪ್ರೇಟಾಗಿ ಈಗ ಇವರು ಮದುವೆ ಆದಮೇಲೆ ಗಂಡನ ಮನೆಗೆ ಹೋಗಿರ್ತಾರೆ, ಮಕ್ಕಳು, ಅವರ ಅತ್ತೆ, ಮಾವ, ನಾದ್ನಿ, ಭಾವ, ಈ ರೀತಿಯಾದಂಥ ಲೀಸ್ಟ್ ತೊಗೊಂಡಿರ್ತೀವಿ. ತಾಯಿ ಮನೆಯವ್ರದ್ದು, ತವ್ರ ಮನೆಯವ್ರದ್ದು ಸಪ್ರೇಟ್ ಲೀಸ್ಟ್ ತೊಗೊಂಡಿರ್ತೀವಿ. ಇವ್ರ ವಿಶ್ ಏನಿದೆ ಅದನ್ನು ಸಪ್ರೇಟಾಗಿ ಸಿದ್ಧಿ ಆಗುತ್ತೆ, ಇವ್ರ ವಿಷ್ಟು
ವಿಶ್ ಲಿಸ್ಟು ಸಪ್ರೇಟಾಗಿ ಸಿದ್ಧಿ ಆಗುತ್ತೆ, ಎರಡನ್ನೂ ಸಪ್ರೇಟಾಗಿ ಕಳಿಸ್ಕೊ. ಓಕೆ, ಹಂಗಂದ್ರೆ ತಗೋಬಹುದು. ಇವಾಗ ನನಗ್ ಬೇಕಂದ್ರೆ ಕೇವಲ ನಾನ್ ಮಾತ್ರ ಅಲ್ಲ, ಈಗ ನಮ್ಮ ತಾಯಿ ಕೂಡ ನನ್ನ ಪರವಾಗಿ ಅವ್ರು ಏನೇ ಇದ್ದು ಹೇಳಿದ್ರು ಕೂಡ ಅದನ್ನ ಅವ್ರು ಮಾಡಿಸ್ತಾರೆ. ಖಂಡಿತ ತಗೋಬಹುದು, ಖಂಡಿತ. ಸೊ ಇವರು ನಿಮ್ಮ ಹತ್ರ ಬಂದಾಗ ಫಸ್ಟ್ ಟೈಮ್ ಅವರ ಪರಿಸ್ಥಿತಿ ಹೇಗಿತ್ತು, ಮನಸ್ಥಿತಿ ಹೇಗಿತ್ತು, ಅವರನ್ನ ನೀವು ಕಂಡಂತಹ ಸಿಚುವೇಶನ್ ಅಲ್ಲಿ ಯಾವ ತರ ಸಿಚುವೇಶನ್ ಅಲ್ಲಿ ಇದ್ರು? ಹೌದು, ನಾವು ವಾಸ್ತು ವಿಸಿಟ್ಗೆ ಅಂತ ಕರೆಸ್ಕೊಂಡ್ರು. ಫಸ್ಟ್ ವಿಸಿಟೇ ವಾಸ್ತು ಅಪಾಯಿಂಟ್ಮೆಂಟ್ ತೊಗೊಂಡ್ರು. ಫೋನಲ್ಲಿ ಅಪಾಯಿಂಟ್ಮೆಂಟ್ ಇರುತ್ತೆ. ಫೋನಲ್ಲಿ ಅಪಾಯಿಂಟ್ಮೆಂಟಲ್ಲಿ ನಾವೆಲ್ಲ ತಿಳ್ಕೊತೀವಿ. ಯಾಕೆಂದರೆ ಫಸ್ಟ್ ನೇರವಾಗಿ ಮನೆಗೆ ಹೋದಾಗ ಏನಾಗುತ್ತೆ, ಅವ್ರಿಗೂ ಹೇಳೋದಕ್ಕೂ ಒಂದು ಸ್ವಲ್ಪ ತುಂಬ ಎಮೋಷ್ನಲ್ ಆಗಿರ್ತಾರೆ ಅಥವಾ ಕೆಲವೊಂದು ವಿಷಯಗಳು ಮರ್ತು ಹೋಗ್ಬೋದು. ಅದಕ್ಕೆ ಫಸ್ಟ್ ಲೆವೆಲಲ್ಲಿ ಫೋನಲ್ಲಿ ಅಪಾಯಿಂಟ್ಮೆಂಟಲ್ಲಿ ಡಿಸ್ಕಸ್ ಮಾಡ್ತೀವಿ, ಏನಿದೆ ಕಷ್ಟಗಳೇನು ಅಂತ. ಫೋನಲ್ಲೇ ಪಾಪ ತುಂಬ ಅಂದರೆ ತುಂಬ ಅವರು ಎಷ್ಟು ಭಾವುಕರಾಗಿ ಒಂಥರ ಎಮೋಷ್ನಲ್ ಆಗಿ ಆ ಕಷ್ಟಗಳನ್ನು ಪೂರ್ತಿಯಾಗಿ ಲಿಸ್ಟ್ ಮಾಡಿಕೊಡ್ತಾಯಿದ್ರು. ಅದಕ್ಕೆ ನಾನು ಹೇಳ್ತಾ ಇದ್ದೆ, ಪಾಸಿಟಿವ್ ಆಗಿ ಹೇಳಿ. ಈಗ ಫಾರ್ ಎಕ್ಸಾಂಪಲ್ ನಾನು ಅದೇ ಫೋನಲ್ಲಿ ಮೋಟಿವೇಟ್ ಮಾಡ್ತಾ ಇರ್ತೀನಿ, ಲೈವಲ್ಲಿ ಪಾಡ್ಕಾಸ್ಟಲ್ಲಿ, ಗುರುಗಳೇ ನನಗೆ ಸಾಲನೇ ತೀರ್ತಾ ಇಲ್ಲ ಅಂತ ಹೇಳಬೇಡಿ, ಗುರುಗಳೇ ಈಗ ನಿಮ್ಮ ಜೊತೆಗೆ ಮಾತಾಡ್ತಾ ಇದ್ದೀನಿ, 1 ವರ್ಷದಲ್ಲಿ ನನ್ನ ಸಾಲ ಎಲ್ಲ ತೀರಿರುತ್ತೆ ಅಂದಾಗ ನನಗದು ಅರ್ಥ ಆಗುತ್ತೆ. ಇವ್ರಿಗೆ ಸಾಲ ತೀರಬೇಕು ಅಂತ. ನನ್ನ ಸಾಲನೇ ತೀರ್ತಾ ಇಲ್ಲ ಅಂತ ನಾನು ಅಂದಾಗ ಯೂನಿವರ್ಸಿಗೆ ನಾನು ಅಫರ್ಮೇಷನ್ ಕಳಿಸ್ದಂಗೆ ನನ್ನ ಸಾಲ ತೀರಬಾರ್ದು ಅಂತ. ಅಂಥ ವ್ಯಕ್ತಿಗಳನ್ನು ಅದು ಕನೆಕ್ಟ್ ಮಾಡಿಕೊಡುತ್ತೆ, ಸಾಲ ತೀರಿಸೋದಕ್ಕೆ ಆಗಲ್ಲ. ಸೊ ಹಾಗಾಗಿ ಅವ್ರಿಗೆ ಮೋಟಿವೇಟ್ ಮಾಡ್ತಾ ಬಂದೆ, ಅಮ್ಮ ಹಿಂಗೆ ಹೇಳಬೇಡಿ, ಹಿಂಗೆ ಹೇಳಿ, ಹಿಂಗೆ ನೆನಪಿದೆಯಾ ಚರಿತಾ? ಸೊ ಆ ಥರ ಹೇಳ್ತಾ ಬಂದಾಗ ಅವ್ರು ಆಮೇಲೆ ಅದನ್ನು ಗುರುಗಳೇ ಹಿಂಗೆ ನನ್ನ ಮಗ, ಗುರುಗಳೇ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ, ಈಗ ಹಠ ಮಾಡೋದು ಬಿಟ್ಟಿದ್ದಾನೆ, ಒಂದು ರೆಮಿಡಿ ಹೇಳಿ. ಅದರ ಅರ್ಥ ಮಗ ಹಠ ಮಾಡ್ತಾನೆ, ಒಂದು ರೆಮಿಡಿ ಹೇಳಿ. ಈ ಥರ ಎಲ್ಲ ಮೋಟಿವೇಟ್ ಮಾಡಿ ಕೊನೆಗೆ ವಾಸ್ತುದ್ದು ಹೇಳಿದ್ರಿ, ಈ ಥರ ವಾಸ್ತುಗೆ ಬರಬೇಕು ಅಂತ. ವಾಸ್ತುಗೆ ಹೋದಾಗ ಕೂಡ ಅಲ್ಲಿ ಕೆಲವೊಂದು ಸ್ಥಳದ ಒಂದು ವಿಶೇಷತೆಯಿಂದ ಕೆಲವೊಂದು ಪ್ರಬಲ ವಾಸ್ತು ದೋಷಗಳಿತ್ತು. ಅದನ್ನು ಕೂಡ ನಾನಲ್ಲಿ ಕಾಲಿಟ್ಟಾಗ ವೈಬ್ರೇಷನ್ ಗೊತ್ತಾಗುತ್ತೆ ನನಗೆ. ಏನಾಗುತ್ತೆ ಅಂದರೆ, ನಾವು ಮನೆ ಕಟ್ಟೋದಕ್ಕಿಂತ ಮುಂಚೆ ಒಂದು ಖಾಲಿ ಜಾಗ ಇರುತ್ತೆ, ಅಲ್ಲಿ ಯಾರೂ ವಾಸ ಇರೋದಿಲ್ಲ. ಕೆಲವೊಂದು ಪ್ರಾಣಿ ಮತ್ತು ಪಕ್ಷಿಗಳ ಎಲುಬುಗಳು, ಉದಾಹರಣೆಗೆ ಈಗ ಸ್ನೇಕ್ ಇರಬಹುದು, ಔಲ್ ಇರ್ಬೋದು, ಕ್ಯಾಟ್ ಇರಬಹುದು. ಏನಾಗುತ್ತೆ ಅಂತಂದರೆ, ಎಲುಬುಗಳು ಭೂಗತ ಆದಾಗ ಕೆಲವೊಂದು ನೆಗೆಟಿವ್ ವೈಬ್ರೇಷನ್ಸ್ ಬರ್ತಾ ಇರುತ್ತೆ. ಮನುಷ್ಯರಿಗೆ ಶ್ರಾದ್ದ, ಕರ್ಮ, ಪಕ್ಷ ಅಂತ ಇರುತ್ತೆ, ವರ್ಷಾಂತಕ ಶ್ರಾದ್ದ, ಮಾಸಿಕ ಶ್ರಾದ್ದ, ತಿಥಿ ಅಂಥದ್ದೆಲ್ಲ ಇರುತ್ತೆ. ಬಟ್ ಪಕ್ಷಿಗಳಿಗೆ, ಪ್ರಾಣಿಗಳಿಗೆ ಅಂಥದ್ದಿಲ್ಲ. ಸೊ ಅದೇನಾಗುತ್ತೆ ಅಂದರೆ, ಆದರೆ ಅದರ ಎಲುಬು, ಈಗ ನೋಡಿ, ಈಗ ಇಬ್ಬರು ವ್ಯಕ್ತಿಗಳು ವೇವ್ ಲೆಂತ್ ಕರೆಕ್ಟಾಗಿದ್ದಾರೆ, ಅವರ ಮಾತುಕತೆ ಸರಿಯಾದ ಹಂತದಲ್ಲಿ ಹೋಗ್ತಾ ಇದೆ ಅಂತಂದಾಗ ಅಲ್ಲಿ ಇರುವಂತಹ ವೈಬ್ರೇಷನ್ನೇ ಬೇರೆ. ಅಲ್ಲಿ ಎದುರುಗಡೆ ನಿಮಗೆ ಆಗದೇ ಇರುವಂತಹ ಒಬ್ಬ ಎನಿಮಿ ಬಂದು ಕೂತಾಗ ನಿಮ್ಮದು ಮುಖ ತಿರುಗಿಸ್ಕೊಂಡು ಇವನು ಯಾಕಪ್ಪ ಬಂದ ಇಲ್ಲಿ, ಇವಳು ಯಾಕಪ್ಪ, ಈ ರೀತಿ ಚೇಂಜ್ ಆಗುತ್ತೆ. ಅಂಥ ಸಂದರ್ಭದಲ್ಲಿ ಆ ಭೂಮಿ ಒಳಗಡೆ ಇರುವಂತಹ ಒಂದು ಎಲುಬುಗಳೇನು ಮಾಡುತ್ತೆ ಅಂದರೆ ನೆಗೆಟಿವ್ ವೈಬ್ರೇಷನ್ ಕೊಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅಂತಹ ಸಮಸ್ಯೆ ಇವ್ರ ಮನೆಯಲ್ಲಿತ್ತು. ಅಲ್ಲಿ ಹೋದಾಗ ನಾನು ಅದನ್ನು ಕಟ್ ಮಾಡಿ ಪೂಜೆ ಮಾಡಿಸಿ, ಆಮೇಲೆ ಅವಾಗಲೂ ಕೂಡ ಯಾಕೆಂದರೆ ಅವರು ಫೋನಲ್ಲಿ ಮಾತಾಡಿದ್ರಲ್ಲ, ಅಷ್ಟು ಒಂದು ಲೆವೆಲ್ಲಿಗೆ ಇದು ಬಂದಿರಲಿಲ್ಲ. ಅಂದರೆ ಅವರಿಗೆ ರಾಹು ತತ್ವ ಆಗಿರಬಹುದು, ಒಂದು ಡೆಪಾಸಿಟ್ ಇತ್ತು, ನೆಗೆಟಿವಿಟಿ ಎಲ್ಲ ಡೆಪಾಸಿಟ್ ಇತ್ತು ಚಕ್ರದಲ್ಲಿ, ವೈಬ್ರೇಷನ್ನಲ್ಲಿ. ಕೂರಿಸ್ಕೊಂಡು ಸಮಾಧಾನವಾಗಿ ಮಾಡಿ, ವಾಸ್ತು ಎಲ್ಲ ವಿಸಿಟ್ ಮಾಡಿ, ಆಮೇಲೆ ಆ ಸತನಜ ಇದ್ರದ್ದು ರೆಮಿಡಿ ಏನು ಮಾಡ್ಕೊಂಡಿದ್ರು, ಕನ್ಸ್ಟ್ರಕ್ಷನ್ ಬೇರೆ ಸ್ಟಾರ್ಟ್ ಮಾಡಿದರು. ಒಂದು ಹಂತದ ಒಂದು 50% ಖುಷಿ ಇತ್ತು, ಬಟ್ ಇನ್ನೊಂದು 50% ಆತಂಕ ಇತ್ತು. ಯಾಕೆ ಅಂದರೆ ಅದು ಭೂಮಿ ಒಳಗಡೆ ಇನ್ನೂ ನೆಗೆಟಿವ್ ವೈಬ್ರೇಷನ್ ಇತ್ತು. ಮತ್ತು ಕೆಲವೊಂದು ಸರೌಂಡಿಂಗ್ ಇನ್ಸಿಡೆಂಟ್ಸ್ ಫ್ಯಾಮಿಲಿಯಲ್ಲಿ ಏನಾಗ್ತಾ ಇದೆ, ಶತ್ರುಕಾಟ ಮತ್ತೊಂದು ತುಂಬ ಕುಗ್ಗಿದ್ರು. ತಕ್ಷಣ ನಾನೇನು ಮಾಡಿದೆ, ನರಸಿಂಹ ಸ್ವಾಮಿ ತೀರ್ಥ ಪ್ರೋಕ್ಷಣೆ ಮಾಡಿದೆ. ಇಮ್ಮಿಡಿಯೇಟ್ಲಿ, ಇನ್ಸ್ಟಂಟ್ಲಿ 5 ನಿಮಿಷದಲ್ಲಿ ತೀರ್ಥ ಪ್ರೋಕ್ಷಣೆ ಮಾಡಿದಾಗ ಅದನ್ನ ಒರೆಸ್ಕೋಬಾರ್ದು ಟವೆಲಿಂದ. ನಾನು ಹೇಳಿದ್ದೆ, ತೀರ್ಥ ಪ್ರೋಕ್ಷಣೆ ಮಾಡಿ ಬನ್ನಿ ಗುರುಜಿ, ಇಲ್ಲೇ ನಿಮ್ಮ ಸತನಜ ರೆಮಿಡಿ ಮಾಡಿ ಹೊಸ ಮನೆ ಕಟ್ತಾ ಇದ್ದೀವಿ, ಒಂದ್ಸಲ ಅಲ್ಲಿಗೂ ಕಾಲಿಡಿ ಅಂದರು. ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. 5 ನಿಮಿಷದಲ್ಲಿ ನನಗಿನ್ನೂ ನೆನಪಿದೆ, ಸಂಪೂರ್ಣವಾಗಿ ಅವರ ಮನಸ್ಥಿತಿ ಚೇಂಜ್ ಆಗಿ, ಗುರುಜಿ ಇಲ್ಲಿ ನೋಡಿ, ಈ ಫ್ಲೋರ್ ನೋಡಿ, ಇಲ್ಲಿ ನೋಡಿ, ಇದನ್ನ ಮಾಡಿ, ಇಲ್ಲಿ ದೇವರ ಮನೆ ಕಟ್ಟಿಸ್ತಾ ಇದ್ದೀವಿ ಅಂದ್ರೆ ಆ 5 ನಿಮಿಷದಲ್ಲಿ ಪೂರ್ತಿಯಾಗಿ ನೆಗೆಟಿವ್ ವೈಬ್ರೇಷನ್ ಇಂದ ಅವರು ಪಾಸಿಟಿವ್ ವೈಬ್ರೇಷನ್ಗೆ ಕನ್ವರ್ಟ್ ಆಗಿದ್ರು. ಕರೆಕ್ಟಾ? ಹೌದು ಗುರುಜಿ. ಆ ಥರದ ಒಂದು ಬೆಳವಣಿಗೆ ಕಂಡು ಬಂದಿತ್ತು ತೀರ್ಥ ಪ್ರೋಕ್ಷಣೆ. ಹಾಗಾಗಿ ಯಾರ ಮನೆಯಲ್ಲಿ ವಾಸ್ತು ಸಮಸ್ಯೆ ಇದೆ, ನಮ್ಮ ಬೇಸಿಕ್ ಏನು ಅಂತಂದರೆ, ಕೆಡೋದು ಬೇಡ, ಕಟ್ಟೋದು ಬೇಡ, ಅಲ್ಟ್ರೇಷನ್ ಮಾಡೋದು ಬೇಡ, ಡೆಮಾಲಿಷನ್ ಅಂತೂ ಬೇಡ. ಏನು ಪ್ರಾಬ್ಲಮ್ ಇದೆ, ಎಕ್ಸಿಸ್ಟೆನ್ಸ್ ಮಾಡ್ಕೊಂಬಿಟ್ಟಿದ್ದೀರಾ. ಅಲ್ಲಿ ಬಂದು ನಿಂತಾಗ ಜಗದ ವೈಬ್ರೇಷನ್ ಗೊತ್ತಾಗುತ್ತೆ. ಅಲ್ಲಿ ನಿಂತ್ಕೊಂಡು ನಾನು ಕೆಲವೊಂದು ಸಣ್ಣ ಪುಟ್ಟ ವಸ್ತು, ನೋಡೋದಕ್ಕೆ ಸಣ್ಣ ಪುಟ್ಟ ವಸ್ತು ಇರುತ್ತೆ, ಬಟ್ ಅದರದ್ದು ಮಹಿಮೆ ದೊಡ್ಡದು. ಸೊ ಅಂಥ ವೈಬ್ರೇಷನ್ ಇರುವಂತಹ ಕೆಲವೊಂದು ಯೂನಿವರ್ಸ್ ನಮ್ಮ ಭೂಮಿಯಲ್ಲಿ ಸಿಗುವಂಥ ವಸ್ತುಗಳನ್ನು ಕೊಡ್ತೀನಿ, ನ್ಯಾಚುರಲ್ ವಸ್ತುಗಳು. ಅದನ್ನಿಟ್ಟಾಗ ಏನಾಗುತ್ತೆ ಅಂದರೆ ವಾಸ್ತು ಬ್ಯಾಲೆನ್ಸ್ ಮಾಡ್ಕೋಬೋದು ವಿತ್ ಸಮ್ ಪಾಸಿಟಿವ್ ರೆಮಿಡೀಸ್. ಅದನ್ನೆಲ್ಲ ಹೇಳ್ಕೊಡ್ತೀನಿ. ಕರೆದ್ರೆ ಡೆಫಿನೆಟ್ಲಿ ನಿಮ್ಮ ಮನೆ ಇರ್ಬೋದು, ಕಮರ್ಷಿಯಲ್ ಪ್ಲೇಸ್ ಇರ್ಬೋದು, ಸ್ಕೂಲು, ಕಾಲೇಜು, ನಿಮ್ಮ ಕಣ್ಣು ಮುಂದೆನೇ ನಾನು ತೋರಿಸ್ತೀನಿ.
ನೀವು ಅಂತೀರ ಗುರೂಜಿ ಇಲ್ಲೇನು ಪ್ರಾಬ್ಲಮ್ ಇಲ್ವಲ್ಲ, ಬಟ್ ಕಣ್ಣು ಮುಂದೆ ತೋರಿಸ್ತೀನಿ ವಿತ್ ಕೋಕೋನಟ್, ತೆಂಗಿನಕಾಯಿಯಿಂದ ಎನರ್ಜಿ ವೈಬ್ರೇಷನ್ ಹೇಗೆ ಬರ್ತಾ ಇದೆ. ಯಾಕೆಂದರೆ ನಮ್ಮ ಸನಾತನ ಧರ್ಮ, ಆ ಸನಾತನ ಧರ್ಮಕ್ಕೆ ಹತ್ತಿರ ಇರುವಂಥ ವಸ್ತುಗಳನ್ನು ನಾವು ಮಾಡರ್ನ್ ಸೈಂಟಿಫಿಕ್ಕಿಂದ ತೋರಿಸಲ್ಲ. ಯಾಕೆಂದರೆ ಅದು ಪ್ಲಾಸ್ಟಿಕ್ ಇರುತ್ತೆ, ಅದರಲ್ಲಿ ಮತ್ತೊಂದಿರುತ್ತೆ, ತೋರಿಸಿ ರೆಡಿ ಮಾಡಿಕೊಡ್ತೀನಿ. ಅಂಥದ್ದನ್ನು ಇವ್ರಿಗೆ ಮಾಡಿದಾಗ ಏನಾಯಿತು ಅಂತಂದರೆ ಅಲ್ಲೇ ಚೇತರಿಕೆ, 5 ನಿಮಿಷದಲ್ಲೇ ಚೇತರಿಕೆ ಕಂಡು ಬಂತು. ಆವಾಗ ಉಲ್ಲಾಸ, ಉತ್ಸಾಹ, ಗುರುಜಿ ನಾವು ಇದನ್ನು ಮಾಡ್ತೀವಿ, ಗೃಹ ಪ್ರವೇಶ ಮಾಡ್ತೀವಿ, ಮಾಡಿಮ್ಮ ಒಳ್ಳೇದಾಗಲಿ. ನೆಕ್ಸ್ಟ್ ಮಗನ ಹಠ ಕಡಿಮೆ ಆಗಬೇಕು ಗುರುಗಳು, ಮಗನ ಹಠ ಕಡಿಮೆ ಆಗಬೇಕು ಅಂದರೆ ಹೆಸರು ಕಾಳಿನ ರೆಮಿಡಿ ಮಾಡಿ ಅಂತ ಹೇಳಿದೆ. ಫೋನ್ ಮಾಡಿ ಹೇಳಿದರು, ಗುರುಗಳೇ ಮಗನ ಹಠ ಕಡಿಮೆ ಆಗಿದೆ. ಸೊ 1 by 1 ಡೆವಲಪ್ಮೆಂಟ್ ಅವರಲ್ಲಿ ಚೇತರಿಕೆ ಕಂಡು ಬಂದಿದೆ. ಇವತ್ತು ಆ ಖುಷಿ, ಆನಂದ ಬಾಷ್ಪ ಅವರಲ್ಲಿ ಕಾಣಿಸ್ತು. ಹೇಗಿತ್ತು ನಿಮಗೆ ಆ ಕ್ಷಣ? ಗುರುಗಳು ನಿಮ್ಮ ಒಂದು ಸೈಟ್ಗೆ ಬಂದಾಗ ಈ ವಾಸ್ತು ದೋಷಕ್ಕೆ ಪರಿಹಾರಗಳನ್ನು ನಮಗೆ ತುಂಬ ಸಂತೋಷ ಆಗಿತ್ತು. ಬಟ್ ಏನೋ ಒಂಥರ ವೈಬ್ರೇಷನ್, ಒಂಥರ ಪಾಸಿಟಿವ್ ವೈಬ್ರೇಷನ್ನು ತುಂಬಾ ನಮಗೆ ಒಳ್ಳೇದಾಯಿತು. ಗುರೂಜಿ ಬಂದು ಹೋದ್ಮೇಲೆ ನಮಗೆ ತುಂಬ ಅನುಕೂಲ ಆಯಿತು. ಮತ್ತು ಗುರೂಜಿ ಹೇಳ್ದಂಗೆ ಏನೋ ಆ್ಯಕ್ಚುಲಿ ಒಂದು ನ್ಯಾಚುರಲ್ ರೆಮಿಡೀಸ್ ಕೊಟ್ಟಿದ್ರು, ಅದು ಕಟ್ಟಬೇಕು, ದೇವ್ರ ಮನೆ ಇದು ಮಾಡಬೇಕಂದ್ರೆ ನಾವು ಹಾಕಿ ಕಟ್ಟಿದ್ದೀವಿ. ಗುರೂಜಿ ತುಂಬ ಇದು ಮಾಡಿಕೊಟ್ರು ನಮಗೆ. ಅದು ಹೇಳಕ್ಕೆ ಈಗ ವಾಸ್ತು ಅಂತ ಬಂದಂಥ ಸಂದರ್ಭದಲ್ಲಿ ನಾವು ನೋಡ್ತೀವಿ, ಹಲವಾರು ಗುರುಗಳು ಹಲವಾರು ರೀತಿಯಲ್ಲಿ ಹೇಳ್ತಾರೆ, ಇಲ್ಲ ಇದು ಈ ದಿಕ್ಕಲ್ಲಿ ಸರಿ ಇಲ್ಲ, ಇದನ್ನು ಒಡಿಸ್ಬಿಟ್ಟು ಇದನ್ನ ಈ ಕಡೆ ಹಾಕಿ, ಈ ದಿಕ್ಕಲ್ಲಿ ಹಿಂಗೆ ಅಡುಗೆ ಮನೆ ಹಿಂಗೆ ಇರಬಾರ್ದು, ಇದನ್ನ ಒಡಿಸ್ಬಿಡಿ ಅಂತ ಹೇಳಿ ಅರ್ಧ ಕಟ್ಟಿರ್ತಾರೆ, ಮನೆ ಒಡಿಸೋದೇ ಜಾಸ್ತಿ ಹೆಚ್ಚು. ಹೌದು ಅಲ್ವಾ? ಸೊ ನೀವ್ ಇವ್ರನ್ನ ಮೀಟ್ ಆದಾಗ ನಿಮ್ಗೂ ಅದೊಂದಿರತ್ತೆ, ಅಯ್ಯೋ ಇವ್ರ ವಾಸ್ತು ಇವಾಗ ಏನ್ ಹೇಳ್ತಾರೋ ಗೊತ್ತಿಲ್ಲ, ಏನ್ ಚೇಂಜಸ್ ಹೇಳ್ತಾರೋ ಗೊತ್ತಿಲ್ಲ ಅನ್ನೋ ತರದಲ್ಲ, ಆ ತರದಿತ್ತ ಮನ್ಸಲ್ಲಿ? ಇತ್ತು ಮ್ಯಾಮ್. ಬಟ್ ಆದ್ರೆ ನಮ್ಗೆ ಗುರೂಜಿ ನಮ್ಗೆ 100% ಇತ್ತು. ಏನೋ ಒಂದು ಇದು ಮಾಡೇ ಕೊಡ್ತಾರೆ. ನಾವೇನು ಗುರೂಜಿ ಹೇಳ್ದಂಗೆ ಏನೂ ಹೊಡೆದಿಲ್ಲ, ಏನೂ ಡೆಮಾಲಿಷ್ ಮಾಡ್ದಿಲ್ಲ. ಜಸ್ಟ್ ಈ ಗುರೂಜಿ ಇನ್ಸ್ಟ್ರಕ್ಷನ್ಸ್ ಮತ್ತೆ ಅವ್ರು ಕೊಟ್ಟಿರೋ ನ್ಯಾಚುರಲ್ ರೆಮಿಡೀಸ್ ಅಷ್ಟೇ. ಗುರುಜಿ, ಇವಾಗ ಇಲ್ಲೊಂದು ಪ್ರಶ್ನೆ ಉದ್ಭವ ಆಯ್ತು ನಂಗೆ. ಏನಂದ್ರೆ ಈಗ ಸ್ವಂತ ಮನೆಗೆ ಅಂತಂದ್ರೆ ಕಟ್ಟಕ್ಕಿಂತ ಮುಂಚೆ ಯಾವ್ಯಾವ ದಿಕ್ಕಿಗೆ ಏನೇನಿರಬೇಕು ಎಲ್ಲ ಡೈಗ್ರಾಮ್ ಹಾಕಿ ನಾವು ಕಟ್ತೀವಿ. ಬಟ್ ಎಷ್ಟೋ ಜನಕ್ಕೆ ಈಗ ಸ್ವಂತ ಮನೆ ಇರಕ್ಕೆ ತಗೊಳಕ್ ಆಗಲ್ಲ, ಕಷ್ಟ ಇರುತ್ತೆ. ಬಾಡಿಗೆ ಮನೆಗೆ ಹೋಗಿರ್ತಾರಲ್ಲ, ಬಾಡಿಗೆ ಮನೆಯಲ್ಲಿ ಅವ್ರಿಗೆ ತಕ್ಕಂತೆ ಕಟ್ಟಿರ್ತಾರೆ ಅಲ್ವಾ? ಸೊ ಅಂತ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಅದು ಎಫೆಕ್ಟ್ ಆಗತ್ತಾ? ಡೆಫಿನೆಟ್ಲಿ ಆಗುತ್ತೆ. ಅದಕ್ಕೊಂದು ಸಣ್ಣ ರೆಮಿಡಿಯನ್ನು ಕೂಡ ಹೇಳ್ಬಿಡ್ತೀನಿ, ಯಾಕೆಂದ್ರೆ ನನ್ನ ಮನಸ್ಸಲ್ಲಿ ಅದು ಓಡ್ತಾ ಇತ್ತು. ಯಾಕೆಂದರೆ ಫಸ್ಟ್ ಟೈಮ್ ನೋಡ್ತಾ ಇರೋರಿಗೆ ಅನುಕೂಲ ಆಗಲಿ ಅಂತ. ಈಗ ನೋಡಿ, ವಾಸ್ತು ಅಂತ ಬಂದಾಗ ಅದು ಬಾಡಿಗೆ ಮನೆ ಪ್ಲಸ್ ಸ್ವಂತ ಮನೆ ಎರಡಕ್ಕೂ ವೈಬ್ರೇಷನ್ ಒಂದೇ ಥರ ಇರುತ್ತೆ. ಅದ್ರ ಜೊತೆಗೆ ಮೊನ್ನೆ ಒಂದು ಪಾಡ್ಕಾಸ್ಟ್ ಮಾಡಿದ್ವಿ ನಾವು. ಅಮ್ಮ ನೀವು ನೋಡಿದಿರಲ್ವ ಗೊತ್ತಿಲ್ಲ, ಬಾಡಿಗೆ ಮನೆಯಲ್ಲಿದ್ದವ್ರಿಗೆ ಅದು ಗೋಡೆ ಅದು ಇಟ್ಕೊಂಡಿರುತ್ತೆ ಅಂಥದ್ದು. ಏನಾಗಿರುತ್ತೆ ಅಂದರೆ ಸಡನ್ ಆಗಿ ಈಗ ಬಾಡಿಗೆ ಮನೆ ಚೇಂಜ್ ಮಾಡ್ತಾರಲ್ಲ, ಮನೆ ಖಾಲಿ ಇದೆ ಅಂತ, ಚೆನ್ನಾಗಿದೆ ಮನೆ, ಹೋಗ್ಬಿಡೋಣ ಅಂತ ಹೇಳಿ ಬಂದ್ಬಿಡ್ತಾರೆ. ಬಾಡಿಗೆ ಬಜೆಟ್ ನಮ್ದು ಸರಿಗಿದೆ, ಗಾಳಿ ಬೆಳಕು ಚೆನ್ನಾಗಿದೆ, ಸಾಕು ಅನ್ಸ್ಬಿಡತ್ತೆ, ಬಂದ್ಬಿಡ್ತಾರೆ. ಆ ಬಾಡಿಗೆ ಮನೆಗೆ ಬಂದ ತಕ್ಷಣ ಯಜಮಾನ್ರ ಕೆಲಸ ಹೋಗುತ್ತೆ, ಮಗುಗೆ ಮೈ ಹುಷಾರ್ ತಪ್ಪುತ್ತೆ, ಅಥವಾ ಅಲ್ಲಿರುವಂಥ ಗೃಹಿಣಿ ಆಸ್ಪತ್ರೆಗೆ ಎಡ್ತಾಕ್ತಾರೆ. ಯಾಕೆ ಅದನ್ನು ಯೋಚನೆ ಮಾಡಿದಾಗ ಸೈನ್ಸ್ ಕೂಡ ಪ್ರೂವ್ ಮಾಡಿದೆ, ಆಧ್ಯಾತ್ಮದ ಮುಖಾಂತರನ ಹೇಳ್ತೀನಿ, ವಾಸ್ತು ಮುಖಾಂತರ. ಗೋಡೆಗಳು ನಮ್ಮ ಅವಾಗ ಹೇಳ್ತಾ ಇದ್ದಾರೆ ನೋಡಿ, ಮಾತಾಡಬೇಡಿ ಗೋಡೆಗೂ ಕಿವಿ ಇರುತ್ತೆ. ಅದರ ಅರ್ಥ ಏನು ಅಂದರೆ ಸನಾತನ ಧರ್ಮ ಋಷಿಗಳು ಹೇಳಿರುವಂಥದ್ದು, ನಾವು ಮಾತಾಡುವಂಥ ಮಾತುಗಳನ್ನು ಗೋಡೆ ನೆನಪಿಟ್ಕೊಂಡಿರುತ್ತಂತೆ. ಅದು ಸೈಂಟಿಫಿಕ್ಲಿ ಕೂಡ ಪ್ರೂವ್ ಮಾಡಿದ್ದಾರೆ. ಆ ಹಿಂದಿನ ಫ್ಯಾಮಿಲಿ ಜೀವನದಲ್ಲಿರುವಂಥ ಅಗ್ರೆಷನ್, ನನಗೆ ಕೆಲಸ ಸಿಗ್ತಾ ಇಲ್ಲ, ನನ್ನ ಮಗನ ಮದುವೆ ಸೆಟ್ ಆಗ್ತಾ ಇಲ್ಲ, ಮಗ ಮಾತು ಕೇಳ್ತಾ ಇಲ್ಲ, ನಮ್ಮ ಜೀವನನೇ ಹಾಳಾಗೋಯ್ತು, ಸರ್ವನಾಶ ಆಗೋಯ್ತು, ಅದೇನು ಇಟ್ಕೊಂಡಿರುತ್ತಲ್ಲ ಅದಕ್ಕೆ ಹೇಳೋದು. ಹೊಸ ಮನೆಗೆ ಅಂದರೆ ಬಾಡಿಗೆ ಮನೆಗೆ ಹೋದಾಗ ಪೇಂಟ್ ಮಾಡಿಸ್ಕೊಂಡು ಹೋಗಿ ಅಂತೇಳಿ ಅದನ್ನೆಲ್ಲ ಅದು ವ್ಯಾನಿಷ್ ಮಾಡುತ್ತೆ, ಡೆಮಾಲಿಷ್ ಮಾಡುತ್ತೆ ಆ ನೆಗೆಟಿವ್ ವೈಬ್ರೇಷನ್ ಎಲ್ಲ. ಅವ್ರು ಹಾಗೆ ಹೋದ್ರೆ ಅದೇನು ಮಾಡುತ್ತೆ ಅಂದರೆ ಇವ್ರ ಮೇಲೆ ರಿಪರ್ಕೇಷನ್ ಕೊಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ, ಈ ಫ್ಯಾಮಿಲಿ ಮೇಲೆ. ಈ ಮನೆಗೆ ಬಂದ್ವಿ, ಇದು ಯಾಕೋ ಅಷ್ಟು ಸರಿ ಇಲ್ಲ. ಅದರ ಅರ್ಥ ವಾಸ್ತುನೂ ಕೂಡ ವೈಬ್ರೇಷನ್ ಕೊಡುತ್ತೆ, ಅದ್ರ ಜೊತೆಗೆ ಗೋಡೆಗಳು ವಾಸ್ತು ಬಿಟ್ಟು ಹೊರಗಿಲ್ಲ. ಸೊ ಹಾಗಾಗಿ ಡೆಫಿನೆಟ್ಲಿ ಬಾಡಿಗೆ ಮನೆ ಇರ್ಬೋದು, ಸ್ವಂತ ಮನೆ ಇರ್ಬೋದು, ವೈಬ್ರೇಷನ್ ಕೊಡುತ್ತೆ. ಇನ್ನೂ ಒಂದೇನು ಅಂದರೆ ಈಶಾನ್ಯ ದಿಕ್ಕಿಗೆ ಅಡುಗೆ ಮನೆ ಮಾಡ್ಕೊಂಡ್ಬಿಡ್ತಾರೆ, ಈಶಾನ್ಯ ದಿಕ್ಕಿಗೆ ಬೆಡ್ರೂಮ್ ಮಾಡ್ಕೊಂಡ್ಬಿಡ್ತಾರೆ. ದೈವ ಮೂಲೆ ಅದು, ಬೆಂಕಿ. ಸೊ ಅಡುಗೆ ಮನೆ ಬೆಂಕಿ ಹೋಗ್ಬಿಟ್ಟು ದೇವ್ರ ತಲೆ ಮೇಲೆ ಇಟ್ಟಂಗೆ ಆಗುತ್ತೆ. ಸೊ ಹಾಗಾಗಿ ಯಾರು ಅಲ್ಲಿ ಅಡುಗೆ ಮನೆಗೆ ಸಂಬಂಧಪಟ್ಟಂಥ ರಾಂಗ್ ಡೈರೆಕ್ಷನ್ನಲ್ಲಿ ಮಾಡ್ಕೊಂಡಿದ್ರೆ ಮೇಜರ್ ಮನೆ ಹೆಣ್ಮಕ್ಳಿಗೆ ಆರೋಗ್ಯದ ಸಮಸ್ಯೆ ಆಗುತ್ತೆ. ಬರೀ ಆಸ್ಪತ್ರೆಗೆ ಓಡಾಡ್ತಾ ಇರ್ತಾರೆ. ಸಿಂಪಲ್ಲಾಗಿ ಏನು ಮಾಡೋದು ಬೇಡ, ಸಿಂಪಲ್ಲಾಗಿ ಅದನ್ನು ಕಟ್ ಮಾಡಬೇಕು ಅಂತಂದರೆ ಬರೀ ಇದನ್ನ ಒಂದು ಮೂಲೆಗೆ ಮಾತ್ರ ಹೇಳ್ತಾ ಇದ್ದೀನಿ, ಆ ಗುರುಜಿ ಹೇಳಿದ್ದಾರೆ ಇದನ್ನ ಇಟ್ಕೋತೀನಿ ರೆಮಿಡಿ ಅಂತ ಹಂಗಲ್ಲ. ಕರೆಸಿ ಸಮಗ್ರವಾಗಿ ಮನೆ ವಾಸ್ತು ತೋರಿಸ್ಕೊಳ್ಳಿ, ಎಲ್ಲದಕ್ಕೂ ನಾನು ದಿಗ್ಬಂಧನ ಮಾಡಿಕೊಟ್ಟು ಬರ್ತೀನಿ, ಅವಾಗ ಅದು ಫೈನಲ್ ಆಗುತ್ತೆ. ಅಲ್ಲಿವರೆಗೂ ಟೆಂಪ್ರವರಿ ಆಗಿ ಅಕಸ್ಮಾತ್ ನಿಮ್ಮ ಅಡುಗೆ ಮನೆ ಯಾವ ದಿಕ್ಕಿಗಿರಬೇಕು ಆ ದಿಕ್ಕಿಗಿರದೆ ಬೇರೆ ದಿಕ್ಕಿಗಿದ್ದರೆ ಬಾಳೆಹಣ್ಣು, 2 ಬಾಳೆಹಣ್ಣು ತಿಂದ್ಬಿಟ್ಟು, ಮನೆ ಯಾರು ಸದಸ್ಯರಾದರೂ ತಿನ್ಬೋದು, ಕೊತ್ತಂಬರಿ ಸೊಪ್ಪು ಸಿಗುತ್ತೆ,
ಪೂರ್ತಿಯಾಗಿ ಕಟ್ ಮಾಡಬಾರ್ದು, ಅದ್ರ ಬೇರ್ ಸಮೇತ ಪೂರ್ತಿಯಾಗಿ ಕೊತ್ತಂಬರಿ ಇಷ್ಟು ಸೊಪ್ಪು ಮತ್ತು 2 ಬಾಳೆಹಣ್ಣು ತಿಂದುಬಿಟ್ಟು ಒಂದು ಹಿತ್ತಾಳೆ ತಟ್ಟೆಯಲ್ಲಿ ಹಾಕಿ, ನಿಮ್ಮ ಅಡುಗೆ ಮನೆ ಯಾವ ರಾಂಗ್ ಡೈರೆಕ್ಷನಲ್ಲಿರುತ್ತಲ್ಲ, ಅಲ್ಲಿ ಅಡುಗೆ ಮನೆ ಇಲ್ಲಿರಬಾರ್ದಿತ್ತು ಇಲ್ಲಿದೆ ಅಂತ ಡೌಟ್ ಬರುತ್ತಲ್ಲ, ಆ ಅಡುಗೆ ಮನೆಯಲ್ಲೇ ಆಗ್ನೇಯ ದಿಕ್ಕಿಗೆ ಇಟ್ಟುಬಿಡ್ಬೇಕು. ಓಕೆ. ಸೌತ್ ಮತ್ತು ಈಸ್ಟ್ ಸೆಂಟ್ರ್ ಆ ಆಗ್ನೇಯ ದಿಕ್ಕಿಗೆ ಇಟ್ಟುಬಿಟ್ರೆ 1 ವಾರ ಆಗ್ತಿದ್ದಂಗೆ ಬಾಳೆಹಣ್ಣು ಸಿಪ್ಪೆನೂ ಒಣಗುತ್ತೆ, ಕೊತ್ತಂಬರಿ ಸೊಪ್ಪು ಒಣಗುತ್ತೆ. ಅದಾದಮೇಲೆ ಮರದ ಕೆಳಗಡೆ ಹಾಕಿ ಹೊಸ ಬಾಳೆಹಣ್ಣು ತಿಂದ್ಬಿಟ್ಟು ಕೊತ್ತಂಬರಿ ಸೊಪ್ಪು ಅದನ್ನು ಇಟ್ಬಿಡ್ಬೇಕು. ಈ ರೀತಿ ಮಾಡೋದ್ರಿಂದ ಆಗ್ನೇಯ ಅಂದರೆ ಅಡುಗೆ ಮನೆಯ ದೋಷ ಏನಿರುತ್ತೆ, ವಾಸ್ತು ದೋಷ, ಅದು ಬಾಳೆಹಣ್ಣು ಮತ್ತು ಕೊತ್ತಂಬರಿ ಸೊಪ್ಪು ಹೇಳ್ಕೊಂಡು ಆ ಮನೆಯ ಸ್ತ್ರೀಯರನ್ನು ಪ್ರೊಟೆಕ್ಷನ್ ಮಾಡ್ತಾ ಇರುತ್ತೆ. ಇಂಥ ಎಷ್ಟೋ ವಿಚಾರ ಇದೆ ನೋಡಿ. ಇದಕ್ಕೆ ಎಷ್ಟು ಖರ್ಚಾಯಿತು? ಮನೆಗಂತೂ ಬಾಳೆಹಣ್ಣು ತಂದಿರ್ತೀವಿ, ಕೊತ್ತಂಬರಿ ಸೊಪ್ಪು ಅಡುಗೆ ಹಾಕಕ್ಕೆ ತಂದಿರ್ತೀವಿ. ಹಿತ್ತಾಳೆ ಬಾಳೆಹಣ್ಣು ಕೊತ್ತಂಬರಿ ಸಂಯೋಗ ಪ್ಲಸ್ ವಾಸ್ತು ವೈಬ್ರೇಷನ್ ನೆಗೆಟಿವನ್ನು ಹೇಳ್ಕೊಳ್ಳೋದ್ರಿಂದ ಇಲ್ಲಿ ಮನೆಯ ಸ್ತ್ರೀಯರನ್ನು ಆರೋಗ್ಯವನ್ನು ಅದು ಕಾಪಾಡುತ್ತೆ. ಅಂದ್ರೆ ಹೆಚ್ಚಿನ ಖರ್ಚೇ ಬೇಕಾಗಿಲ್ಲ, ಅಂಗೈಯಲ್ಲಿ ಆರೋಗ್ಯ ಅಂದಂಗೆ ಎಲ್ಲ ಅಡುಗೆ ಮನೆಯಲ್ಲಿ ಇರುವಂತ ವಸ್ತುಗಳೇ ನೀವು ಹೇಳ್ತಾ ಇರುವಂತದ್ದು. ಸೊ ಹೆಚ್ಚಿನ ಖರ್ಚು ಮಾಡಿಬಿಟ್ಟು ಏನು ಅಲ್ಲಿ ಮಾಡುವಂಥದ್ದು ಏನೂ ಇಲ್ಲ. ಸರಿ, ಈಗ ನೀವು ಮನೆ ಕಟ್ಟಿ ಆಗಿ ಎಲ್ಲ ಆದಮೇಲೆ ಈಗ ನಿಮ್ಮ ಅಕ್ಕಪಕ್ಕ ಇರೋರು ಅಥವಾ ನಿಮ್ಮ ಫ್ರೆಂಡ್ಸು, ನಿಮ್ಮ ರಿಲೇಟಿವ್ಸು ನಿಮ್ಮ ಆ ಜೀವನ ನೋಡಿರ್ತಾರೆ, ಇವಾಗ ನೋಡ್ತಾ ಇರೋ ಜೀವನನೂ ನೋಡ್ತಾ ಇದ್ದಾರೆ. ಸೊ ಏನು ಹೇಳ್ತಾರೆ ಅಂದ್ರೆ ಬದಲಾವಣೆಗಳನ್ನ ನೋಡ್ಬಿಟ್ಟು, ನಿಮ್ದೇ ಟಾಲೆಸ್ಟ್ ಬಿಲ್ಡಿಂಗ್ ಹೋಗಿದೆ, ಏರಿಯಾಗೆ ದೃಷ್ಟಿ ಬೊಂಬೆ ಅಂತ ಇದ್ರು ನಮ್ಮ ಮನೇನ, ಅದು ಡೆಮಾಲಿಷ್ ಕಟ್ಮೇಲೆ ನಿಮ್ದೇ ಟಾಲೆಸ್ಟ್ ಬಿಲ್ಡಿಂಗ್ ಆಗಿದೆ. ಸೊ ಈಗ ಇನ್ನೊಂಥರ ದೃಷ್ಟಿನ, ಇನ್ನೊಂಥರ ದೃಷ್ಟಿ, ಅದು ಅದಕ್ಕೂ ಪ್ರೊಟೆಕ್ಷನ್ ಮಾಡಿದ್ದೀವಿ. ಓಕೆ ಓಕೆ. ಸೊ ಅಮ್ಮ ಎಲ್ಲ ಹೇಗೆ, ಇವಾಗೆಲ್ಲ ಆರಾಮಾಗಿದ್ದಾರೆ, ಆರೋಗ್ಯವಾಗಿದ್ದಾರಲ್ವಾ? ಆರಾಮಾಗಿದ್ದಾರೆ. ಸೊ ಇವಾಗ ಸ್ವಂತ ಮನೆಯಲ್ಲಿ ಆರಾಮಾಗಿ ನೆಮ್ಮದಿಯಾಗಿ ಬದುಕೋ ಜೀವನನೇ ಬೇರೆ, ಬದುಕೋಕೆ ಜೀವನ ಮಾಡ್ತಾ ಇದ್ದೀವಿ. ಆದ್ರೂ ನಮಗೆ ಯಾವ ಕಡೆಯಿಂದನೂ ಮಾಡಕ್ಕೆ ಹಾಳು ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಬಟ್ ಅದೇ ನಮ್ಮ ಮನೇಲಿ ಇರೋ ಶ್ರೀಚಕ್ರ ಬಿಡ್ತಾ ಇಲ್ಲ ಅಷ್ಟೇ. ಸೊ ಶ್ರೀಚಕ್ರ ತಗೊಂಡ್ಮೇಲೆ ತುಂಬಾ ಚೇಂಜಸ್ ಆಗಿದೆ ನಿಮ್ಮ ಲೈಫ್ ಅಲ್ಲಿ? ಚೇಂಜಸ್ ಆಗಿದೆ ನಮಗೆ. ಸೊ ದಿನ ಪೂಜೆ ಮಾಡ್ತಾ ಇರ್ತೀರಾ ಶ್ರೀಚಕ್ರ? ದಿನ ಪೂಜೆ ಮಾಡ್ತೀನಿ ಮ್ಯಾಮ್. ನಾನು ಮಿಸ್ ಮಾಡಿದ್ರು ನಮ್ಮ ತಾಯಿ ಮಿಸ್ ಮಾಡಲ್ಲ. ನಮ್ಮಮ್ಮ ಡೈಲಿ ತಿನ್ಲಿ ಬಿಡ್ಲಿ ಫಸ್ಟ್ ದೇವ್ರಿಗೆ ಪೂಜೆ ಮಾಡೇ ನಮ್ಮ ತಾಯಿ ತಿನ್ನೋದು. ಓಕೆ. ಪೂಜೆ ಮಾಡೇ ಅಡುಗೆ ಮನೆಗೆ ಹೋಗೋದು. ಪೂಜೆ ಮಾಡಿದ್ರೆ ಅಡುಗೆ ಮನೆಗೆ ಹೋಗೋ ಹಿಸ್ಟ್ರಿನೇ ಇಲ್ಲ ನಮ್ಮ ತಾಯಿದು. ಏನೇನು ಬದಲಾವಣೆಗಳನ್ನ ಮಾಡ್ಕೊಂಡ್ರಿ ನೀವು ಗುರುಜಿ ನಿಮ್ಮ ಜೀವನಕ್ಕೆ ಬಂದ್ಮೇಲೆ? ಕೆಲವೊಂದು ಅಂದ್ರೆ ಮುಂಚೆ ಇದಕ್ಕೂ ಚೇಂಜಸ್ ಇರುತ್ತೆ ಲೈಫ್. ಹೌದು ಮ್ಯಾಮ್, ತುಂಬಾ. ಈಗ ನಾವು ಹೊಸದು ಏನೋ ಒಂದು ಅಳವಡಿಸ್ಕೊಳ್ತೀವಿ ನಮ್ಮ ಜೀವನದಲ್ಲಿ ಅಂದ್ರೆ ಕೆಲವೊಂದು ಬದಲಾವಣೆಗಳನ್ನ ನಮ್ಮಲ್ಲಿ ಮನಸ್ಸಿಂದಾನೇ ಆಗಬೇಕು. ಸೊ ಆ ಥರದ್ದು ಯಾವ ಥರದ ಬದಲಾವಣೆಗಳನ್ನು ಮಾಡ್ಕೊಂಡು? ಲೈಕ್ ನಾನಾದರೆ ಪೂಜೆ ಮಾಡೋದು, ಲೈಕ್ ಈ ಸತಿ ಗುರುಜಿ ಮೇಷರಾಶಿಯವ್ರಿಗೆ ಇದೇ ಹೇಳಿದ್ರು, ಒಂದು ಇದು ನಮಗೆ ಸಾಡಸತಿ ನಡೀತಾ ಇದೆ. ಆವಾಗ ಗುರೂಜಿ ಹೇಳಿದ್ರು, ನಿಮಗೆ ಫಸ್ಟ್ ಮೇನು ಇದು, ನೀವು ಲೈಫಲ್ಲಿ ಸಕ್ಸೀಡ್ ಆಗಬೇಕಂದ್ರೆ ಡಿಸಿಪ್ಲಿನ್ ಇಂಪಾರ್ಟೆಂಟ್ ಅಂದರು. ಎದ್ದಿದ ತಕ್ಷಣ ಬೆಡ್ ಹಾಸಿಗೆ, ಅದು ನನಗೆ ಎದ್ದಿದ ತಕ್ಷಣ ಅಲಾರಾಮ್ ಥರ ಮೈಂಡಲ್ಲಿ ನಮ್ಮ ಗುರೂಜಿ ಹೇಳಿದ್ದಾರೆ, ಅದಕ್ಕಾದ್ರೂ ಮಾಡೇ ಮಾಡ್ತೀನಿ. ಬೆಡ್ಡೆಲ್ಲ ಕ್ಲೀನ್ ಮಾಡಿ, ಮತ್ತು ನೆಕ್ಸ್ಟ್ ಇದು ನನ್ನ ಮಗನಿಗೂ ಹೇಳ್ತೀನಿ, ನನ್ನ ಮಗಂದು ಮೇಷರಾಶಿನಿ. ಇವಾಗ ಪಾಪ ಅವನು ಹಾಸ್ಟೆಲಲ್ಲಿದ್ದಾನೆ, ನಾನು ಮಾಡ್ತೀನಿ. ಮತ್ತು ತುಂಬ ಹೇಳಿದ್ದಾರೆ, ಉಗುರು ಈ ದಿನ ಕಟ್ ಮಾಡಬಾರ್ದು, ತಲೆಗೆ ಸ್ನಾನ ಮಾಡಬಾರ್ದು, ತುಂಬ ನಾನು ಚೇಂಜಸ್ ಮಾಡ್ಕೊಂಡಿದ್ದೀನಿ. ಅದು ಹಂಗೆ ನನಗೆ ಪಾಸಿಟಿವ್ ವೈಬ್ಸ್ ಕೊಟ್ಟಿದೆ ಮ್ಯಾಮ್. ತಲೆಗೆ ಸ್ನಾನ ಯಾವ ದಿನ ಮಾಡ್ತಾಯಿದ್ದೆ, ನಾನು ತಪ್ಪೆಲ್ಲ ಮಾಡ್ತಾಯಿದ್ದೆ, ಬಟ್ ನಮಗೆ ಗೊತ್ತಿರಲಿಲ್ಲ ಆವಾಗ. ತಪ್ಪು ಹಿಂದೆ ಮಾಡಿದ್ದೀವಿ, ಗೊತ್ತಿಲ್ಲ. ಅದಕ್ಕೆ ಇವಾಗ ನಾವು ಅದನ್ನ ಕರೆಕ್ಟ್ ಮಾಡಿ ಗುರುಗಳು ಹೇಳಿದ್ಮೇಲೆ ಕೆಲವೊಂದನ್ನ ಅದನ್ನ 100% ಫಾಲೋ ಮಾಡ್ತೀನಿ. ಯಾರನ್ನೂ ಮಾಡೋಕ್ಕೆ ಬಿಡಲ್ಲ ನಮ್ಮ ಮನೇಲಿ, ನನ್ನ ಮಕ್ಕಳಿಗೂ ಮಾಡೋಕ್ಕೆ ಬಿಡಲ್ಲ. ನಾನು ಇದು ಗುರುವಾರ ಅರ್ಶಿನ ಹಾಕಿ ಕಂಪಲ್ಸರಿ ಮಾಡಿಸ್ತೀನಿ ಮಗುಗೂ, ನಾನು ಮಾಡ್ಕೊತೀನಿ. ಏನೆಲ್ಲ ರೆಮಿಡೀಸ್ ಫಾಲೋ ಮಾಡ್ತಾ ಇದ್ದೀರಮ್ಮ ಇವಾಗ? ಮ್ಯಾಮ್ ತುಂಬ ಗುರೂಜಿ ಡೈಲಿ ಹೇಳೋದನ್ನು ಮಾಡ್ತೀನಿ ಮ್ಯಾಮ್. ನಮ್ಮ ಕಷ್ಟ ಅನ್ವಯಿಸಿ ಡೈಲಿ ಗುರೂಜಿ ಕಾಯ್ತಾ ಇತ್ತು, ವೆಯ್ಟ್ ಮಾಡ್ತಾ ಇರ್ತೀನಿ. ನಮ್ಮ ಗುರೂಜಿ ಇವತ್ತು ಏನೋ ಒಂದು ಹೊಚ್ಚೋ ವಿಷಯ, ಆದರೆ ನಾನು ಮನಸ್ಸಲ್ಲಿ ಅಂದ್ಕೊಂಡಿದ್ದು ಅವತ್ತೇನೋ ಒಂದು ಹೇಳಿರ್ತಾರೆ ನಮ್ಮ ಗುರೂಜಿ, ಅದು ಅನ್ವಯ ಪ್ರಕಾರನೇ. ಎದ್ದಿದ ತಕ್ಷಣ ಮುಖ ನೋಡ್ತು, ಅದು ಆವತ್ತು ನಾನು ಟೆಸ್ಟ್ ಮಾಡಿದ್ದೀನಿ, ಆಗೋದೇ ಇಲ್ಲ. ಮತ್ತು ಎದ್ದಿದ ತಕ್ಷಣ ಚೂರಿ ಚಾಕು ನೋಡ್ಬೋದು, ಅವತ್ತು 100% ನನ್ನ ಮನಿ ಲಾಸ್ ಆಗುತ್ತೆ. ಅನುಭವ ಮಾಡಿದೀನಿ, ಎಕ್ಸ್ಪೀರಿಯನ್ಸ್ ಆಗಿದೆ ನನಗೆ. ಅನುಭವ ನಿಮಗಾಗಿರೋ ಎಕ್ಸ್ಪೀರಿಯನ್ಸೇ ಬೇಕು ನಮ್ಗೆ. ಇಲ್ಲ ಮ್ಯಾಮ್, ಈಗ ಆಗಿದೆ. ನೀವು ಹೇಳಿದ್ದನ್ನ ಈಗ ಗೊತ್ತಿಲ್ದೋ ಮಾಡ್ಬಿಟ್ಟಿರ್ತೀರಾ, ಗುರುಗಳು ಹೇಳ್ತಾರೆ ಇದನ್ನ ಮಾಡಬೇಡಿ ಅಂತ. ಹೌದು, ಆ ತರದ ಎಕ್ಸ್ಪೀರಿಯನ್ಸ್ ಏನಾದ್ರು? ನಾನು ಬೈ ಮಿಸ್ಟೇಕ್ ಆಗಿ ಎಲ್ಲ ಕ್ಲೀನ್ ಮಾಡಿಟ್ಟಿರ್ತೀನಿ, ಬೈ ಮಿಸ್ಟೇಕ್ ಆಗಿ ಯಾರೋ ಮಕ್ಕಳು ಏನೋ ತೆಗ್ದಿಟ್ಬಿಟ್ಟಿರ್ತಾರೆ ಸಿಸರ್ನ, ಏನೋ ಒಂದು ಎದ್ದಿದ ತಕ್ಷಣ ನನಗೆ ಆ ಸಿಸರ್ ಚಾಕು ನೋಡಿದ್ರೆ ಅವತ್ತು ಗ್ಯಾರಂಟಿ ನನಗೆ ಮನಿಲೋ 100% ಹೋಗುತ್ತೆ, 100% ಹೋಗುತ್ತೆ. ಮತ್ತು ಮೊನ್ನೆ ಗುರುಜಿ ಇದಕ್ಕೆ 33 ಏನೋ ಬರೆಯೋಕೆ ಹೇಳಿದ್ದು, ಗುರು ಪುರುಷಾಮೃತ ಯೋಗ ದಿನ. ಶ್ರೀಚಕ್ರ ಮುಂದೆ ಓಂ ನಮೋ ಭಗವತಿ ವಾಸು, ಓಂ ಶ್ರೀ ಮಹಾಲಕ್ಷ್ಮಿ ನಮ ಅಂತ ಹೇಳಬೇಕು ಅಂತ ಹೇಳಿದರು. ಸ್ವೀಟ್ ಇಟ್ಟು ಅದಕ್ಕೆ ಅವತ್ತು ಮಾಡಿದ್ರಿ. ಸೋಮವಾರ ಏನೋ ಪೌರ್ಣಮಿ ಬಂದಿತ್ತು, ಪೌರ್ಣಮಿಗೂ ರೆಮಿಡಿ ಹೇಳಿದರು. ಅದನ್ನು ಮಾಡೋದು ನನಗೆ ಇಬ್ಬರೇ ಮಕ್ಕಳು ಟ್ಯೂಷನ್ಗೆ. ಇವಾಗ ನಮ್ಮ ತಾಯಿ ತಂದೆ ಆಚೆ ಹೋಗಿ ನೀನು ಮಾಡೋದು ಬೇಡ, ಹೆಲ್ತ್ ಇಶ್ಯೂಸು ಆ ಥರ ಈ ಥರ ಅಂತ
ಅವ್ರಿಗೆ ಕಾನ್ಫಿಡೆನ್ಸ್ ಇಲ್ಲ. ನಮ್ಮ ಅಣ್ಣ ಆ್ಯಕ್ಚುಲಿ ಕಳ್ಕೊಂಡಿದ್ದಾರೆ ಮ್ಯಾಮ್ ಅವರು. ನಾನಿರೋದು ಒಬ್ಬೇ ಮಗಳು, ಅದಕ್ಕೋಸ್ಕರ ನಮ್ಮನ್ನಾದರೂ ಒಂದು ಪ್ರೊಟೆಕ್ಟ್ ಮಾಡೋಣ ಅನ್ನೋದು. ಅದಕ್ಕೆ ನಾನು ಟ್ಯೂಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಇಬ್ಬರೇ ಮಕ್ಳು ಇದ್ದಿದ್ದು. ನಮ್ಮ ಗುರೂಜಿ ಅದು 33 ರೆಮಿಡಿ ಮತ್ತು ಶ್ರೀಚಕ್ರದ ಮೊನ್ನೆ ಪೌರ್ಣಮಿ ರೆಮಿಡಿ ಹೇಳಿದ್ಮೇಲೆ 5 ಜನ ಮಕ್ಕಳಿದ್ದಾರೆ ಇವಾಗ. 5 ಜನ ಮಕ್ಕಳು ಒಂದೇ ದಿನದಲ್ಲೇ ಗುರುಪುರುಷಾಮೃತ ಯೋಗ ದಿನನೇ ಬಂದರು ನನಗೆ ಟ್ಯೂಷನ್ ಮಕ್ಕಳು. 4 ಜನ ಆದರು, ಇಬ್ಬರಿದ್ದವ್ರು 4 ಜನ ಆದರು. ಮೊನ್ನೆ ಪೌರ್ಣಮಿ ಆದಮೇಲೆ ಒಬ್ಬ ಹುಡುಗ ಕನ್ನಡಗೆ ಸಪ್ರೇಟ್ ಕೋಚಿಂಗ್ ತೊಗೊಬೇಕಂತ ಬರ್ತಾ ಇದ್ದಾನೆ. ಸೊ ಇವಾಗ ಒಟ್ಟು ಅಂದರೆ ಡೈಲಿ ಒಂದು ರೆಮಿಡಿ ಫಾಲೋ ಮಾಡ್ತಾ ಇರ್ತೀನಿ. ಡೈಲಿ ಒಂದು ರೆಮಿಡಿ ಮಾಡ್ತೀನಿ. ನನಗೆ ಮನ್ಸಿಗೆ ಬಾಧೆ ಆದಾಗ ಗುರೂಜಿ ಏನು ರೆಮಿಡಿ ಹೇಳಿದ್ರು ನಾನು ಪಕ್ಕ ಫಾಲೋ ಮಾಡ್ತೀನಿ. ಅದು ಅವತ್ತು ಸಿಸರ್ ಹೇಳಿದ್ನಲ್ವಾ, ನೋಡಿದ್ರೆ 100% ನನ್ಗೆ ಲಾಸ್ ಆಗೇ ಆಗುತ್ತೆ. ನಾನು ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದೀನಿ ಅಂತಲ್ಲ. ಮತ್ತೆ ಆ ಥರದ್ದು ಅವ್ರು ಹೇಳಿದ್ದನ್ನ ನೀವು ಕೇಳದೆ ಮಾಡಿರ್ತೀರಲ್ಲ, ಆ ಥರದ್ದು ಮತ್ತೆ ಯಾವ್ದಿದೆ? ಇವಾಗ ನೀವು ಹೇಳಿದ್ರಿ ಸೀಸರ್ ನೋಡಿದೆ ನಾನು ಮನಿ ಲಾಸ್ ಆಯ್ತು ಅಂತ. ಮತ್ತೇನೆ ತುಂಬಾನೇ ಇದೆ. ಲೈಕ್ ಉಗುರು ಕಟ್ ಮಾಡ್ಬಾರ್ದು. ಅವತ್ತು ಗುರೂಜಿ ಒಂದ್ಸತಿ ಹೇಳಿದ್ರು, ಕೂದಲೇನು ಕಟ್ ಮಾಡಬಾರ್ದು ಶನಿವಾರ, ಅದು ಇದು ನಿಮಗೆ ಶನಿ ದೋಷ ಇದಾಗುತ್ತೆ ಅಂತ. ನಾನು ಅವತ್ತು ಇದು ನಮ್ಮ ಕಸಿನ್ ಮದ್ವೆಗೆ ವೆಡ್ಡಿಂಗ್ ಹೋಗ್ಬೇಕು, ನಾನು ಕೂದಲು ಕಟ್ ಮಾಡಿದೆ. ಏನಾಯ್ತು ಅವತ್ತು ಮೊಬೈಲ್ ಬಿದ್ದು ಹೊಡೆದೋಯ್ತು ನಂದು. ಓಕೆ, ಇದೊಂದು ಕಾರಣ ನಾನು ಕೊಡ್ತೀನಿ. ಬಟ್ ಅದು ಏನೋ ಆಗಕ್ಕೋಗಿ ನನಗೆ ಇದು ಚಿಕ್ಕದ್ರಲ್ಲೇ ಹೋಗಿದೆ, ಅದ್ರ ಸಂತೋಷ. ಬಟ್ ಆದರೂ ಏನೋ ಒಂದು ಎಫೆಕ್ಟ್ ಆಗೇ ಆಗುತ್ತೆ ನನಗೆ. ನಮ್ಮ ತಾಯಿ ಮಾತು ಗುರೂಜಿ ವೇದವಾಕ್ಯ ಒಂದೇ ನನಗೆ. ಗುರೂಜಿ ಹೇಳಿದ್ಮೇಲೆ, ನಮ್ಮ ತಾಯಿ ಹೇಳಿದ್ಮೇಲೆ ನಾನು ಮಾಡೋಕ್ಕೆ ಹೋಗಲ್ಲ. ಯಾವುದೇ ಪರಿಸ್ಥಿತಿ ಬರಲಿ ನಾನು ಅದು ದಾಟಿ ಹೋಗಲ್ಲ. ಓಕೆ ಗುರುಗಡೆ ಅವ್ರು ಕೆಲವೊಂದು ರೆಮಿಡಿಗಳನ್ನು ಹೇಳ್ತಾ ಇದ್ರು, ನಾನು ಫಾಲೋ ಮಾಡ್ತಾ ಇದ್ದೀನಿ ಅಂತ. ಆ ರೆಮಿಡಿಗಳನ್ನು ಹೇಳ್ಬೋದಾ ಅಂತ ಹೇಳಿ, ಅಂದರೆ ಏನೋ ತೊಂದರೆ ಆಗದೆ ಇರೋ ಥರ. ಇವಾಗೆಲ್ಲ ಹೆಣ್ಮಕ್ಳು ಸಾಮಾನ್ಯವಾಗಿ ಅವ್ರವ್ರ ಮನೇನ ಪ್ರೊಟೆಕ್ಟ್ ಮಾಡ್ಕೊಳ್ಬೇಕು ಅನ್ನೋದು ಇದ್ದೇ ಇರುತ್ತೆ. ಮ್ಯಾಮ್ ವಾರ ರೆಮಿಡಿ ಗುರೂಜಿ ಹೇಳ್ತಾ ಇರ್ತಾರೆ. ನಾನು ವೆಯ್ಟ್ ಮಾಡ್ತಾ ಇರ್ತೀನಿ, ಈ ವಾರ ಏನು ಮಾಡಬೇಕು ರೆಮಿಡಿ. ಈ ವಾರ ಆ ರೆಮಿಡಿಯಿಂದ ತುಂಬ ನನಗೆ ಸೇವ್ ಆಗಿದ್ದೀನಿ. ಎಷ್ಟೋ ಸತಿ ಬೈಕ್ ಆಕ್ಸಿಡೆಂಟಿಂದ ಸೇವ್ ಆಗಿದ್ದೀನಿ. ಗುರೂಜಿ ಹೇಳ್ತಾರೆ ಓಂ ನಮೋ ಭಗವತೆ ವಾಸುದೇವ ಹೇಳ್ಬಿಟ್ಟು 11 ಸತಿ ಹೋಗ್ಬೇಕು ಮನೆಯಿಂದ, ಇಲ್ಲ ಓಂ ನಮೋ ನಾರಾಯಣ ಹೇಳ್ಬೇಕು. ನನಗೆ ಬೈಕ್ ಇನ್ನೇನು ಡ್ಯಾಶ್ ಆಗಬೇಕು, ಅದು ಆಗಿಲ್ಲ. ಜಸ್ಟ್ ಒಂದು ಸಿಂಗಲ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ನಾನು ಸೇವ್ ಆಗಿದೆ ನನ್ನ ಲೈಫು. ತುಂಬ ಆ ಥರ. ಅದಕ್ಕೆ ನಾನು ವಾರ ಏನು ಮಿಸ್ ಮಾಡ್ತೀನೋ, ಊಟ ಮಿಸ್ ಮಾಡ್ತೀನೋ, ತಿಂಡಿ ಮಿಸ್ ಮಾಡ್ತೀನೋ, ಗುರೂಜಿ ರೆಮಿಡಿ ನೋಡೋದಂತೂ ಮಿಸ್ ಮಾಡಲ್ಲ. ಆ ವಾರದ ಮೆಡಿಸಿನ್ ಆಗ್ಬಿಟ್ಟಿದೆ ನಿಮಗೆ ರೆಗ್ಯುಲರ್ ಆಗಿ ಫುಡ್ ತರ. ಅದು ಗುರೂಜಿ ವಾರ ಭವಿಷ್ಯ ಅಂತೂ ನಾನು ನೋಡ್ತೀನಿ. ತುಂಬಾ ಯೂಸ್ಫುಲ್ ಆಗುತ್ತೆ ನನಗಂತೂ. ಯಾರಿಗಾಗುತ್ತೋ ಯಾರಿಗೆ ಬಿಡುತ್ತೋ, ಬಟ್ ನನಗಂತೂ ಅದು ಒಂದು ಚಿನ್ನ ಡೈಮಂಡ್ ಕೊಟ್ಟಷ್ಟೇ ಸಂತೋಷ ಮ್ಯಾಮ್ ನನಗೆ. ಆ ಥರ ಈ ವಾರ ಈ ಥರನೇ ಆಗುತ್ತೆ ಅಂತ ಯಾವ ಇದರಲ್ಲಿ ಹೇಳ್ತಾರೆ ಹೇಳಿ ಮ್ಯಾಮ್ ನೀವೇ. ಬಟ್ ನಾನು ಅಂತೂ ಫಾಲೋ ಮಾಡಿದ್ದೀನಿ, ನನಗೆ ನಂಬಿಕೆ ಇದೆ, ನನಗಂತೂ ಸಕ್ಸೀಸ್ ಆಗಿದೆ. ನನ್ನ ಲೈಫಲ್ಲಿ ಇನ್ನೂ ಸಕ್ಸೀಡ್ ಆಗೇ ಆಗ್ತೀನಿ. ಒಂದು ಎಲ್ಲ ರೀತಿನೂ ಒಂದು ನನ್ನ ಕೆರಿಯರಲ್ಲೇ ಇರ್ಬೋದು, ಏನೇ ಇವತ್ತಿದ್ರೂ ಇನ್ನೂ ಮೇಲಕ್ಕೆ ಹೋಗ್ತೀನಿ, ಒಂದು ಅಂತ ತಲುಪ್ತೀನಿ. ಅದು ಎಲ್ಲ ನಮ್ಮ ಗುರೂಜಿ ರೆಮಿಡಿ ಫಾಲೋ ಮಾಡಿ ನಾನು ಹಂತಕ್ಕೆ ತಲುಪ್ತೀನಿ ಅನ್ನೋ ಒಂದು ಒಂದು ಹುಮ್ಮಸ್ಸು ಇದೆ ಮ್ಯಾಮ್. ಅಂದರೆ ಬಿಟ್ಕೊಡೋ ಮಾತೇ ಇಲ್ಲ. ನಾನು ಒಂದ್ಸತಿ ಸ್ಟೆಪ್ ಮುಂದೆ ಹಾಕಿದ್ಮೇಲೆ ಹಿಂದೆ ಹಾಕೋ ಮಾತೇ ಇಲ್ಲ ಮ್ಯಾಮ್. ಒಳ್ಳೇದಾಗಲಿ ನಿಮಗೆ. ಗುರುಗಳೇ ಹೇಳ್ತಾ ಇದ್ರಲ್ವ ಇವಾಗ ಕೆಲವೊಂದು ರೆಮಿಡಿಗಳನ್ನು ನಾನು ರೆಗ್ಯುಲರಾಗಿ ಫಾಲೋ ಮಾಡ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು. ಸೊ ಇವಾಗ ಎಲ್ಲ ಹೆಣ್ಮಕ್ಳು ಪ್ರತಿಯೊಬ್ಬರು ಏನು ಅಂತಂದರೆ ತಮ್ಮ ಮನೆಯನ್ನು ರಕ್ಷಣೆ ಮಾಡ್ಕೊಳ್ಬೇಕು, ತಮ್ಮವ್ರಿಗೇನು ಆಗಬಾರ್ದು, ತನ್ನ ಕುಟುಂಬದವರು ತನ್ನನ್ನು ನಂಬದವ್ರಿಗೆ ಏನೂ ಆಗಬಾರ್ದು. ಜಾಸ್ತಿ ಹೆಚ್ಚಾಗಿ ಮಾಡೋದು ಹೆಣ್ಮಕ್ಳೇ. ಕೆಲವು ಗಂಡು ಮಕ್ಕಳು ಮಾಡ್ತಾರೆ, ಆದರೆ ಹೆಣ್ಣು ಮಕ್ಕಳು ಜಾಸ್ತಿ ಮನೆಯಲ್ಲಿ ಇರೋವಂಥ ಇದನ್ನಾಗಿರ್ಬೋದು ಅಥವಾ ಪೂಜೆ ಪುನಸ್ಕಾರ ಮಾಡುವಂಥ ಸಂದರ್ಭದಲ್ಲಿ ಕೆಲವೊಂದು ಚಿಕ್ಕ ಪುಟ್ಟ ರೆಮಿಡಿಗಳನ್ನು ಮಾಡೋದಿರುತ್ತೆ. ನೀವು ಅದನ್ನು ಹೇಳ್ತೀರಾ, ಮಾಡ್ತಾರೆ. ಸೊ ಈ ರೆಗ್ಯುಲರ್ ಆಗಿ ಯಾವುದೇ ರೀತಿಯಾಗಿ ಕೆಟ್ಟದ್ದು ಆಗದೇ ಇರಲಿ, ನಮ್ಮ ಬೇರೆಯವ್ರಿಗೆ ನಾವು ಬೇಡ, ಕೆಟ್ಟದ್ದು ಆಗೋದು ಬೇಡ, ಇವೆಲ್ಲ ನಾವು ಯೋಚನೆನೂ ಮಾಡಲ್ಲ, ನಮ್ಮ ಮನೆ ನಾವು ಸುರಕ್ಷಿತವಾಗಿರೋಣ ಅನ್ನುವಂಥದ್ದು ರೆಮಿಡಿಗಳು. ಹೌದು, ಅದಕ್ಕಿಂತ 2 ರೆಮಿಡಿ ಹೇಳ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಇನ್ನೊಂದು ವಿಷಯ ಹೇಳ್ತೀನಿ. ಇವರು ಇಂಜಿನಿಯರ್. ಓಕೆ ನೋಡಿ, ಇಂಜಿನಿಯರಿಂಗ್ ಅಂದರೆ ಇವಾಗ ಜೀತ್ ಮೀಡಿಯಾದಲ್ಲಿ ಹೇಗಾಗಿದೆ ಅಂದರೆ ಇಂಜಿನಿಯರು, ಡಾಕ್ಟರ್, ಲಾಯರು ಎಲ್ಲ ಕ್ಷೇತ್ರದಲ್ಲಿ, ಈವನ್ ಕೋರ್ಟಲ್ಲಿ ಕೆಲಸ ಮಾಡುವಂಥವ್ರು ಎಲ್ಲರೂ ಕೂಡ ಆ ಭಕ್ತ ವೃಂದ ಗಣದಲ್ಲಿ ಸೇರ್ತಾ ಇದ್ದಾರೆ ಅಂತಂದರೆ ಒಂದು ಶಕ್ತಿ ಎಲ್ಲರೂ ಒಂದು ದೊಡ್ಡ ವಸುದೈವ ಕುಟುಂಬಕಂ ಅನ್ನೋ ಥರ ದೊಡ್ಡ ಒಂದು ಸರ್ಕಲ್ ವೃತ್ತವಾಗಿ ನಾವು ಬೆಳೀತಾ ಇದ್ದೀವಿ. ಎಲ್ಲರೂ ಅದರಲ್ಲಿ ಸೇರ್ಪಡೆ ಆಗ್ತಾ ಇದ್ದೀವಿ. ಇದಕ್ಕೆ ಶ್ರೀಕೃಷ್ಣ ಭಗವಂತ ಎಲ್ರಿಗೂ ಕೂಡ ಏನೋ ಒಂದು ವಾಣಿಯ ಮುಖಾಂತರ ಎಲ್ರಿಗೂ ಒಳ್ಳೇದು ಮಾಡಿಸ್ತಾ ಇದ್ದಾನೆ. ಅವ್ರ ಮಾತು ಕೇಳಿದ್ರೆ ನನಗೆ ಹುಮ್ಮಸ್ ಬರ್ತಾ ಇದೆ, ಸಂತೋಷ. ಎಕ್ಸಾಕ್ಟ್ಲಿ, ಅವರು ಒಂದು ಪಾಸಿಟಿವಿಟಿ ನೋಡಿದ್ರೆ ನಿಜವಾಗ್ಲೂ ಖುಷಿ ಆಗುತ್ತೆ. ಮತ್ತೆ ನನಗೆ ಅನ್ಸಿದ್ದು ಎಲ್ಲ ಒಂದು ಮತ್ತೆ ತಿರ್ಗಾ ನಮ್ಮ ಸನಾತನಕ್ಕೆ ವಾಪಸ್ ಬರ್ತಾ ಇದೀವಿ ನಾವು. ಖುಷಿ ಆಗುತ್ತೆ. ಬಹಳ ಸಂತೋಷ. ಬರಲೇಬೇಕು. ಅದಕ್ಕೆ ಪ್ರತಿ ಎಪಿಸೋಡಲ್ಲೂ ಕೂಡ ನಾನು ಹೇಳ್ತಾ ಇರ್ತೀನಿ ಹೆಮ್ಮೆಯಿಂದ, ಹೆಣ್ಮಕ್ಳಿಗೆ ಹೊಸ್ತಿಲ ಹೊರಗಡೆ ಕಳಿಸ್ಬೇಕಾದ್ರೆ ಒಂದು ಹಣೆ ಮೇಲೆ ಕುಂಕುಮ ಇರಲಿ, ಎಲ್ಲ ಈ ರೀತಿಯಾದಂಥದ್ದು ಸನಾತನ ಧರ್ಮ, ಅದ್ರ ಬಗ್ಗೆ ಇನ್ನೂ
ವಿಸ್ತಾರವಾಗಿ ಪಾಡ್ಕಾಸ್ಟ್ ಮಾಡೋಣ, ಸಮಯದ ಅಭಾವ ಇರೋದ್ರಿಂದ ಆ 2 ರೆಮಿಡಿಯನ್ನು ನಾನು ಹೇಳಿಬಿಡ್ತೀನಿ. ಒಂದು ಖರ್ಚಿಲ್ಲದ ರೆಮಿಡಿ, ಅಂದರೆ ಬೆಳಗ್ಗೆ ಎದ್ದಾಗ ಅವ್ರು ಹೇಳ್ತಾ ಇದ್ರು, ಗುರುಜಿ ಹೇಳ್ತಾ ಇದ್ರು, ಎದ್ದ ತಕ್ಷಣ ಕನ್ನಡಿಯನ್ನು ನೋಡಬಾರ್ದು. ಎದ್ದ ತಕ್ಷಣ ನಾವು ಸ್ವಪ್ನಾವಸ್ಥೆಯಲ್ಲಿ ಇರ್ತೀವಿ, ಇನ್ನೂ ರಾಹು ತತ್ವ ಜಾಸ್ತಿ ಇರುತ್ತೆ. ಸುಮಾರು ಜನರಿಗೆ ಅದು ಹ್ಯಾಬಿಟ್ ಅಂತ ಆಕಳಿಸ್ಕೊಂಡು ಎದ್ದು ಕನ್ನಡಿ ಮುಂದೆ ಹಿಂಗೆ ತಕ್ಷಣ ನೋಡ್ಬಿಡ್ತಾರೆ. ಆಮೇಲೆ ಫೋನ್ ಇರುತ್ತೆ, ತಕ್ಷಣ ಫೋನ್ ನೋಡ್ತಾರೆ. ಫೋನು ರಾಹು ಗಾಜಿರುತ್ತೆ ಅದ್ರ ಮೇಲೆ. ಎದ್ದ ತಕ್ಷಣ ಫೋನು ನೋಡಬಾರ್ದು, ಆಮೇಲೆ ಕನ್ನಡಿಯನ್ನು ನೋಡಬಾರ್ದು. ಹಾಳು ಮುಖ ಅಂತ ಹೇಳ್ತೀವಿ, ಮುಖ ತೊಳೆದಿರೋದಿಲ್ಲ. ಮುಖಕ್ಕೆ ನೀರು ಬಿದ್ದಾಗ ಆ ಸ್ವಪ್ನಾವಸ್ಥೆಯಿಂದ, ರಾಹು ಅವಸ್ಥೆಯಿಂದ ಹೊರಗಡೆ ಬರ್ತೀವಿ. ಆಮೇಲೆ ಮುಖ ಒರೆಸ್ಕೊಂಡು ದೇವ್ರ ಮನೆಗೆ ಹೋಗಿ ನಮಸ್ಕಾರ ಮಾಡಿ, ತಂದೆ ತಾಯಿ ಇದ್ದರೆ ಅವ್ರ ಪಾದಕ್ಕೆ ನಮಸ್ಕಾರ ಮಾಡಿ, ಒಂದು ಭಗವಂತನ ಒಂದು ಫೋಟೋ ನೋಡಿ ನಮಸ್ಕಾರ ಮಾಡಿ, ಆಮೇಲೆ ಕನ್ನಡಿಯಲ್ಲಿ ಮುಖ ನೋಡುವಂಥದ್ದು, ಫೋನ್ ನೋಡುವಂಥದ್ದು ಸರಿಯಾದ ಕ್ರಮ. ನೋಡಿ, ಖರ್ಚೇ ಇಲ್ಲದ ರೆಮಿಡಿ, ಖರ್ಚೇ ಇಲ್ಲ. ಇದನ್ನು ಮಾಡಿಕೊಂಡ್ರೆ ಪೂರ್ತಿ ದಿನ ಅವ್ರಿಗೆ ಸುಗಮವಾಗಿ, ನಾವು ಜೆಂಟ್ಸ್ ಇರಲಿ ಲೇಡೀಸ್ ಇರಲಿ, ಸುಗಮವಾಗಿ ಮಕ್ಕಳಿರಲಿ ಯಾರೇ ಇರಲಿ ಆ ದಿವಸ ಕಳಿಬೋದು. ಒಂದು ಎರಡನೇದು ಏನು ಮಾಡ್ತಾರೆ ಅಂತಂದರೆ, ಅದನ್ನು ಪಾಪ ಇವತ್ತಿನ ಯಾಂತ್ರಿಕ ಜೀವನ ನಾವು ಏನು ಬ್ಲೇಮ್ ಮಾಡೋಕ್ಕಾಗಲ್ಲ. ಎದ್ದ ತಕ್ಷಣ ಸಿಂಕಲ್ಲಿ ಎಂಜಲು ಪಾತ್ರೆಯನ್ನು ನೋಡಬಾರ್ದು. ಅಕಸ್ಮಾತ್ ಆಗಲಿಲ್ಲ ಅಂದರೆ ಹಿಂದಿನ ದಿವಸ ಮೊಸರೆಯನ್ನು ಕಟ್ಟಿ ಕವರಲ್ಲಿ ಇಡಲಿ. ಎಂಜಲು ಪಾತ್ರೆಯನ್ನು ನೋಡೋದ್ರಿಂದನೂ ಕೂಡ ಆ ದಿವಸ ಕಲಹ. ಆಮೇಲೆ ಸೀಸರ್, ಅಡುಗೆ ಮನೆಯಲ್ಲಿ ಹೋದ ತಕ್ಷಣ ಈಳಿಗೆ, ಚಾಕು, ಆಮೇಲೆ ಕಟ್ಟರ್, ಹರಿತಾದ ಚೂಪಾದ ವಸ್ತುಗಳನ್ನು ನೋಡಿದರೆ ಆ ದಿವಸ ಜಗಳ, ಇಲ್ಲ ಅಂದರೆ ಹಣ ನಷ್ಟ. ಸಾಮಾನ್ಯವಾಗಿ ಹೆಣ್ಮಕ್ಳು ಎದ್ದ ತಕ್ಷಣ ಮುಖ ತೊಳೆದು ಎಲ್ಲ ಆಗಿ ದೇವ್ರ ನಮಸ್ಕಾರ ಮಾಡಿ ಅಡುಗೆ ಮನೆಗೆ ಬಟ್ ಮುಖ ತೊಳೆದು ದೇವರ ದರ್ಶನ ಮಾಡಿ ಒಂದು ಸ್ವಲ್ಪ ಹೊತ್ತು ಹೈಡ್ ಮಾಡಿ ಇಟ್ಕೋಬೇಕು. ಚಾಕು, ಇಳಿಗೆ ಮನೆಗಳನ್ನು ಹೈಡ್ ಮಾಡಿ, ಸಿಂಕ್ ಕ್ಲೀನ್ ಮಾಡಿ ಇಟ್ಕೊಂಡ್ರಾಗ ಆ ದಿನದ ವೈಬ್ರೇಷನ್ನೇ ಬೇರೆ ಇರುತ್ತೆ. ಓಕೆ, ನೋಡೋದಕ್ಕೆ ಸರಳ, ಬಟ್ ಇವು ಆ ದಿವಸ ಕೊಡೋ ಇಂಪ್ಯಾಕ್ಟೇ ಬೇರೆ. ಇವ್ನು ಯಾಕೆ ನಾವು ರೂಢಿಸ್ಕೋಬಾರ್ದು ಅಂತ ನೋಡಿ, ಇವ್ರು ರೂಢಿಸ್ಕೊಂಡಿದ್ದಾರೆ, ಹ್ಯಾಪಿ ಆಗಿದ್ದಾರೆ. ಇವ್ರ ಥರನೇ ಲಕ್ಷಾಂತರ ಕೋಟ್ಯಾಂತರ ಜನ ಆದರೆ ಅವ್ರಿಗೆ ಆ ದಿನ ಸಂತೃಪ್ತಿನೇ ಸಂತೃಪ್ತಿ, 2 ಮಾತಿಲ್ಲ. ಸೊ ಒಂದು ರೆಮಿಡಿ ಆಯಿತು. ಹಾಂ, ಈಗ ಇದ್ರ ಬಗ್ಗೆ ಹೇಳೋದಾದರೆ ಆ ಅಡುಗೆ ಮನೆಯದು ರೆಮಿಡಿ ಹೇಳಿದೆ, ಆಮೇಲೆ ಕನ್ನಡಿಯ ರೆಮಿಡಿ ಹೇಳಿದೆ. ಈಗ ಪ್ರತಿದಿನ ನಾವು ಇವತ್ತಿ ಯಾಂತ್ರಿಕ ಜಗತ್ತಿನಲ್ಲಿ ಏನಾಗಿದೆ ಅಂತಂದರೆ, ಹಣ, ನೆಮ್ಮದಿ, ಆರೋಗ್ಯ ಒಂದಕ್ಕೊಂದು ಇಲ್ಲ ಆರೋಗ್ಯ ಇದ್ರೇ ಹಣ, ಹಂಗಲ್ಲ. ಇವಾಗ ಏನಾಗ್ಬಿಟ್ಟಿದೆ ಅಂತಂದರೆ ಒಂದನ್ನು ನಾವು ಡಿಫ್ರೆನ್ಷಿಯೇಟ್ ಮಾಡಿ ಇಡೋಕ್ಕಾಗೋದೇ ಇಲ್ಲ ಅಂಥ ಪರಿಸ್ಥಿತಿ ಬಂದಿದೆ. ಹಾಗಾಗಿ ದಿನವನ್ನು ಶುರು ಮಾಡುವಾಗ ಈ ಶುಕ್ರ ಪರ್ವಂತ ಅಂತ ಏನಿರುತ್ತೆ, ನಾವು ಗಂಡಸರಾದರೆ ಈ ಬಲಗೈ, ಹೆಂಗಸಾದರೆ ಎಡಗೈ. ಸ್ನಾನ ಮಾಡಿದ ಮೇಲೆ, ಸ್ನಾನ ಮಾಡಿ ಪೂಜೆ ಮಾಡಿ ನಾವು ಇನ್ನೇನು ನಮ್ಮ ಕೆಲಸಕ್ಕೆ ಹೊರಡ್ತಾ ಇದ್ದೀವಿ, ಅಥವಾ ಮನೆಯಲ್ಲಿರೋರು ಕೂಡ ಅವತ್ತಿನ ದಿನ ಶುರು ಮಾಡಬೇಕಾದ್ರೆ ಈ ಶುಕ್ರ ಪರ್ವತಕ್ಕೆ ಹಸಿರು ಬಣ್ಣದ ಬಾಟಲಲ್ಲಿ ಪರ್ಫ್ಯೂಮ್ ಇರುತ್ತೆ. ಅಂದರೆ ಪರ್ಫ್ಯೂಮ್ ಯಾವುದಾದ್ರೂ ತಗೊಳ್ಳಿ ಪರವಾಗಿಲ್ಲ, ಆದರೆ ಅದರ ಮೇಲಿನ ಗಾಜಿನ ಬಣ್ಣ ಹಸಿರಿರಬೇಕು. ಓಕೆ, ಅದು ಶುಕ್ರನಿಗೆ ರಿಲೇಟ್ ಮಾಡುತ್ತೆ. ಒಳಗಿರುವಂಥ ಪರ್ಫ್ಯೂಮ್ ಕೂಡ ಶುಕ್ರ, ಇಲ್ಲಿರುವುದು ಶುಕ್ರ ಪರ್ವತ, 3ರ ಸಂಯೋಗ ಆಗುತ್ತೆ. ಪರ್ಫ್ಯೂಮ್ ಸ್ಪ್ರೇ ಮಾಡಿ ರಬ್ ಮಾಡಿಬಿಡ್ಬೇಕು, ಆರೋದಕ್ಕೆ ಬಿಡಬಾರ್ದು ಗಾಳಿಗೆ. ಹಸಿರು ಬಣ್ಣದ ಸ್ಕೆಚ್ ಪೆನ್ ಆಗಲಿ, ಹಸಿರು ಬಣ್ಣದ ಬಾಲ್ ಪೆನ್ನಿಂದಾಗಲಿ ಒಂದು ತ್ರಿಕೋನ, ಟ್ರಯಾಂಗಲ್ ಮತ್ತು ಕೆಳಗಡೆ 6 ನಂಬರ್ 6 ಅದನ್ನು ಬರ್ಕೊಂಡು ನಮ್ಮ ದಿವಸ ಸ್ಟಾರ್ಟ್ ಮಾಡಬೇಕು. ಓಕೆ, ಇದನ್ನು ಮಾಡೋದ್ರಿಂದ ಅವತ್ತಿನ ದಿನದಲ್ಲಿ ನೀವೇ ಆಶ್ಚರ್ಯ ಪಡ್ತೀರಾ, ಹಣ ಹೇಗೆ ಬಂದು ನನಗೆ ಕನೆಕ್ಟ್ ಆಯಿತು. ಗೊತ್ತಿರಲಾರ್ದಂತಹ ಅಪರಿಚಿತ ವ್ಯಕ್ತಿಗಳು ನಮ್ಮ ಸಹಾಯಕ್ಕೆ ಧಾವಿಸ್ತಾರೆ, ನಮಗೆ ಹೆಲ್ಪಿಗೆ ಬರ್ತಾರೆ. ಯಾವುದೋ ಒಂದು ರೀತಿ ಅವತ್ತಿನ ದಿನ ಇದನ್ನೇನಾದರೂ ಕಂಟಿನ್ಯೂಸ್ ರೆಗ್ಯುಲರ್ ಆಗಿ ನಾವು ಫಾಲೋ ಮಾಡ್ತಾ ಹೋದರೆ ನಮ್ಮ ಜೀವನದಲ್ಲಿ ಯಾವತ್ತಿಗೂ ಕೂಡ ಆರ್ಥಿಕ ಸಮಸ್ಯೆ ಬರೋದಿಲ್ಲ. ಯಾಕೆಂದರೆ ಕಷ್ಟಪಟ್ಟು ಕೆಲಸ ಮಾಡ್ತೀವಲ್ಲ, ನಾನು ಅದೇ ಹೇಳ್ತಾ ಇರ್ತೀನಿ, ಕಷ್ಟಪಟ್ಟು ಕೆಲಸ ಮಾಡೋದನ್ನು ನಿಲ್ಸೋದು ಬೇಡ. ಅದರ ಜೊತೆಗೆ ಮೇಲ್ನೋಟಕ್ಕೆ ಸರಳ ಸುಲಭ ಅನಿಸಿದ್ರು ಕೂಡ ಈ ರೆಮಿಡಿಗಳನ್ನು ತಪ್ಪಿಸೋದು ಬೇಡ ಅಂತ. ನಿಮ್ಮ ಕಷ್ಟಕ್ಕೆ ಯಾವುದಾಗುತ್ತೆ ಅದು ಮಾಡಿ. ಈಗ ನೀವು ಗುರುಗಳ ಹತ್ರ ಅಂದರೆ ಈಗ ನೀವು ಕಾಂಟ್ಯಾಕ್ಟ್ ಮಾಡಿದಂಥ ಸಂದರ್ಭದಲ್ಲಿ ಸುಮಾರು ಸಮಸ್ಯೆಗಳಿತ್ತು, ಎಲ್ಲ ಆಯಿತು, ಪರಿಹಾರಗಳು ಒಂದೊಂದೇ ಆಗ್ತಾ ಇದೆ, ಇನ್ನೂ ನನಗೆ ಆಗ್ತಾ ಇಲ್ಲ, ಇದೊಂದು ಸಮಸ್ಯೆಯಲ್ಲಿ ಸಿಕ್ಕಾಕ್ಕೊಂಡಿದ್ದೀನಿ ಅನ್ನೋ ಥರದ್ದು ಇದೆಯಾ? ಇನ್ನೂ ಸ್ವಲ್ಪ ಇದೆ. ಗುರೂಜಿ ಹತ್ರ ಪರ್ಸ್ನಲಾಗಿ ಮಾತಾಡಬೇಕು ಅಂತಲೂ ಬಂದಿದ್ದೀನಿ ಇವತ್ತು. ಅದಕ್ಕೂ ಪರಿಹಾರ ಕೊಡ್ತಾರೆ ಅಂತ ನಂಬಿಕೆ, ವಿಶ್ವಾಸ ಇಟ್ಕೊಂಡು ಬಂದಿದ್ದೀನಿ. ಅದು ಆದಷ್ಟು ಬೇಗ ಇನ್ನೊಂದು ಈ ವೀಕಲ್ಲೇ ತಿರ್ಸ್ಕೊತೀನಿ, ಸಾಲ್ವ್ ಮಾಡ್ಕೊತೀನಿ. ಸೊ ನಿಮ್ಮ ಒಂದು ವೃತ್ತಿ ಜೀವನ ಎಲ್ಲ ಆರಾಮಾಗಿ ನಡೀತಾ ಇದೆಯಾ? ಅಂದರೆ ನೀವು ಎಂಜಿನಿಯರ್ ಅಂತ ಹೇಳಿದ್ರಿ ಅಲ್ವಾ? ಸೊ ಏನಾಗತ್ತೆ ಅಂತಂದರೆ, ಸಾಮಾನ್ಯವಾಗಿ ತುಂಬ ಓದ್ಕೊಂಡಿರೋರು, ತುಂಬ ಕೆಲಸ ಮಾಡೋವಂಥವ್ರು ಈ ಒಂದು ಜಗತ್ತಿಗೆ, ಅಂದ್ರೆ ಈ ಆಧ್ಯಾತ್ಮಿಕ ಒಂದು ನಂಬಿಕೆಗಳಿದೆಯಲ್ಲ, ಅದನ್ನ ಅವರು 2ರ ಮಧ್ಯ ನಿಲ್ಲಿಸ್ಕೊಂಡಿರ್ತಾರೆ. ಕಂಪ್ಲೀಟ್ ಆಗಿ ಈ ಕಡೆ ನಂಬೋದು ಇಲ್ಲ, ಕಂಪ್ಲೀಟ್ ಆಗಿ ಈ ಕಡೆ ಬಿಡೋದು ಇಲ್ಲ, 2ರ ಮಧ್ಯ. ಸೊ ನೀವ್ ಇದನ್ನ ಯಾವ ತರ ನಿಮ್ಮ ಇದ್ರೊಳಗೆ ತಗೊಂಡ್ರಿ ಅಂತ ಅಳವಡಿಸ್ಕೊಂಡ್ರಿ? ಸನಾತನ ಧರ್ಮ ಅವಾಗದಿಂದ ಹೇಳ್ತಾ ಬರ್ತಾ ಇದ್ರು. ಹಳೆ ಕಾಲದಲ್ಲೂ ಹೇಳಿದ್ದ ಇದು ಗುರೂಜಿ ಮಾತಲ್ಲಿ, ನನ್ನ ವಾಣಿ ಎಂದು ಸುಳ್ಳಾಗಲ್ಲ ಅಂತ ಒಂದು ಮಾತು ಹೇಳ್ತಾರೆ ಗುರೂಜಿ.
ನಾನು ಕಂಪ್ಲೀಟಾಗಿ ನಂಬ್ತೀನಿ. ನನ್ನ ಜೀವನದಲ್ಲಿ ಎಕ್ಸ್ಪೀರಿಯನ್ಸ್ ಆಗಿದೆ, ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಎಕ್ಸ್ಪೀರಿಯನ್ಸ್ ಮಾಡಿದ್ಮೇಲೆ ನಾನು ಇದು ಮಾಡ್ತಾಯಿದ್ದೀನಿ. ಹೇಳಿಲ್ವಾ ಮ್ಯಾಮ್, ಒಂದು ಸತಿ ಗುರೂಜಿ ಅಂತ ಮಾತು ಬಂದರೆ ನನಗೆ ಬೇರೆ ನಂಬಿಕೆ ಪ್ರಶ್ನೆನೇ ಬರಲ್ಲ. ನನಗೆ ನಂಬೋದಾನೆ ಡಿಪ್ಲೊಮ್ಯಾಟಿಕ್ ಆಗೋದೇ ಇಲ್ಲ, ನಾನು ಕ್ಯಾಟ್ ಆನ್ ದ ವಾಲ್ ಅನ್ನೋ ಥರ ಆಗೋದೇ ಇಲ್ಲ. ಅದು ನನಗೆ ಅದೇನೋ ಆ ಪಾಸಿಟಿವ್ ವೈಬಾ ಏನಂತ ಗೊತ್ತಿಲ್ಲ, ಬಟ್ ಗುರೂಜಿ ಅಂತ ಬಂದ್ಮೇಲೆ ನಾನು ನಂಬ್ತೀನಿ. ಯಾರು ನಂಬಿ ಯಾರು ಬಿಡ್ಲಿ, ನಾನಂತೂ ನೀವೇನೋ ಒಂದು ಹೊಸ ಕೆಲಸ ಶುರು ಮಾಡ್ಬೇಕಂದ್ರೆ ಅಥವಾ ಏನೋ ಒಂದು ಆಗ್ತಿಲ್ಲ ಅಂದ್ರೆ ಗುರೂಜಿ ನೆನಪಿಸ್ಕೊಂಡ ತಕ್ಷಣನೇ ನಿಮ್ಗೊಂದು ಪಾಸಿಟಿವ್ ಫೀಲ್ ಆಗುತ್ತೆ. ಪಾಸಿಟಿವ್ ಫೀಲು. ಇಲ್ಲಾಂದ್ರೆ ಯಾವ್ದನ್ನ ರೆಮಿಡಿ ಸ್ಕ್ರಾಲ್ ಮಾಡ್ತಾ ಇರ್ತೀನಿ, ಯಾವ್ದನ್ನ ಹೇಳಿದಾರ ನಮ್ಮ ಗುರೂಜಿ ನೋಡೋಣ. ಹಿಂದೆ ಎಷ್ಟೊಂದು ಪಾಡ್ಕಾಸ್ಟ್ ನಾನು ನೋಡಿಲ್ಲ, ನನಗೆ ಗೊತ್ತಿಲ್ದಿರೋದು ತುಂಬ ವರ್ಷ ಆಗಿದೆ ಸ್ಟಾರ್ಟ್ ಮಾಡಿ, ನಾನು ಫಾಲೋ ಮಾಡ್ತಾ ಇರೋದು. ಹಿಂದದ್ದು ನೋಡಿದ್ದೆ. ಆಮೇಲೆ ಇನ್ನೊಂದು ರೆಮಿಡಿನೂ ಹೇಳಿದರು, ಲೈಕ್ ನಮ್ಮ ಕೆಲಸ ಆಗುತ್ತಾ ಇಲ್ವಾ ಅಂತ ಟೆಸ್ಟ್ ಮಾಡೋಕ್ಕೆ. ವಾಟ್ರಲ್ಲಿ ಜಸ್ಟ್ ಪೇಪರ್ ಮೇಲೆ ದೇವ್ರ ಹೆಸರು ಬರೆದ್ಬಿಟ್ಟು ಹಾಕಿ ಲೈಕ್ ನೋಡೋಣ, ಲೈಕ್ ಪಾಸಿಟಿವ್ ಪೇಷನ್ಸಿಂದ ಟೆಸ್ಟ್ ಮಾಡಿ ನೋಡೋದು. ಅದು ಆಗಿತ್ತು ನನಗೆ, ಆಯಿತು, ಪಾಸಿಟಿವ್ ರಿಸಲ್ಟ್ ಕೊಟ್ಟಿತ್ತು. ಆ ಕೆಲಸ ಆಗುತ್ತೆ ಅಂತಲೇ ಮುಂದಕ್ಕೆ ಹೋಯ್ತು, ಅದು ಪೇಪರ್ ಮುಂದಕ್ಕೆ ಹೋಯ್ತು. ಮತ್ತು ಅಕ್ಷಯ ತೃತೀಯ ದಿನ ಇನ್ನೊಂದು ಮ್ಯಾಮ್, ಗುರೂಜಿ ಪಾಸಿಟಿವ್ ವೈಬ್ಸು ಇದು ಒಂದು ರೆಮಿಡಿ ಹೇಳಿದರು. ನನಗೆ ಎದ್ದು ಬಂದಿದ್ದ ತಕ್ಷಣ ಒಂಥರ ಡೈಮಂಡ್ ಕಾಣಿಸ್ದಂಗೆ ಆಗ್ಬಿಡ್ತು. ಅದು ಲೈಟ್ಗೆ ಏನಂತ ಗೊತ್ತಿಲ್ಲ ಮ್ಯಾಮ್, ಅದು ಒಂಥರ ಸೆಳ್ತಾ ಒಂಥರ ಪಾಸಿಟಿವ್ ವೈಬ್ಸ್ ಬಂತು ನನಗೆ ಅಕ್ಷಯ ತೃತೀಯ ದಿನ. ಎದ್ದು ನೋಡಿದ್ದಷ್ಟೇ ನಾನು ನೋಡಿದ್ದೆ ಶ್ರೀಚಕ್ರನ ಮಧ್ಯ ಬಿಂದು ನೋಡ್ಬೇಕಂತ ಹೇಳ್ತಾರಲ್ಲ, ಅದು ನೋಡಿದ್ದನೇ ಏನೋ ಒಂಥರ, ಅದು ಹೇಳೋಕ್ಕೆ ನನಗೆ ಮೈ ಜುಮ್ ಅಂತ ಇದೆ ಮ್ಯಾಮ್, ಗೂಸ್ ಬಂಪ್ಸ್ ಬರ್ತಾಯಿದೆ ನಿಜವಾಗ್ಲೂ. ಅದೇನೋ ಒಂಥರ ಪಾಸಿಟಿವ್ ವೈಬ್ಸ್. ಅದನ್ನು ನಾನು ಇಮಿಡಿಯೇಟಾಗಿ ಅರವಿಂದ್ ಸರ್ಗೆ ಮೆಸೇಜ್ ಮಾಡಿದ್ದೀನಿ, ನನಗೆ ಈ ಥರ ಪಾಸಿಟಿವ್ ಫೀಲ್ ಆಯಿತು, ದಯವಿಟ್ಟು ಗುರೂಜಿಗೆ ತಿಳಿಸಿ ಅದನ್ನು, ನಂಗೆ ಖುಷಿ ಆಯಿತು. ಆಮೇಲೆ ಕಮೆಂಟ್ ಅವಾಗವಾಗ ಮಾಡ್ತಾ ಇರ್ತೀನಿ ಗುರೂಜಿ ಇದಕ್ಕೂ, ಲೈಕ್ ಈ ಥರ ಅವ್ರು ಈ ಥರನೇ ಇರ್ತಾರೆ ಅಂತ ಮೊನ್ನೆನೂ ಪಾಡ್ಕಾಸ್ಟ್ ಮಾಡಿ, ಅಶ್ವಿನಿ ನಕ್ಷತ್ರ ಈ ಥರ ಇರ್ತಾರೆ ಅಂತ ನನಗೆ ಗೊತ್ತಿತ್ತು. ನನಗೆ ಸೆಲ್ಫ್ ರೆಸ್ಪೆಕ್ಟ್, ನನಗೆ ಒಳಗಡೆ ನನಗೆ ಕಾನ್ಫಿಡೆನ್ಸ್ ಇತ್ತು. ಬಟ್ ಗುರೂಜಿ ಆದಮೇಲೆ ನಾನು ಎಕ್ಸ್ಟ್ರಾಡಿನರಿನೇ ಮ್ಯಾಮ್. ಅಶ್ವಿನಿ ನಕ್ಷತ್ರದವ್ರು, ನಾನು ಅಶ್ವಿನಿ ನಕ್ಷತ್ರದಳು, ನಾನು ಎಕ್ಸ್ಟ್ರಾಡಿನರಿನೇ, ನಾನು ಆರ್ಡಿನರಿ ಅಲ್ಲ, ನಾನು ಎಕ್ಸ್ಟ್ರಾಡಿನರಿನೇ. ವೆರಿ ಗುಡ್. ತುಂಬ ಒಳ್ಳೆ ಕಾನ್ಫಿಡೆನ್ಸ್ ಅಲ್ಲಿ ಇದ್ದೀರಾ ನೀವು, ಹಂಗೆ ಇರಿ, ಒಳ್ಳೇದಾಗ್ಲಿ ನಿಮ್ಗೆ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಅವರ ಮಾತುಗಳು, ಅವ್ರ ಕಾನ್ಫಿಡೆನ್ಸ್ ನಿಜಕ್ಕೂ ಎಷ್ಟೊಂದು ಜನ ಈಗ ಗುರುಗಳ ಒಂದು ಮಾರ್ಗದರ್ಶನ ಇಲ್ಲ ಅಂತಂದ್ರೆ, ಅಥವಾ ಅವ್ರು ಏನೋ ಜೀವನದಲ್ಲಿ ಕಳ್ಕೊಂಡಿರ್ತಾರೆ ಅಂತ ಸಂದರ್ಭದಲ್ಲಿ ಯಾರ ಹತ್ರ ಹೋಗ್ಬೇಕು, ಏನ್ ಮಾಡ್ಬೇಕು, ಒಬ್ಬೊಬ್ರು ಒಂದೊಂದು ಹೇಳ್ತಾರೆ. ಒಬ್ರು ಇಲ್ಲಿ ಹೋಗು ಅಂತಾರೆ, ಒಬ್ರು ಆ ದೇವಸ್ಥಾನಕ್ಕೆ ಹೋಗು ಅಂತಾರೆ, ಒಬ್ರು ಇಲ್ಲ ವಾಸ್ತು ಸರಿ ಮಾಡಿಸು ಅಂತಾರೆ. ಸೊ ತುಂಬಾ ಗೊಂದಲದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಏನು ಮಾಡಬೇಕು? ತಟಸ್ಥರಾಗಿರ್ಬೇಕಾ, ಅಥವಾ ನಿಜವಾಗ್ಲೂ ದೇವಸ್ಥಾನಗಳಿಗೆ ಹೋಗಬೇಕಾ, ಅಥವಾ ಗುರುಗಳ ಬಳಿಗೆ ಹೋಗಬೇಕಾ, ಏನು ಮಾಡಬೇಕು ಅಂತ? ನೋಡಿ, ಈಗ ಏನಿದೆ ಅಂತಂದರೆ, ಈಗ ಈ ಭಗವಂತನ ಒಂದು ಆಜ್ಞೆ ಅನುಜ್ಞೆ, ಒಂದು ಪರ್ಮಿಷನ್ ಇಲ್ಲದೆ ಒಂದು ಹುಲ್ಲು ಕಡ್ಡಿ ಕೂಡ ಅಲ್ಗಾಡಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಆ ಕಷ್ಟಗಳನ್ನು ಕೊಡುವಂಥವನು ಕೂಡ ಭಗವಂತ. ಅದಾದ ಮೇಲೆ ನನ್ನ ಶರಣಕ್ಕೆ ಬಾ, ನಾನು ಅದನ್ನು ನೋಡ್ಕೋತೀನಿ ಅಂತ ಹೇಳಿದವನು ಭಗವಂತ. ಹಾಗಾಗಿ ಕಷ್ಟದಲ್ಲಿ ಕಷ್ಟ ಬಂದಿದೆ, ಏನು ತೋಚ್ತಾ ಇಲ್ಲ, ದೇವರಿಲ್ಲ ಅಂತಾರಲ್ಲ, ಅದು ತಪ್ಪು. ಯಾಕೆಂದರೆ ಶ್ರೀಕೃಷ್ಣ ಹೇಳ್ತಾನೆ, ಕಷ್ಟದ ದಿನಗಳನ್ನು ನಿರ್ಮಾಣ ಮಾಡಿ ಎದುರುಗಡೆ ನಿಲ್ಲಿಸಿದವನೇ ನಾನು, ಕಷ್ಟ ಕೊಟ್ಟವನೇ ನಾನು, ಕಷ್ಟನೂ ನಾನು ಕಳಿತೀನಿ. ಯಾಕೆಂದರೆ ಆ ಕಷ್ಟ ಬೆಂಕಿಯ ಹಾದಿಯಿಂದ ಹಾದು ಬಂದಾಗ ಮನುಷ್ಯ ಪುಟಕ್ಕಿಟ್ಟ ಚಿನ್ನ ಆಗ್ತಾನಂತೆ. ಹಾಗಾಗಿ ನಾನೇ ಕಷ್ಟ ಕೊಟ್ಟಿದ್ದೀನಿ, ವೇಟ್, ಸಮಾಧಾನ ಮಾಡು, ನಾನೇ ಅದರಿಂದ ಹೊರಗಡೆ ತೆಗಿತೀನಿ, ಇನ್ನೊಂದು ಸ್ವಲ್ಪ. ಅದು ಎಲ್ಲಿಗೆ ಹೋಗಬೇಕು ಅಂದರೆ, ದೇವರಿಲ್ಲ ಏನಿಲ್ಲ, ಎಲ್ಲ ಫೋಟೋ ಹೊರಗಡೆ ಇಟ್ಬಿಡೋಣ ಮನೆಯಿಂದ, ನಾನು ದೇವ್ರ ಮುಖ ನೋಡೋಕ್ಕೂ ಇಷ್ಟ ಇಲ್ಲ, ಹೇಟ್ ಗಾಡ್ ಅನ್ನೋ ಒಂದು ಮನಸ್ಥಿತಿಗೆ ಬಂದಾಗ ಆಮೇಲೆ ಇನ್ನೊಂದು ಹೆಜ್ಜೆ ಇರುತ್ತೆ ಬೆಟ್ಟ ಹತ್ತೋದಕ್ಕೆ, ಅದನ್ನು ಹತ್ತು ಬಿಟ್ಟರೆ ನಾವು ಗೆದ್ದಂಗೆ. ಅವಾಗ ಭಗವಂತ ಬರ್ತಾನೆ. ಹೋಗಬೇಕು, ನಂಬಿಕೆ ಇಡಬೇಕು, ಖಂಡಿತವಾಗಿಯೂ ಗುರುವನ್ನು ನಂಬಬೇಕು. ಜೀವನ ಬೆಳಕು. ನಾನಾಗಲೇ ಹೇಳ್ತಾ ಇದ್ದೆ, ಬೆಳಕು ಅಂದಾಗ ಈ ಹಿಂದೆ ನಾವೊಂದು ಪಾಡ್ಕಾಸ್ಟ್ ಮಾಡಿದ್ವಿ. ಈಗ ಒಬ್ಬರು ವೀಕ್ಷಕರು ಹಿಂದಿನ ವಾರದಲ್ಲಿ ಒಬ್ಬರು ಬಂದಿದ್ದರು, ಮಂಜುನಾಥ್ ಅಂತ, ಅವರ ಸಂಚಿಕೆಯಲ್ಲಿ ನಾವು ಭಾಗವಹಿಸಿದ್ವಿ, ನೀವು. ನಾನು ಅವಾಗ ಒಂದು ಮಾತು ಹೇಳ್ತಾ ಇದ್ದೆ, ಶ್ರೀಚಕ್ರ ನಾವು ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಟ್ಟಿರ್ತೀವಿ, ಏನೋ ಮಿರಾಕಲ್ ನಡೆದಿರುತ್ತೆ ಅಂತ. ಅದಕ್ಕೆ ನಾನೀಗ ಚರಿತಾ ಅವರಲ್ಲಿ ಕೋರಿಲೇಟ್ ಮಾಡೋದಾದರೆ, ಅಕ್ಷಯ ತೃತೀಯಾಗಿ ವಿಶೇಷವಾದಂಥ ಪಾಡ್ಕಾಸ್ಟ್ ಮಾಡ್ತೀವಿ, ವಿಶೇಷವಾದಂಥ ರೆಮಿಡಿ ಹೇಳ್ತಾ ಇರ್ತೀವಿ. ಅವತ್ತು ಬಹಳ ಒಳ್ಳೆಯ ದಿನ ಅಕ್ಷಯ ತೃತೀಯ. ಅದನ್ನು ಎದ್ದು ನೋಡಿದ್ರಂತೆ ಅಲ್ಲಿ ಡೈಮಂಡ್ ಥರ ಬೆಳಕು ಕಾಣಿಸ್ತು. ನೋಡಿ, ನನಗೆ ಗೊತ್ತಿಲ್ಲ, ನಾನು ಅವ್ರ ವಿಷಯದಲ್ಲಿ ಅದರಲ್ಲಿ ಡೈಮಂಡ್ ಬೆಳಕು ಕಾಣಿಸ್ಲಿ, ದೈವೀಯ ಶಕ್ತಿ ಕಾಣಿಸ್ಲಿ, ಪ್ರತ್ಯಕ್ಷ ಆಗಲಿ ಅಂತ ನಾನು ಅದನ್ನು ಸಿದ್ಧಿ ಮಾಡಿಕೊಟ್ಟಿಲ್ಲ. ಅವ್ರವ್ರ ಸಮಸ್ಯೆ ಏನಿರುತ್ತೆ ಅದು ತೀರಲಿ, ಬಗೆಹರಿಲಿ ಅಂತ. ಬಟ್ ಅದು ಬಂದಿದ್ದು ಎಲ್ಲಿಂದ?
ಆ ಶ್ರೀಚಕ್ರ ಇಟ್ ಸೆಲ್ಫ್ ಮಿರಾಕಲ್. ನೋಡಿ ಅವ್ರು ಹೇಳ್ತಾ ಇದ್ದಾರೆ, ಈಗ ನನಗೆ ಗೊತ್ತಾಯ್ತು ಹೇಳಿದಾಗ ಈ ಥರದ ವಂಡರ್ಸ್ ನಡೀತಾ ಇದೆ, ಅದಕ್ಕೆ ಶ್ರೀಚಕ್ರ ಮನೆಗೆ ತರಿಸ್ಕೊಳ್ಳಿ. ಬೇರೆ ಎಲ್ಲೂ ಇಲ್ಲ. ಆ ಬೆಳಕು ದೈವ ನಿಮ್ಮ ಮನೆಯಲ್ಲಿದ್ದು ನಿಮ್ಮನ್ನು ಪ್ರೊಟೆಕ್ಟ್ ಮಾಡುತ್ತೆ, ನಿಮ್ಮನ್ನ ಕೇಳೋದಕ್ಕಿಂತ ಹೆಚ್ಚು ಕೊಡುತ್ತೆ ಶ್ರೀಚಕ್ರ ಯಂತ್ರ. ಅದರಲ್ಲಿ 2 ಮಾತಿಲ್ಲ. ಈಗ ಹೇಳಿದಾಗ ನನಗೆ ಮೈ ಜುಮ್ ಅಂತ ಇದೆ ಅದನ್ನ ಎಕ್ಸ್ಪ್ರೆಸ್. ಗುರುಗಳೇ, ಇನ್ನು ಈ ಶ್ರೀಚಕ್ರವನ್ನ ದೇವರ ಮನೆಯಲ್ಲಿ ಪೂಜಿಸ್ಬೇಕು ಅಂತ ಹೇಳಿದ್ರು. ಕೆಲವರು ಪರ್ಸ್ಗಳಲ್ಲೆಲ್ಲ ಇಟ್ಕೊಂಡಿರ್ತಾರೆ. ಪರ್ಸ್ಗಳಲ್ಲಿ ಅಂತಂದರೆ ಈಗ ಚಿಕ್ಕ ಪ್ರಮಾಣದ ಶ್ರೀಚಕ್ರ ಯಂತ್ರ ಸಿಗುತ್ತೆ ಬಿಸ್ನೆಸ್ ಪರ್ಪಸ್ಗೆ ಅಂತ. ಮೀಟಿಂಗ್ ಹೋದಾಗ ಅದಕ್ಕೆ ಹೋದಾಗ ಅದನ್ನು ಕ್ಯಾರಿ ಮಾಡ್ಬೋದು, ಅಂದರೆ ಬೇರೆಯವ್ರಿಗೆ ಗೊತ್ತಾಗಬಾರ್ದು ಅದು ನಮ್ಮ ಹತ್ರ ಇದೆ ಅಂತ ಹೇಳಿ. ಮತ್ತೆ ಅದನ್ನು ಮನೆಗೆ ತಂದ ಮೇಲೆ ಅದನ್ನು ದೇವ್ರ ಮನೆಯಲ್ಲಿ ಇಟ್ಟು ಅರಿಶಿನ ಬಟ್ಟೆಯಿಂದ ಒರೆಸಿ ಶುದ್ಧಿ ಮಾಡಿ ಅದನ್ನೆಲ್ಲ ಇದನ್ನು ಮಾಡಬೇಕು, ದಿನ ಮಾಡಬೇಕಾಗುತ್ತೆ. ಈಗ ಲೇಡೀಸ್ ಹೋಗ್ಬೇಕಾದ್ರೆ ಅವ್ರಿಗೆ ಡೇಟ್ಸ್ ಇರುವಂಥ ಸಂದರ್ಭದಲ್ಲಿ, ಮುಟ್ಟಿನ ಸಂದರ್ಭದಲ್ಲಿ 3-4 ದಿವಸ ಅದನ್ನು ದೇವ್ರ ಮನೆಯಲ್ಲಿ ಇಟ್ಟು ತದನಂತರ ಅದಾದಮೇಲೆ ಅವರು ಮತ್ತೆ ಪರ್ಸಲ್ಲಿ ಶುಚಿ ಮಾಡಿ ಶುದ್ಧಿ ಮಾಡಿ ಇಟ್ಕೋಬೋದು, ಏನು ಸಮಸ್ಯೆ ಇಲ್ಲ. ಜರ್ನಿಯಲ್ಲೂ ಪ್ರೊಟೆಕ್ಟ್ ಮಾಡುತ್ತೆ. ಕಾರಲ್ಲಿ ಇಟ್ಕೊಳ್ಳೋದಕ್ಕೂ ಕೂಡ ಶ್ರೀಚಕ್ರ ಕೊಡ್ತೀವಿ, ಅಪಘಾತಗಳಿಂದ ರಕ್ಷಣೆ. ಕೆಲವೊಬ್ಬರು ಕಾರ್ ಪದೇ ಪದೇ ಅಪಘಾತ ಆಗ್ತಾ ಇರುತ್ತೆ, ಗಾಡಿ ಮೇಲೆ ಹೋದಾಗ ಬೀಳ್ತಾ ಇರ್ತಾರೆ, ಅಂಥದಕ್ಕೆಲ್ಲ ಕೂಡ ನಮ್ಮ ಹತ್ರ ಶ್ರೀಚಕ್ರ ಯಂತ್ರ ಲಭ್ಯ ಇದೆ. ಪ್ರಯಾಣಕ್ಕೆ, ಬ್ಯಾಗಲ್ಲಿ ಇಟ್ಕೊಳ್ಳೋದಕ್ಕೆ ಎಲ್ಲದಕ್ಕೂ ಕೂಡ. ಗುರುಗಳೇ, ನಾವು ಕಳೆದ ಒಂದು ಸಂಚಿಕೆಯಲ್ಲಿ ಮಾತಾಡಿದ್ವಿ, ಶ್ರೀಚಕ್ರವನ್ನ ಎಲ್ಲರೂ ಉಪಯೋಗಿಸಬಹುದಾ, ಎಲ್ಲರೂ ಇಟ್ಕೋಬಹುದಾ ಅಂತ ಹೇಳಿ. ನೀವು ಹೇಳಿದ್ರಿ ನಾವು ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಅದಕ್ಕೆ ಒಂದು ಜೀವವನ್ನು ತುಂಬಿ ನಾವು ಆನಂತರ ಮನೆಗೆ ಕಳಿಸ್ಕೊಡ್ತೀವಿ ಅಂತ. ಬಟ್ ನಾವೀಗ ಎಷ್ಟೋ ಒಂದು ಜ್ಯುವೆಲರಿ ಶಾಪ್ಗಳಲ್ಲಿ ನೋಡ್ತೀವಿ, ಬೆಳ್ಳಿದಿರುತ್ತೆ, ತಾಮ್ರದಿರುತ್ತೆ, ಬೇರೆ ಬೇರೆ ಒಂದು ಲೋಹಗಳಲ್ಲಿ ಮಾಡಿರುವಂಥ ಶ್ರೀಚಕ್ರವನ್ನು ನಾವು ಗಮನಿಸ್ತೀವಿ. ಅದು ಒಳ್ಳೇದಾಗತ್ತೆ ಅಂದ ತಕ್ಷಣ, ಈಗ ನಿಮ್ಮ ಒಂದು ಪಾಡ್ಕಾಸ್ಟ್ ನೋಡಿ ಒಳ್ಳೇದಾಗತ್ತೆ ಅಂದ ತಕ್ಷಣ ಹೋಗಿ ಅದನ್ನು ತೊಗೊಂಡು ಬಂದು ಇಟ್ಕೊಂಡು ಪೂಜೆ ಮಾಡಬಹುದಾ ಹೇಗೆ? ಅಥವಾ ಅದಕ್ಕೆ ಆದಂಥ ವಿಧಿವಿಧಾನಗಳಿಂದ ಪೂಜೆ ಪುನಸ್ಕಾರ ಮಾಡಿದ ನಂತರ ತೊಗೊಂಡು ಹೋಗಬೇಕಾ? ಖಂಡಿತ ಇಲ್ಲ. ಯಾಕೆ ಅಂತಂದರೆ ನೋಡಿ, ಶ್ರೀಚಕ್ರವನ್ನು ಬೆಳ್ಳಿ, ಬಂಗಾರ, ಹಿತ್ತಾಳೆ, ತಾಮ್ರ ಎಲ್ಲದರಲ್ಲೂ ಮಾಡ್ತಾರೆ. ನಾನು ಅದೇ ಪದೇ ಪದೇ ಪಾಡ್ಕಾಸ್ಟಲ್ಲಿ ಲೈವಲ್ಲಿ ಹೇಳ್ತಾ ಇರ್ತೀನಿ, ಯಾವಾಗಲೂ ಕೂಡ ಹೌದು ಆ ಬೆಳ್ಳಿಯಲ್ಲಿ ಏನೋ ಮಾಡಿದ್ದಾರೆ, ಅದು ಏನಾಗುತ್ತೆ ಅಂದರೆ ಒಂದು ಅಲಂಕಾರಿಕ ವಸ್ತು ಆಗುತ್ತೆ ಬಿಟ್ಟರೆ ಅದರ ಒಳಗಡೆ ಪ್ರಾಣ ಪ್ರತಿಷ್ಠಾಪನೆ ಇರೋದಿಲ್ಲ. ಆಮೇಲೆ ಅವ್ರೇನು ಮಾಡಿರ್ತಾರೆ ಅಂತಂದರೆ ಅದನ್ನು ಒಂದು ಡಿಸ್ಪ್ಲೇ ಇದರಲ್ಲಿ ಇಟ್ಟಿರ್ತಾರೆ. ಅಲ್ಲಿ ಸಾಕಷ್ಟು ವ್ಯಕ್ತಿಗಳು ಓಡಾಡ್ತಿರ್ತಾರೆ, ವೈಬ್ರೇಷನ್ ಇರುತ್ತೆ. ಇವಾಗ ಜೀವನದಲ್ಲಿ ಸಫರ್ ಆಗಿರುವಂತಹ ವ್ಯಕ್ತಿ ಬಂದಿರ್ತಾನೆ, ಅವನ ಒಂದು ವೈಬ್ರೇಷನ್ ಅನ್ನೋದು ಹೇಳ್ಕೊಂಡಿರುತ್ತೆ, ಶುದ್ಧಿ ಇರಲ್ಲ. ಹಾಗಾಗಿ ನಾವೇನು ಮಾಡ್ತೀವಿ ಅಂದರೆ ಶ್ರೀಚಕ್ರ ನಾವು ಜೀತ್ ಮೀಡಿಯಾದಲ್ಲಿ ನಿರ್ಮಾಣ ಮಾಡುವಂತಹದ್ದು ದೈವೀಯ ವಿಗ್ರಹಗಳನ್ನು ಯಾವ ಮರದಿಂದ ಮಾಡ್ತಾರಲ್ಲ, ದೇವರ ವಿಗ್ರಹಗಳನ್ನು ಆ ಮರದಿಂದ ನಾವು ಮಾಡಿಸುವಂತಹದ್ದು. ಅದಕ್ಕೆ ವಿಶೇಷವಾದ ಶಕ್ತಿ ಇರುತ್ತೆ. ಅದನ್ನು 30 ದಿವಸ ನಾವು 25ರಿಂದ 50 ಲಕ್ಷ ಸಿದ್ಧಿ ಜಪ ಆಮೇಲೆ ಬೀಜ ಮಂತ್ರಗಳನ್ನು ಹೇಳಿ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತೀವಿ. ಅದು ನಿಮ್ಮ ಸಮಸ್ಯೆಗಳನ್ನು ಮಾತ್ರ ಇಟ್ಕೊಂಡು. ಸೊ ಅಂದಾಗ ಏನಾಗಿರುತ್ತೆ ಅಂದರೆ ಅದಕ್ಕೊಂದು ರೂಟ್ ಇರುತ್ತೆ, ಇದನ್ನು ಮಾಡಿದಾಗ ಮಾತ್ರ. ಹಾಗಾಗಿ ಬೇರೆ ಕಡೆ ಸಿಗುವಂಥ ಶ್ರೀಚಕ್ರ ತಗೋಬೇಡಿ ಅಂತ ನಾನು ಹೇಳೋದಿಲ್ಲ, ಆದರೆ ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಆಗಲಿ ಇರೋದಿಲ್ಲ. ಅದು ಕೇವಲ ಅಲಂಕಾರಿಕ ವಸ್ತು ಇರುತ್ತೆ, ಅದು ನಿಮಗೆ ವೈಬ್ರೇಷನ್ ಕೊಡೋದಿಲ್ಲ. ನಿಜ. ಇಲ್ಲೊಂದು ಕ್ಲಾರಿಟಿ ಸಿಕ್ತು. ಏನಂದ್ರೆ ಇವಾಗ ನನ್ನ ಫ್ರೆಂಡ್ ಹತ್ರ ಇದೆ, ಅವ್ರು ತಗೊಂಡಿದ್ದಾರೆ, ಅವ್ರಿಗೆ ಒಳ್ಳೇದಾಗ್ತಾ ಇದೆ, ಏನೋ ಒಂದು ನಂಬಿಕೆನಲ್ಲಿ ಇವಾಗ ನಾನು ಅದನ್ನ ತಗೊಂಡು ಇಟ್ಕೋಬಹುದು. ಜ್ಯುವೆಲರಿ ಶಾಪಿಗೆ ಹೋದೆ, ತಗೊಂಡೇ ಬಂದೆ. ಬಟ್ ಅದಕ್ಕೆ ಆದಂತ ಹೇಳೋರು ಯಾರು ಇರೋದಿಲ್ಲ. ನೀವು ಇದನ್ನ ತಗೋಬೇಕು, ತಗೋಬಾರ್ದು, ಈ ತರ ಇದನ್ನ ಪೂಜೆ ಮಾಡಬೇಕು ಅಂತ ಹೇಳ್ಬಿಟ್ಟು ಅವ್ರು ಫಾಲೋ ಮಾಡ್ತಿದಾರೆ, ನಾನು ಮಾಡ್ತಿದ್ದೆ. ಸೊ ಇಲ್ಲಿ ಒಂದು ಕ್ಲಾರಿಟಿ ಸಿಕ್ತು. ಸೊ ಜ್ಯುವೆಲರಿ ಶಾಪ್ಗಳಲ್ಲಿ ಸಿಗುವಂತಹ ಆ ಒಂದೇನು ಶ್ರೀಚಕ್ರ ಇರುತ್ತೆ ಅದನ್ನ ಬಳಸಬಾರ್ದು ಅಂತ ಅಲ್ಲ, ಅದನ್ನ ತಗೊಂಡ್ರೂ ಕೂಡ ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಆಗ್ಲೇಬೇಕು, ಇಲ್ಲ ಅಂದ್ರೆ ಅದು ಫ್ಯಾನ್ಸಿ ವಸ್ತು ಆಗುಳಿಯತ್ತೆ ಅಷ್ಟೇ ಅಂತ ಹೇಳಿ. ಖಂಡಿತ. ಸರಿ. ಇನ್ನು ನೀವು ಕೊನೆಯದಾಗಿ, ಈಗ ಗುರುಗಳು ನಿಮ್ಮ ಮುಂದೆ ಇದ್ದಾರೆ, ನೀವು ಹಲವಾರು ಬಾರಿ ಅವರನ್ನ ಭೇಟಿಯಾಗಿದ್ದೀರಾ, ಹಲವಾರು ರೆಮಿಡಿಗಳನ್ನು ಫಾಲೋ ಮಾಡಿದ್ದೀರಾ. ಸೊ ಈ ಒಂದು ಕ್ಷಣ ನಿಮ್ಮದು, ನೀವು ಗುರುಗಳಿಗೆ ಹೇಳೋಕ್ಕಾಗದೇ ಇರುವಂಥದ್ದಾಗಿರ್ಬೋದು, ಅಥವಾ ಇಷ್ಟೆಲ್ಲ ಒಳ್ಳೇದಾಗಿದೆ ಗುರುಗಳೇ ನನಗೆ, ನನ್ನ ಜೊತೆಗಿರಿ ಅನ್ನೋವಂಥದ್ದಾಗಿರ್ಬೋದು, ಏನಾದರೂ ಮಾತುಗಳು ಹೇಳೋದಿದ್ರೆ? ತುಂಬಾ ಇದೆ ಆ್ಯಕ್ಚುಲಿ. ಗುರುಗಳಿಗೆ ಫಸ್ಟು ನಾನು ಎಲ್ಲರಿಗೂ ಸಿಕ್ಕಲ್ಲ ಜಿತ್ ಮೀಡಿಯಾ ಅನ್ನೋದು. ಅವ್ರು ಯಾರು ಪುಣ್ಯ ಮಾಡಿರ್ತಾರೋ ಅವ್ರಿಗೊಬ್ರಿಗೇ ಜಿತ್ ಮೀಡಿಯಾ ಸಿಕ್ಕೋದಂತ ನಾನು ಹೇಳ್ತೀನಿ. ಅಂದರೆ ಗುರುಗಳು ಅವಾಗ ಹೇಳೋದಲ್ಲ, ದೇವರ ಆಜ್ಞೆ ಇಲ್ದಿರೋ ಹುಲ್ಕಡ್ಡಿನೂ ಅಲ್ಲಾಡಲ್ಲ ಅಂತ. ಆ ಥರ ದೇವ್ರ ಆಜ್ಞೆ ಇದ್ದಕ್ಕೆ ನಾವು ಅವ್ರು ಫಾಲೋ ಮಾಡ್ತಾಯಿದ್ದೀವಿ, ಅವ್ರಿಗೂ ರೆಮಿಡೀಸ್ ಫಾಲೋ ಮಾಡ್ತಾಯಿದ್ದೀವಿ. ತುಂಬಾ ನಮ್ಮ ತಂದೆ ವಿಷಯದಲ್ಲೂ ಫ್ಯಾಗಿಂಗು ಬಿಡೋದು ಇವಾಗ ಹೇಳಿದ್ದಾರೆ, ನಮ್ಮ ತಾಯಿ ಮಾಡ್ತಾಯಿದ್ದಾರೆ. ಇಷ್ಟರಲ್ಲೇ ನಮ್ಮ ತಂದೆ ಬಿಟ್ಟೇ ಬಿಡ್ತಾರೆ ಫ್ಯಾಗಿಂಗ್, ತುಂಬ ಫ್ಯಾಗಿಂಗ್ ಮಾಡ್ತಾನೇ ಇದ್ದಾರೆ. ಗುರೂಜಿ ಹರ್ಲಿಕಟ್ಟೆಗೆ ಹೋಗೋಕೆ ಹೇಳಿದ್ದಾರೆ, ಶನಿವಾರ 41 ಶನಿವಾರ ಅದು ನಮ್ಮ ತಾಯಿ ಮಾಡ್ತಾಯಿದ್ದಾರೆ. ಆ ಥರ ತುಂಬಾ ನಮಗೆ ದೈವ ಒಂದು ಇದು ಇರೋದಕ್ಕೇ ಗುರೂಜಿ ರೆಮಿಡಿ, ಗುರೂಜಿ ಸಂಪರ್ಕ ಆಗಿರೋದು ನಮ್ಗೆ ಅದಕ್ಕೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸರಿ ಗುರುಗಳ, ಇನ್ನು ಅವರ ಒಂದು ಬದಲಾವಣೆಗಳನ್ನು ನೀವು ನೋಡಿದ್ರಿ, ಎಷ್ಟೊಂದು ನಿಮ್ಮ ಒಂದು ಮಾರ್ಗದರ್ಶನದಲ್ಲಿ ಅವ್ರು ಇವತ್ತು ಒಂದು ಜೀವನವನ್ನು ಈ ಒಂದು ಹಂತಕ್ಕೆ ಬಂದಿರೋವಂಥದ್ದು. ಅವ್ರಿಗೇನಾದರೂ ಹೇಳೋದಿದ್ರೆ, ಹಾಗೆ ವೀಕ್ಷಕರಿಗೆ ಏನಾದರೂ ಕೊನೆಯದಾಗಿ ಹೇಳೋದಿದ್ರೆ? ಖಂಡಿತವಾಗಿ
ನನಗೆ ಬಹಳ ಖುಷಿ ಆಗ್ತಾ ಇದೆ. ಯಾಕೆಂದರೆ ಈ ಥರದ ನಮ್ಮ ಎಕ್ಸ್ಪೆಕ್ಟೇಷನ್ 100% ಇರುತ್ತೆ. ಯಾಕೆಂದರೆ ನಾವು ನಿರ್ಮಲವಾದ ಚಿತ್ತ ಶುದ್ಧ ಭಕ್ತಿಯಿಂದ ಒಂದು ಈ ದಾರಿಯಲ್ಲಿ ನಡೀರಿ ಅಂತ ಹೇಳಿ ಗುರುಗಳ ಒಂದು ಗುರು ಅಂದರೆ ನಾವು ನಂಬಿರುವಂಥ ಶ್ರೀಕೃಷ್ಣ ಆಗಿರಬಹುದು, ಸಾಯಿರಾಮ್ ಆಗಿರಬಹುದು, ರಾಘವೇಂದ್ರ ಸ್ವಾಮಿಗಳಾಗಿರ್ಬಹುದು, ಕೃಷ್ಣನು ಕೂಡ ಗುರುವೇ, ಕೃಷ್ಣಂ ಒಂದೇ ಜಗದ್ಗುರುಂ ಅಂತ ಹೇಳ್ತೀವಿ. ಹಾಗೆ ಈ ರೀತಿಯಾಗಿ ಗುರುಗಳ ಅನುಗ್ರಹದಿಂದ ಏನು ವಾಣಿಯನ್ನು ಹೇಳ್ತಾನೆ, ಆ ವಾಣಿಯ ಮುಖಾಂತರ ಅವರು ನಡೀತಾ ಇದ್ದಾರೆ, ಒಳ್ಳೆಯದಾಗ್ತಾ ಇದೆ. ಅದಕ್ಕೆ ಒಂದೊಂದು ಮಾತಿಗೂ ಕೂಡ ಬೆಲೆ ಕಟ್ಟಕ್ಕಾಗಲ್ಲ. ಅವ್ರು ಹೇಳುವಂತಹ ಮಾತಿಗೆ ಅದ್ರ ಸಮಾನಾಂತರವಾಗಿ ದುಡ್ಡಿಟ್ಟರೆ ನಾವು ಅವರ ವಾಣಿಯಿಂದ ಬಂದಂಥ ಸಿಹಿಯನ್ನೇ ತಗೋತೀವಿ ಬಿಟ್ಟರೆ ದುಡ್ಡನ್ನು ಅಪೇಕ್ಷೆ ಮಾಡೋದಿಲ್ಲ. ಅದಕ್ಕೆ ಬೆಲೆ ಕಟ್ಟಕ್ಕೂ ಆಗಲ್ಲ. ಅವ್ರ ಜೀವನದಲ್ಲಿ ಇನ್ನೂ ಸಾಕಷ್ಟು ಮನೆಗಳನ್ನು ಕಟ್ತಾರೆ, ಗೃಹ ಪ್ರವೇಶ ಮಾಡ್ತಾರೆ, ಅವರ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಆಗುತ್ತೆ. ಅದರ ಜೊತೆಗೆ ಅವರು ಕೂಡ ಕರಿಯರಲ್ಲಿ ಫ್ಲರಿಶ್ ಆಗ್ತಾರೆ, ಉನ್ನತ ಮಟ್ಟಕ್ಕೆ ಹೋಗ್ತಾರೆ, ಅವರ ತಾಯಿ ತಂದೆಯರ ಆರೋಗ್ಯ ಚೆನ್ನಾಗಿರುತ್ತೆ. ಒಟ್ಟಿನಲ್ಲಿ ಅವರು ಕೂಡ ಇನ್ನೂ 10 ಅಲ್ಲ 100 ಜನಕ್ಕೆ ಒಂದು ಗುಪ್ತದಾನವನ್ನು ಮಾಡುವಂತಹ ಮಟ್ಟಿಗೆ ಅವರು ಬೆಳೀತಾರೆ. ಅಂದರೆ ಈ ಕೈಯಿಂದ ಕೊಟ್ಟಿದ್ದು ಈ ಕೈಗೆ ಗೊತ್ತಾಗಬಾರ್ದು ಅಂತ ಹೇಳ್ತಾರೆ, ದಾನ ಗುಪ್ತದಾನ ಅಂತ ಹೇಳ್ತಾರೆ. ಅದನ್ನು ಮಾಡಬೇಕಾದ್ರೆ ಅಷ್ಟು ಲಕ್ಷ್ಮೀ ಶೇಖರಣೆ ಸಂಪತ್ತು ಕೋಟ್ಯಾಂತರ ರೂಪಾಯಿ ಅವರ ಹತ್ರ ಶೇಖರಣೆ ಆಗುತ್ತೆ, ಅವರಿಗೆ ಉತ್ತರೋತ್ತರ ಅಭಿವೃದ್ಧಿ ಆಗುತ್ತೆ ಅಂತ ನಾನು ಈ ಕ್ಷಣದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಧನ್ಯವಾದ ಗುರೂಜಿ. ಸೊ ನೋಡಿ, ಆಶೀರ್ವಚನ ನಿಮಗೆ ಪಕ್ಕದಲ್ಲೇ ಸಿಗ್ತಾ ಇದೆ. ನೀವು ಅಪಾಯಿಂಟ್ಮೆಂಟ್ ತಗೊಂಡು ಅಥವಾ ಯೂನಿವರ್ಸ್ ಕೇಳ್ತಾ ಇರುತ್ತೆ ಮ್ಯಾಮ್, ಅದು ಡೆಫಿನೆಟ್ಲಿ ಆಗೇ ಆಗುತ್ತೆ. ಸೊ ಇವಾಗೆಲ್ಲ ಕಂಪ್ಲೀಟ್ ಆಗಿ ಗುರುಗಳ ಒಂದು ಮಾರ್ಗದರ್ಶನದಲ್ಲಿ ನಮ್ಮ ಮುಂದಿನ ಜೀವನ ತುಂಬ ಚೆನ್ನಾಗಿರಲಿ ಅಂತ ಹೇಳಿ ನಾನು ಕೂಡ ಕೇಳ್ಕೊಳ್ತೀನಮ್ಮ. ನಿಮಗೂ ಧನ್ಯವಾದ ಮ್ಯಾಮ್, ತುಂಬ ಥ್ಯಾಂಕ್ಸ್. ಸೊ ವೀಕ್ಷಕರೇ, ನೋಡಿದ್ರಲ್ಲ ಕಾರ್ಯಕ್ರಮದ ಶುರುವಿನಲ್ಲಿ ನಾವೇನು ಹೇಳಿದ್ವಿ, ಜೀತ್ ದಾರಿ ದೀಪ ಅಂತ ಹೇಳಿ, ಅದೇ ಥರ ನಮ್ಮ ಚರಿತಾ ಅವರ ಬಾಳಲ್ಲೂ ಕೂಡ ಜೀತ್ ಮೀಡಿಯಾದಲ್ಲಿ ಬರುವಂತಹ ಕಾರ್ಯಕ್ರಮಗಳನ್ನು ನೋಡಿ, ಸುಧೀಂದ್ರ ದೇಶಪಾಂಡೆ ಗುರುಗಳ ಒಂದು ಅನುಭವದ ಮಾತುಗಳನ್ನು ಕೇಳಿ, ಅವರ ಒಂದು ರೆಮಿಡೀಸ್ಗಳನ್ನು ಫಾಲೋ ಮಾಡಿ, ಇವತ್ತು ಜೀವನದಲ್ಲಿ ನಿಜವಾಗ್ಲೂ ಆ ಒಂದು ಕಷ್ಟದ ಹಾದಿಯನ್ನು ಸವಿಸಿ ಇವತ್ತು ಒಂದು ದೀಪದ ಬೆಳಕಿನಂತೆ ಅವರು ಕೂಡ ಪ್ರಜ್ವಲಿಸ್ತಾ ಇದ್ದರು. ಅದೇ ರೀತಿ ಅವರ ಮಾತಿನಲ್ಲೂ ಕೂಡ ಕಾನ್ಫಿಡೆನ್ಸನ್ನು ನೋಡಿದ್ವಿ. ಹಲವಾರು ತರಹದ ಸಮಸ್ಯೆಗಳನ್ನು ಕೆಲವರು ಅನುಭವಿಸ್ತಾ ಇರಬಹುದು, ಕೆಲವೊಂದು ರೆಮಿಡೀಸ್ಗಳನ್ನು ಕೂಡ ಫಾಲೋ ಮಾಡ್ತಾ ಇರಬಹುದು, ಗುರುಗಳನ್ನು ಸಂಪರ್ಕ ಮಾಡಬೇಕು ಅಂತ ಕೂಡ ವೇಟ್ ಮಾಡ್ತಾ ಇರಬಹುದು. ಅವೆಲ್ಲವೂ ಕೂಡ ಈಡೇರುತ್ತೆ. ಕೆಲವೊಂದು ರೆಮಿಡೀಸ್ಗಳನ್ನು ಫಾಲೋ ಮಾಡಿ ಅದು ಬೇರೆಯವರಿಗೆ ಹೇಳೋದಕ್ಕಿಂತ ಅವರು ಖುದ್ದಾಗಿ ಆ ರೆಮಿಡೀಸ್ನ ಫಾಲೋ ಮಾಡಿ ಆಗುವಂತಹ ಬದಲಾವಣೆಗಳು ಏನಿದೆಯಲ್ಲ, ಅದೇ ಇವತ್ತು ಇಲ್ಲಿ ನಮ್ಮ ಒಂದು ಪಾಡ್ಕಾಸ್ಟ್ನಲ್ಲಿ ತಂದು ಕೂರಿಸಿರುವಂಥದ್ದು. ಇವೆಲ್ಲ ಅವರ ಸ್ವಂತ ಅನುಭವಗಳು. ಇದೇ ಥರದ ಸಮಸ್ಯೆಗಳು ನೀವು ಕೂಡ ಅನುಭವಿಸ್ತಾ ಇರ್ತೀರಾ, ನೀವು ಕೂಡ ಆ ಸಮಸ್ಯೆಯಿಂದ ಹೊರಗೆ ಬಂದಿರ್ತೀರಾ ಗುರುಗಳ ಒಂದು ಮಾರ್ಗದರ್ಶನದಿಂದ. ಎಲ್ರಿಗೂ ಒಳ್ಳೆಯದಾಗಲಿ. ಹಾಗೆ ಜೀತ್ ಪಾಡ್ಕಾಸ್ಟ್ ನೋಡೋದನ್ನು ಮರಿಬೇಡಿ, ಗುರುಗಳ ಆಶೀರ್ವಚನವನ್ನು ನೀವು ಕೇಳೋದನ್ನು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಕಾಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.